ಮಕ್ಕಳಲ್ಲಿರುವಂಥ ತೊಂದರೆ ಅಂತಂದರೆ ಗಣಿತವನ್ನು ಹೇಗೆ ಪಾಸ್ ಮಾಡೋದು ಅಂತ ಕೆಲವೊಬ್ರಿಗಿದ್ರೆ, ಗಣಿತದಲ್ಲಿ ಸ್ಕೋರ್ ಮಾಡೋದು ಹೇಗೆ ಅಂತ ಹೇಳಿ ಇನ್ನೂ ಕೆಲವೊಬ್ರಿಗಿದೆ. ಅದ್ರ ಬಗ್ಗೆ ಯಾರು ನಾನು ಪಾಸ್ ಆಗೋಕ್ಕೆ ಸಾಧ್ಯ ಇಲ್ಲ ಅಂತ ಅಂದ್ಕೋತಾ ಇದ್ದಾರೋ ಅವ್ರಿಗೆಲ್ಲ ಪಾಸ್ ಆಗೋದು ಹೇಗೆ ಅಂತ ಹೇಳಿ, ಮತ್ತು ಯಾರು ಆಲ್ರೆಡಿ ಪಾಸ್ ಮಾಡ್ತೀರಿ ಬಟ್ ಸ್ಕೋರ್ ಡೌಟ್ ಇದೆ ಅನ್ನೋರಿಗೆ ಸ್ಕೋರ್ ಮಾಡೋದು ಹೇಗೆ ಅಂತ ಹೇಳಿ ನಾನು ನಿಮ್ಮ ಮುಂದೆ ಒಂದು ಸಣ್ಣ ಕ್ಲಾಸನ್ನು ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ನಾನು ವಿರೂಪಾಕ್ಷ ಕೋರಿ, ಗಣಿತ ಸಹ ಶಿಕ್ಷಕ, ಸರ್ಕಾರಿ ಪ್ರೌಢಶಾಲೆ ಆಗೋಲಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತು ಗೆದ್ದೆ ಗೆಲುವು 10ರ ಗಣಿತದ ಹತ್ತಿರ ಅನ್ನುವಂಥ ಒಂದು ಕಾನ್ಸೆಪ್ಟ್ ಮೇಲೆ ಬೇರೆ ಬೇರೆ ರೀತಿಯಲ್ಲಿ ಹೇಗೆ ನಾವು ಸ್ಕೋರ್ ಮಾಡ್ಬೋದು ಅಥವಾ ಕಡಿಮೆ ಮಾರ್ಕ್ಸ್ ಬರ್ತವೆ ಅಂದರೆ ಹೆಚ್ಚು ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತು ಡಿಸ್ಕಷನ್ ಮಾಡೋಣ. ಮೊದಲಿಗೆ ನಾವು ನೋಡೋ ಹಾಗೆ ಇಲ್ಲಿ ನಮಗೆ ಮ್ಯಾಥ್ಸ್ ಟೆಕ್ಸ್ಟ್ ಬುಕ್ ಗೊತ್ತಿರೋ ಹಾಗೆ ಜೂನಿಯರ್ ನೋಡ್ತಾ ಇದ್ದೀವಿ. ಭಾಗ 1 ಮತ್ತು ಭಾಗ 2 ಅಂತಿದೆ. ಭಾಗ 1ರಲ್ಲಿ 8 ಚಾಪ್ಟರ್ಸ್ಗಳಿದ್ರೆ ಭಾಗ 2ರಲ್ಲಿ 7 ಚಾಪ್ಟರ್ಗಳಿದ್ದು ಒಟ್ಟು 15 ಚಾಪ್ಟರ್ಗಳು ನಮಗೆ ಇದೆ. ಈ 15 ಚಾಪ್ಟರ್ಗಳಲ್ಲಿ ಸ್ಕೋರ್ ಮಾಡಬೇಕು, ಔಟ್ ಆಫ್ ಔಟ್ ಮಾಡಬೇಕು, ನಾನು 80ಕ್ಕೆ 80 ತೊಗೊಳ್ಬೇಕು ಅನ್ನೋರು ಮತ್ತು ತ್ರಿಕೋನಮಿತಿಯ ಕೆಲವು ಅನ್ವಯಗಳು 2 ಅಧ್ಯಾಯಗಳು ನಿಜವಾಗಿಯೂ 10ನೇ ಕ್ಲಾಸ್ಗೆ ಹೊಸದಾಗಿ ಬಂದಂಥ ಸಿಲೆಬಸ್ ಆಗಿರೋದ್ರಿಂದ ಸ್ವಲ್ಪ ಡಿಫಿಕಲ್ಟಿ ಫೀಲ್ ಆಗ್ಬೋದು. ಬಟ್ ಅವುಗಳನ್ನು ಬಿಟ್ಟು ಸಹಿತ ನಾನು ಪಾಸ್ ಆಗ್ಬೋದು, 40 ಮಾರ್ಕ್ಸ್ನ ತೊಗೋಬೋದು. ಹೇಗೆ ಅಂತೇಳಿ ನಾನು ಹೇಳ್ಕೊಡ್ತೀನಿ. ನಂತರ ಇದೆ ಸಂಖ್ಯಾಶಾಸ್ತ್ರ. ಮಕ್ಕಳೇ, ಸಂಖ್ಯಾಶಾಸ್ತ್ರದ ಬಗ್ಗೆ ನೀವು ಏನೇ ಓದ್ಕೊಂಡು ಬಿಡಿ, ಆದರೆ ನಾನು ಕೊಡುವಂಥ ಟಿಪ್ಸ್ಗಳನ್ನ ಬಳಸಿದರೆ, ನಾನು ಹೇಳುವಂಥ ಪಾಯಿಂಟ್ಗಳನ್ನು ನೀವು ಫಾಲೋ ಮಾಡಿದ್ರೆ ಡೆಫಿನೆಟ್ ಆಗಿ ಈ ಪಾಯಿಂಟಿಂದ, ಈ ಚಾಪ್ಟರಿಂದ 6ರಿಂದ 7 ಮಾರ್ಕ್ಸ್ಗಳನ್ನ ಹೀಗೆ ತೊಗೊಂಡ್ಬಿಡ್ಬೋದು. ಸೊ ಅಂಥ ಚಾಪ್ಟರು ಸಂಖ್ಯಾಶಾಸ್ತ್ರ. ನೆಕ್ಸ್ಟ್ ನಮಗೆ ಸಂಭವನೀಯತೆ ಅಂತ ಚಾಪ್ಟರ್ ಇದೆ. ಈ ಚಾಪ್ಟರಲ್ಲಿ, ಈ ಅಧ್ಯಾಯದಲ್ಲಿ ಸಿಂಪಲ್ ಆಗಿ 1 ಮಾರ್ಕ್ಗೆ ಒಂದು ಕ್ವಶನ್ ಕೇಳ್ತಾನೆ. ಅದು ಪ್ರತಿ ವರ್ಷ ರಿಪೀಟ್ ಆಗುವಂಥ ಕ್ವಶನ್. 0.25 ಇದ್ದರೆ 0.75, 0.5 ಇದ್ದರೆ 9.5, ಹೀಗೆ ಬೇರೆ ಬೇರೆ ಸಣ್ಣ ಟ್ರಿಕ್ಸ್ನ ಉಪಯೋಗ ಮಾಡಿಕೊಂಡು 1 ಮಾರ್ಕ್ ಕ್ಯಾಚ್ ಮಾಡ್ಬೋದು. ಇನ್ನು 2 ಮಾರ್ಕ್ಸ್ಗೆ ಒಂದೇ ಮೆಥಡ್ ಇಟ್ಕೊಂಡು ಯಾವುದೇ ಕ್ವಶನ್ ಕೊಟ್ಟರು ಸಹಿತ ಅದೇ ಮೆಥಡಲ್ಲಿ ನಾವು 2 ಮಾರ್ಕ್ಸನ್ನು, ಅಂದರೆ ಒಟ್ಟಾರೆ 3 ಮಾರ್ಕ್ಸ್ಗಳನ್ನು ಸಂಭವನೀಯತೆ ಚಾಪ್ಟರ್ನ ತಗೊಳ್ಳೋಕೆ ಸಾಧ್ಯ ಆಗುತ್ತೆ. ಕೊನೆ ಚಾಪ್ಟರ್ ನಮಗೆ 15ನೇ ಚಾಪ್ಟರ್ ಪಾರ್ಟ್ 2 ಅಲ್ಲಿರೋದು ಮೇಲ್ಮೈ ವಿಸ್ತೀರ್ಣ. ಸ್ವಲ್ಪ ಡಿಫಿಕಲ್ಟಿ ಫೀಲ್ ಆಗುತ್ತೆ, ಯಾಕಂದರೆ ಸುಮಾರು 6ರಿಂದ 8 ಫಾರ್ಮುಲಾಗಳು ಬರ್ತವೆ. ಒಂದೊಂದು ಅಂಶದಲ್ಲಿ ಬೇರೆ ಬೇರೆ ಫಾರ್ಮುಲಾ ಅಪ್ಲೈ ಮಾಡಬೇಕಾಗುತ್ತೆ. ಜೊತೆಗೆ 2 ಅಂಶಗಳನ್ನ ಸೇರಿಸ್ಕೊಂಡು, ನಾವು 2 ಸೂತ್ರಗಳನ್ನು ಸೇರಿಸ್ಕೊಂಡು ಒಂದು ಸೂತ್ರ ಮಾಡಬೇಕಾಗುತ್ತೆ. ಇವೆಲ್ಲಗಳನ್ನು ಮಾಡಬೇಕಾದ್ರಿಂದ ಮೇಲ್ಮೈ ವಿಸ್ತೀರ್ಣ ಉಳಿದೆಲ್ಲ ಚಾಪ್ಟರ್ಗಳಿಗಿಂತ ಸ್ವಲ್ಪ ಡಿಫಿಕಲ್ಟಿ ಫೀಲ್ ನಿಮ್ಗಾಗ್ಬೋದೇನೋ, ಆದರೂ ಸಹಿತ ಅವ್ರನ್ನ ಹೊರತಾಗಿಯೂ ನಾನು ಹೇಗೆ ಪಾಸ್ ಆಗಬೇಕು ಅನ್ನೋದನ್ನು ಇವತ್ತಿನ ಕ್ಲಾಸಲ್ಲಿ ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಸೊ ಒಂದೊಂದು ನೀಲನಕ್ಷೆ ನೋಡೋದಾದರೆ, ಸೊ ಮೊದಲನೇ ಪಾರ್ಟಲ್ಲಿ ಇರುವಂತಹ ಈ ಅಂಶಗಳಿಗೆ ನೀಲನಕ್ಷೆಯಲ್ಲಿ ಸೊ ಒಂದು ಅಂಶವನ್ನು ಗಮನಿಸೋಣ. ಈ ವರ್ಷ KSEEB ಅವರು, ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿಯವರು ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಎಲ್ಲ ವಿಷಯಗಳಲ್ಲಿ ಬಿಟ್ಟಿದ್ದಾರೆ. ಗಣಿತದಲ್ಲಿರುವಂತಹ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ತಾವುಗಳೆಲ್ಲ ಡೌನ್ಲೋಡ್ ಮಾಡ್ಕೋಬೋದು. ಅದರ ಪ್ರಕಾರ ಬ್ಲೂ ಪ್ರಿಂಟ್ ಆಗಿದೆ, ನೀಲನಕ್ಷೆ ಆಗಿದೆ ಅಂತಂದರೆ, ಸಮಾಂತರ ಶ್ರೇಣಿಗಳು ಅನ್ನೋ ಪಾಠಕ್ಕೆ 4 ಪ್ರಶ್ನೆಗಳನ್ನು ಕೇಳಿ 8 ಅಂಕಗಳನ್ನು ಕೊಡುವಂಥ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ. ಒಂದು ಮಾತು ನಿಮಗೆ ಕ್ಲಿಯರ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಬರುವಂತಹ ನೀಲನಕ್ಷೆಯಲ್ಲಿ ಬರುವಂಥ ಅಂಕಗಳು ಹೀಗೆ ಇರ್ತವೆ ಅನ್ನೋದಿಲ್ಲ. ಸಣ್ಣ ಪುಟ್ಟ ಬದಲಾವಣೆಗಳೊಂದಿಗೆ ಈ ನೀಲನಕ್ಷೆ ನಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ, ನಮ್ಮ ಎಕ್ಸಾಮಲ್ಲಿ ಬರುತ್ತೆ. ತ್ರಿಭುಜಗಳು ಅನ್ನೋ ಚಾಪ್ಟರ್ ನಮ್ಗೆ ಗೊತ್ತಿದೆ, ಇದರಲ್ಲಿ ಏನು ಬರ್ತಾವೆ ಅಂತ ಗೊತ್ತಿದೆ. ಇದು 1 ಮಾರ್ಕಿದ್ದು ಒಂದು MCQ ಅಲ್ಲಿ, 3 ಮಾರ್ಕ್ಸಿಂದ ಒಂದು, 4 ಮಾರ್ಕ್ಸಿಂದ ಒಂದು, ಒಟ್ಟು 3 ಕ್ವಶನ್ ಕೇಳ್ತಾರೆ 8 ಅಂಕಗಳಿಗೆ. ನಂತರ 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣ ಚಾಪ್ಟರ್ ನಿಮಗೆಲ್ಲ ಗೊತ್ತಿರೋದು, ವೆರಿ ಇಂಟ್ರೆಸ್ಟಿಂಗ್ ಚಾಪ್ಟರ್. ಅದರಲ್ಲಿ ಬರುವಂಥ 1-2 ಸೂತ್ರಗಳನ್ನು ಬಳಸ್ಕೊಂಡು ನಾವು ಈಸಿಯಾಗಿ ಮಾರ್ಕ್ಸ್ನ ಸ್ಕೋರ್ ಮಾಡ್ಬೋದು. ಇನ್ನೂ ವಿಶೇಷ ಅಂದರೆ ಈ ಚಾಪ್ಟ್ರಲ್ಲಿ ನಿಮ್ಗೆ 4 ಅಂಕಗಳ ಒಂದು ಗ್ರಾಫ್ ಬರುತ್ತೆ. 2 ಚರಾಕ್ಷರಗಳ ರೇಖಾತ್ಮಕ ಸಮೀಕರಣ ಜೋಡಿಗಳಲ್ಲಿ MCQವಿಂದ, ಬಹು ಆಯ್ಕೆಯ ಪ್ರಶ್ನೆಗಳಿಂದ 1, 2 ಮಾರ್ಕಿಂದ 1, 4 ಅಂಕಗಳಿಗೆ 1, ಒಟ್ಟು 3 ಪ್ರಶ್ನೆಗಳು 7 ಮಾರ್ಕ್ಸ್. 7 ಮಾರ್ಕ್ಸಲ್ಲಿ ಏನಿಲ್ಲ ಅಂದರೂ 6 ಮಾರ್ಕ್ಸನ್ನು ಈಸಿಯಾಗಿ ನೀವು ಪಾಕೆಟ್ ಮಾಡ್ಕೋಬೋದು. ನಂತರ ವೃತ್ತಗಳು ಚಾಪ್ಟರ್, ಇದು ನಾವು 5ನೇ ಕ್ಲಾಸಿಂದ ನೋಡ್ಕೊಂಡು ಬಂದ ಚಾಪ್ಟರ್. ಇದರಲ್ಲಿ ಈಸಿಯಾಗಿರುವಂಥ ಕ್ವಶನ್ಸ್ 2 ಕ್ವಶನ್ಸ್ ಕೇಳ್ತಾರೆ. ಇನ್ನು ವಿಶೇಷ ಅಂದರೆ ಈ ಚಾಪ್ಟ್ರಲ್ಲಿ ನಿಮಗೆ 3 ಮಾರ್ಕ್ಸಿಂದ 1, 3 ಮಾರ್ಕ್ಸಿಂದ 1 ಕೇಳಿ 2 ಮಾರ್ಕ್ಸಿಂದ 1 ಕೇಳಿ 5 ಮಾರ್ಕ್ಸಿಂದ ಕೊಡ್ತಾರೆ. ಹೇಗೆ ಕವರ್ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ನಂತರ ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು 5 ಅಧ್ಯಾಯ, ಅದರಲ್ಲಿ 3 ಮಾರ್ಕ್ಸಿಂದ 1 ಇರುತ್ತೆ. ಹಾಗಾಗಿ 3 ನಕ್ಷೆಯನ್ನು ನೋಡಿದ್ವಿ ನಾವು. 80 ಅಂಕಗಳನ್ನು ಯಾವ ರೀತಿಯಾಗಿ ಬೇರೆ ಬೇರೆ ವೇಟೇಜಲ್ಲಿ ಕೊಟ್ಟಿದ್ದಾರೆ. 1 ಅಂಕದ ಎಷ್ಟಿದೆ, 2 ಅಂಕ ಎಷ್ಟಿದೆ, 3 ಅಂಕ ಎಷ್ಟಿದೆ, 4 ಅಂಕ ಎಷ್ಟಿದೆ, ಜೊತೆಗೆ 5 ಅಂಕ ಎಷ್ಟಿದೆ ಅಂತಂತ ಹೇಳಿ ನಾವು ನೋಡಿದ್ದೀವಿ. ಈಗ ನಾನು ಪಾಸಿಂಗ್ ಆಗಬೇಕಾಗಿದೆ, ನನ್ನ ಪಾಸ್ ಆಗೋದೇ ಪ್ರಾಬ್ಲಮ್ ಇದೆ ಅನ್ನುವಂಥ ವಿದ್ಯಾರ್ಥಿಗಳು, ನಾನು ಈಗ ನಂತರ ಹೇಳುವಂಥ ಕ್ಷಣದಲ್ಲಿ ಹೇಳುವಂತಹ ಪಾಯಿಂಟ್ಸನ್ನು ಕ್ಲಿಯರ್ ಮಾಡಿಕೊಂಡ್ರೆ ಡೆಫಿನೆಟ್ ಆಗಿ ಪಾಸ್ ಹೋಗಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ನಾನು ಇಲ್ಲಿ 2 ಭಾಗಗಳು ಮಾಡ್ಕೊಂಡಿದ್ದೀನಿ. ಪಾಸಿಂಗ್ ಪ್ಯಾಕೇಜ್ ಅಂತ ಒಂದು, ಪಾಸ್ ಆಗೋದಕ್ಕೆ ಏನು ಮಾಡಬೇಕು ಅಂಥೇಳಿ, ಯಾವ ಚಾಪ್ಟರ್ಗಳನ್ನ ಮಾಡ್ಕೋಬೇಕು ಅಂತ ಅಷ್ಟೇ. ಇನ್ನೊಂದು, ಸ್ಕೋರ್ ಮಾಡಬೇಕು ಅಂದರೆ ಪಾಸಿಂಗ್ ಪ್ಲಸ್ ಅದರ್ ಚಾಪ್ಟರ್ಸ್,
ಮಾಡಿಕೊಂಡ್ರೆ ಸ್ಕೋರ್ ನಿಯರ್ ಟು 80ವರೆಗೂ ನೀವು ಅವಾಗ ಮಾಡೋಕ್ಕಾಗುತ್ತೆ. ಇಲ್ಲಿ 80 ತೊಗೊಂಡ್ರೆ ಡೆಫಿನೆಟ್ ಆಗಿ ಅಸೈನ್ಮೆಂಟಲ್ಲಿ ನಮಗೆ 20 ಮಾರ್ಕ್ಸ್ ಬಂದಿರುತ್ತೆ. ಔಟ್ ಆಗುವಂಥ ಅಂದರೆ 100ಕ್ಕೆ 100 ಬರುವಂಥ ಅವಕಾಶಗಳು ಭಾಳ ಇರ್ತವೆ. ಸೊ ಪಾಸಿಂಗಲ್ಲಿ ಫಸ್ಟ್ ಯಾವ್ಯಾವ ಚಾಪ್ಟರ್ಗಳನ್ನು ಮಾಡಿಕೊಂಡ್ರೆ ಸಾಕು ನಾವು ಪಾಸ್ ಆಗ್ಬೋದು ಅನ್ನೋದಕ್ಕೆ ಒಂದು ದೊಡ್ಡ ಲಿಸ್ಟನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ಇದು ದೊಡ್ಡ ಲಿಸ್ಟ್ ಅಲ್ಲ, ಯಾಕಂದರೆ ಇರುವಂಥ 15 ಪಾಠಗಳಲ್ಲಿ 1, 2, 3, 4, 5, 6, 7, 8, 9, 10 ಇನ್ನು 5 ಚಾಪ್ಟರ್ಸ್ ಮಾಡೋಗೋಲಿ ಅವುಗಳನ್ನ ನೋಡೇ ಇಲ್ಲ, ನನಗೆ ಬರುತ್ತಾ ಇಲ್ಲ ಅನ್ನೋ ಭಯ ಇರೋ ವಿದ್ಯಾರ್ಥಿಗಳು ಅವುಗಳ ಚಾಪ್ಟರ್ ನೋಡೋದು ಬೇಡ. ಈ 10 ಚಾಪ್ಟರ್ಗಳನ್ನು ಒಂದಿರಲಿ, ಅವನ್ನ ನೋಡಿಕೊಂಡ್ರೆ ನಿಮಗೆ ಇನ್ನೂ ಹೆಚ್ಚು ಸ್ಕೋರ್ ಆಗುತ್ತೆ. ಅವುಗಳು ಬಿಡಿ ಅಂತ ಅಲ್ಲ, ಈ ಇರೋ 10ಗಳನ್ನು ಡೆಫಿನೆಟಾಗಿ ನೋಡಿಕೊಂಡ್ರೆ ನಿಮಗೆ ಸುಮಾರು 40ರಿಂದ 48 ಅಂಕಗಳು, ಕನಿಷ್ಠ 40 ಅಂಕಗಳು ನಿಮ್ಮ ಪಾಕೆಟಲ್ಲಿ ಬಂದು ಬೀಳ್ತವೆ. ಹಾಗಾದರೆ ಹೇಗೆ ಮಾಡ್ತವೆ? ಸಮಾಂತರ ಶ್ರೇಣಿಯಲ್ಲಿ ಏನು ಕೇಳ್ತಾರೆ, ಯಾವ ಪಾಯಿಂಟನ್ನು ನೆನಪಿಟ್ಕೊಂಡ್ರೆ ನಾವು ಸಮಾಂತರ ಶ್ರೇಣಿಯಲ್ಲಿ ಬರುವಂಥ ಎಲ್ಲ ಪ್ರಶ್ನೆಗಳನ್ನ ಯಾವುದೇ ಥರ ಕ್ವಶನ್ ಪೇಪರ್ನ ಕೇಳಿ, ಡಿಫಿಕಲ್ಟ್ ಲೆವೆಲಲ್ಲಿ ಕೇಳಿ ನಾವು ಮಾಡ್ಬೋದು ಹೇಗೆ ಅಂಥೇಳಿ ನೋಡೋಣ. ಮೊದಲಿಗೆ ಸಮಾಂತರ ಶ್ರೇಣಿಗಳು ಸಂಬಂಧಪಟ್ಟಂಗೆ, ಸಮಾಂತರ ಶ್ರೇಣಿಯಲ್ಲಿ 1 ಮಾರ್ಕ್ ಇರುತ್ತೆ, 2 ಮಾರ್ಕ್ ಇರುತ್ತೆ, 3 ಮಾರ್ಕ್ ಇರುತ್ತೆ, ಸಮ್ಟೈಮ್ಸ್ 2 ಮಾರ್ಕ್ಸ್ ಬಿಟ್ಟು 4 ಮಾರ್ಕ್ಸಲ್ಲಿ ಕೇಳ್ತಾರೆ. ಅವೆಲ್ಲ ಬೇಡ ನಮಗೆ. ನನಗೆ ಪಾಸ್ ಆಗೋದಕ್ಕೆ ಸಮಾಂತರ ಶ್ರೇಣಿಯಲ್ಲಿ ಏನೇನು ನೋಡಿಕೊಂಡ್ರೆ ಸಾಧ್ಯ ಆಗುತ್ತೆ ಅನ್ನೋದನ್ನು ನೋಡೋಣ. ಫಸ್ಟ್ 1 ಮಾರ್ಕ್ ಕ್ವಶನ್ಸಲ್ಲಿ ಏನು ಕೇಳ್ಬೋದು ಅಂತಂದರೆ n = 3n+2 ಅಂತ ಇದೆ ನೋಡಿ. ಇಲ್ಲಿ n = 3n+2 ಅಂತ ಅನ್ನೋ ರೀತಿಯಲ್ಲಿ ಏನಾದರೂ ಕೊಡ್ಬೋದು. n = 2n-5 ಅಂತ ಕೊಡ್ಬೋದು, n = 10s+2 ಅಂತ ಕೊಡ್ಬೋದು. ಹಾಗೆ ಕೊಟ್ಟು 10ನೇ ಪದ ಕಂಡುಹಿಡಿಯಿರಿ, 8ನೇ ಪದ ಕಂಡುಹಿಡಿಯಿರಿ ಅಂತ ಕೇಳಿದಾಗ n ಬೆಲೆಯಲ್ಲಿ ಯಾವ ಬೆಲೆಯನ್ನು ಕಂಡುಹಿಡಿಯಕ್ಕೆ ಹೇಳಿದ್ರು ಅಂತ ತುಂಬಿಕೊಂಡ್ರಾಯ್ತು. ಫಾರ್ ಎಕ್ಸಾಂಪಲ್ ಇದೇ ಕ್ವಶನ್ಗೆ 10ನೇ ಬೆಲೆಯನ್ನು ಕಂಡುಹಿಡಿಯಿರಿ, 10ನೇ ಪದವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ರೆ ಇಲ್ಲಿ 3n ಜಾಗದಲ್ಲಿ n ಪ್ಲೇಸಲ್ಲಿ 10 ಹಾಕ್ಕೊಳ್ತೀವಿ. 3 × 10 30 + 2 32 ಆಗಿ ಇದನ್ನು ಸಿಂಪಲ್ ಆಗಿ ಕೆಳಗಡೆ 4 ಆಪ್ಷನ್ಸ್ ಕೊಟ್ಟಿರ್ತಾರೆ. 4 ಆಪ್ಷನ್ಸಲ್ಲಿ 32 ಇರುತ್ತೆ. ಅದನ್ನು ಕ್ಲಿಕ್ ಮಾಡಿಕೊಂಡು ಓಕೆ ಮಾಡಿಕೊಂಡು ಬಿ 32 ಅಂತ ಆನ್ಸರ್ ಬರುತ್ತೆ. ನಿಮ್ಗೆ ಡೆಫಿನೆಟ್ ಆಗಿ ಸಿಗುತ್ತೆ. ಇಂಥ ಪ್ರಶ್ನೆಗಳು ಬಹಳಷ್ಟು ಪ್ರಶ್ನೆ ಪತ್ರಿಕೆಯಲ್ಲಿ ಸಣ್ಣ ಪುಟ್ಟ ಬದಲಾವಣೆಗಳನ್ನು ಬಂದಿವೆ. 1 ಮಾರ್ಕ್ ಡೆಫಿನೆಟ್ ಆಗಿ ಇದರಲ್ಲಿ ಬರುತ್ತೆ. ಅಥವಾ B = AP - AQ / P - Q. ಸೊ ಈ ಕ್ವಶನ್ ಹೇಗೆ ಮಾಡ್ತಾರೆ ಅಂತಂದರೆ, ನಿಮಗೆ ಕೊಟ್ಟಂಥ ಒಂದು ಶ್ರೇಣಿಯಲ್ಲಿ, ಸಮಾಂತರ ಶ್ರೇಣಿಯಲ್ಲಿ ಒಂದು ಶ್ರೇಣಿಯನ್ನು ಕೊಡ್ತಾರೆ, ಅದರಲ್ಲಿ ಗ್ಯಾಪ್ ಇರುತ್ತೆ. ಆ ಗ್ಯಾಪ್ ಎಷ್ಟು ಅನ್ನೋದನ್ನು ನೀವು ಅರ್ಥ ಮಾಡಿಕೊಂಡ್ರೆ ಅದೇ ಡಿ ಬೆಲೆ ಆಗುತ್ತೆ. ಅಥವಾ ಇದೇ ಪ್ರಶ್ನೆಯನ್ನು ಕೇಳೋದಕ್ಕೆ ಸಮಾಂತರ ಶ್ರೇಣಿ ಅಂದರೆ 5ನೇ ಪದವು 38 ಮತ್ತು 12ನೇ ಪದವು 76 ಆದರೆ ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಿಯಿರಿ ಅನ್ನುವಂಥ ಪ್ರಶ್ನೆ ಬರೋದಾಗಿತ್ತು ಅಂದರೆ ಅವಾಗ D = AP - AQ / P - Q ಸೂತ್ರವನ್ನು ಬಳಸ್ಕೊಂಡು ಸಿಂಪಲ್ ಆಗಿ 2 ಸ್ಟೆಪ್ಪಲ್ಲಿ ಆ ಡಿಯನ್ನು ಕಂಡುಹಿಡಿಯಕ್ಕೆ ಸಾಧ್ಯ ಆಗುತ್ತೆ. ಅಥವಾ 1 ಅಂಕದಲ್ಲಿ ಮತ್ತೊಂದು ರೀತಿಯ ಕ್ವಶನ್ ಕೇಳ್ಬೋದು. ಬೆಸ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಎಷ್ಟು ಅಂತ ಕೇಳ್ಬೋದು, ಅಥವಾ ಸಮಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಎಷ್ಟು ಅಂತ ಕೇಳ್ಬೋದು. ಮೊತ್ತ ಅಂದ ತಕ್ಷಣ ಮೊದಲಿಗೆ ನಮ್ಗೆ ನೆನಪಾಗೋದು Sn = n/2 × 2a + n - 1 × d ಅನ್ನುವಂಥ ದೊಡ್ಡ ಸೂತ್ರವನ್ನು 1 ಅಂಕಕ್ಕೆ ಕೇಳ್ತಾರೆ ಅಂತಂದರೆ ವೆರಿ ಡಿಫಿಕಲ್ಟ್, ಇದು ಅನ್ಯಾಯ ಅಂತ ಹೇಳಿ ನಿಮಗೆಲ್ಲ ಆಗ್ಬೋದು. ಆ ವಿಷಯದಲ್ಲಿ ನೀವು ಒಂದು ಗಮನಿಸಬೇಕು. ಬೆಸ ಸ್ವಾಭಾವಿಕ ಸಂಖ್ಯೆ ಕೇಳ್ತಾ ಇದ್ದಾರೆ, 1 ಮಾರ್ಕ್ಗೆ ಕೇಳ್ತಾ ಇದ್ದಾರೆ ಅಂತಂದರೆ ಯಾವುದೋ ಒಂದು ಸೂತ್ರವನ್ನು ಸಿಂಪಲ್ ಆಗಿ ಮಾಡೋದಕ್ಕೆ ಅವಕಾಶ ಇದೆ ಅಂತ ಹೇಳಿ ನೆನಪಿರಲಿ. ಬೆಸ ಸ್ವಾಭಾವಿಕ ಸಂಖ್ಯೆನೇ ಕಂಡುಹಿಡಿದಕ್ಕೆ ಇರುವಂಥ ಅತ್ಯಂತ ಸರಳ ಸೂತ್ರ ಅಂತಂದರೆ Sn = n². ಫಾರ್ ಎಕ್ಸಾಂಪಲ್ ಒಂದು ಇನ್ಸ್ಟೆನ್ಸ್ಗೆ ಎಕ್ಸಾಂಪಲ್ ಕ್ವಶನ್ ಕೊಡ್ತೀನಿ ನಿಮಗೆ. ಮೊದಲ 15 ಬೆಸ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಅಂತ ಹೇಳಿ ಕೆಳಗಡೆ 4 ಆಪ್ಷನ್ಸ್ ಕೊಡ್ತಾನೆ, A B C D ಅಂತ ಹೇಳಿ. ಪ್ರಶ್ನೆಯಲ್ಲಿ ಕೇಳ್ತಾ ಇದ್ದಾರೆ 15 ಬೆಸ ಸ್ವಾಭಾವಿಕ ಸಂಖ್ಯೆಗಳು ಅಂದರೆ 1 3 5 9 ಹೀಗೆ ಒಟ್ಟು 15 ಪದ ಆಗಬೇಕು. ಕೊನೆ 15 ಅಂತಲ್ಲ, 15 ಪದ ಆಗಬೇಕು. ಆ 15 ಪದಗಳ ಮೊತ್ತ ಬೇಕು ಅಂದರೆ 15ರ ವರ್ಗವನ್ನು ಮಾಡಿ, n², 15 ಸ್ಕ್ವಾಯರ್, 15 17 225, ಆನ್ಸರ್ 225. ನೋಡಿ ಇಲ್ಲಿ ಏನಾದರೂ ನಿಮಗೆ ದೊಡ್ಡ ಫಾರ್ಮುಲಾ Sn = n/2 2a + n - 1 × d ಸೂತ್ರ ಹಾಕ್ಕೊಂಡು ನಾವೇನು ಮಾಡಿದ್ವಾ? ಇಲ್ಲ. ಬೆಸ ಕೇಳಿದ್ರು, ಎಷ್ಟು ಬೆಸ ಅಂತ ಕೇಳಿದ್ರು, 15 15 ಸ್ಕ್ವಾಯರ್ 225, ಮುಗಿದೋಯ್ತು ಆನ್ಸರ್. ಗೊತ್ತಾಗಿಲ್ಲ ನಮಗೆ 15 ಸ್ಕ್ವೇರ್ ಬೆಲೆ ಗೊತ್ತಿಲ್ಲ ಅಂದರೆ 15ನ್ನು ಪಕ್ಕದಲ್ಲೇ ಇನ್ನೊಂದು 15ರಿಂದ ಗುಣಾಕಾರ ಮಾಡ್ಕೊಳ್ಳಿ, ನಿಮ್ಗೆ 225 ಸಿಗುತ್ತೆ. ಸೊ ಆವಾಗ ಈ ಸೂತ್ರದಿಂದ 1 ಮಾರ್ಕನ್ನು ಈಸಿಯಾಗಿ ಕ್ಯಾಚ್ ಮಾಡಬಹುದು. ಅಥವಾ ಸಮಸ್ವಾಭಾವಿಕ ಸಂಖ್ಯೆಗಳ ಮೊತ್ತವನ್ನು ಕೇಳಿದ್ರೆ, ಬೆಸ ಕೇಳಿದ್ರೆ ಆಯಿತು, ಸಮಸ್ವಾಭಾವಿಕ ಸಂಖ್ಯೆಗಳು 2 4 6 8 10 ಇದೇ ಕ್ವಶನ್ನ ಮೊದಲ 20 ಸಮಸ್ವಾಭಾವಿಕ ಸಂಖ್ಯೆಗಳ ಮೊತ್ತವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ರೆ 20 ಸಮಸ್ವಾಭಾವ ಅಂತ ಕೇಳ್ತಾನೆ. ಸಮ ಅಂತ ಕೇಳಿದಾಗ n × n+1, n ಅಂದರೆ 20 ಪದಗಳಂತ ಕೊಟ್ಟರು, ಹಾಗಾಗಿ ಇಲ್ಲಿ 20 ಹಾಕ್ಕೊಳ್ತೀನಿ. ನೆಕ್ಸ್ಟ್ ಇಲ್ಲಿ n+1 20 + 1, 20 + 1 ಅಂದರೆ 21 ಆಯಿತು. 21 × 20, 21 2 420,
42 ಅಂದರೆ ಇದರ ಮೊತ್ತ 420 ಆಗುತ್ತೆ. ಹೀಗೆ ಬಹಳ ಸಿಂಪಲ್ಲಾಗಿ ಒಂದು ಅಂಕದ ಪ್ರಶ್ನೆಗಳನ್ನು ಸಮಾಂತರ ಶ್ರೇಣಿಯಲ್ಲಿ ಯಾವ ಥರ ಟ್ವಿಸ್ಟ್ ಮಾಡಿ ಕೇಳಿದ್ರು ಸಹಿತ ಮಾಡುವಂಥ ಕೆಪಾಸಿಟಿ ಇಷ್ಟು ಅಂಶಗಳನ್ನು ಕನ್ಸಿಡರ್ ಮಾಡಿದ್ರೆ ಬಂದ್ಬಿಡುತ್ತೆ. ಈಗ ಇನ್ನು 2 ಅಂಕದ ಪ್ರಶ್ನೆಗಳು, ನಾನು 3 ಅಂಕಗಳ ಪ್ರಶ್ನೆಗಳ ಬಗ್ಗೆ ಮತ್ತು 4 ಅಂಕಗಳ ಪ್ರಶ್ನೆ ಬಗ್ಗೆ ಕೇಳ್ತಾ ಇಲ್ಲ, ಮಾತಾಡ್ತಾ ಇಲ್ಲ, ಡಿಸ್ಕಷನ್ ಮಾಡ್ತಾ ಇಲ್ಲ. ಕೇವಲ ಪಾಸ್ ಆಗೋದಕ್ಕೆ ನನಗೆ ಬೇಕಾದಂಥ ಅಂಕಗಳನ್ನು ಈ ಚಾಪ್ಟ್ರಿಂದ ಹ್ಯಾಗೆ ಕಲಿಬೇಕು ಅಂತ ಹೇಳೋದಕ್ಕೆ ನೋಡ್ತಾ ಇದ್ದೀನಿ. ಈಗ 2 ಮಾರ್ಕ್ಸ್ ಕ್ವಶನ್ಸ್ ಕೇಳಿದ್ರೆ ಯಾವ ಥರ ಇರ್ತವೆ? ಪ್ರತಿ ವರ್ಷವನ್ನು ಅಬ್ಸರ್ವ್ ಮಾಡ್ದಂಗೆ ನಾವು ನೋಡ್ದಂಗೆ ಈ 2 ಸೂತ್ರವನ್ನು ಆಧರಿಸಿ 2 ಅಂಕಗಳ ಪ್ರಶ್ನೆಗಳನ್ನು ಪ್ರಶ್ನೆ ಪತ್ರಗಳಲ್ಲಿ ಕೇಳಿದಷ್ಟು ಬಹಳಷ್ಟು ಉದಾಹರಣೆಗಳಿದ್ದಾವೆ. ಉದಾಹರಣೆಗೆ 2, 5, 8 ಡ್ಯಾಶ್ ಡ್ಯಾಶ್ ಸಮಾಂತರ ಶ್ರೇಣಿಯ 10ನೇ ಪದವನ್ನು ಕಂಡುಹಿಡಿಯಿರಿ ಅಂತ ಕೇಳ್ತಾರೆ. 2, 5, 8 ಡ್ಯಾಶ್ ಡ್ಯಾಶ್ ಅಂದರೆ ಇಲ್ಲಿ ಮೊದಲು ಎ ಅಂದರೆ 2, ಡಿ ಅಂದರೆ 3, 10ನೇ ಪದ ಅಂತ ಹೇಳ್ತಾರೆ, ಎನ್ ಅಂದರೆ 10. ಏನು ಸೂತ್ರ ಹಾಕ್ಕೊಂಡು a + n - 1 × d ಅಂತ ಮಾಡಿ ಹಾಕಿ ಡೆಫಿನೆಟ್ ಆಗಿ ಇದನ್ನು ಬಹಳಷ್ಟು ಪ್ರಾಕ್ಟೀಸ್ ಮಾಡಿ. ಈ ಸೂತ್ರದ ಮೇಲೆ ಬೇರೆ ಬೇರೆ ಬೆಲೆಗಳನ್ನು ತುಂಬಿ ಅದರ ಉತ್ತರವನ್ನು ಕಂಡುಹಿಡಿದು ಪ್ರಯತ್ನ ಮಾಡಿ. ಯಾಕೆಂದರೆ ಇದು ಬಹಳಷ್ಟು ಸಾರಿ ರಿಪೀಟ್ ಆದಂಥ ಮತ್ತೆ ಮತ್ತೆ ಕೇಳಿದಂಥ ಪ್ರಶ್ನೆ ಆಗಿರೋದ್ರಿಂದ ಇದನ್ನು ನೀವು ಶ್ಯೂರ್ ಆಗಿ ಮಾಡಿದ್ರೆ ಡೆಫಿನೆಟ್ ಆಗಿ ನಿಮಗೆ ಇಲ್ಲಿ 2 ಮಾರ್ಕ್ಸ್ ಬರುತ್ತೆ. ಅಥವಾ ಇಲ್ಲಿ ಕೇಳಿಲ್ಲ ಅಂತಂದರೆ ಸೂತ್ರ ಸಹಾಯದಿಂದ ಮೊತ್ತವನ್ನು ಕಂಡುಹಿಡಿಯಿರಿ ಅಂತ ಹೇಳಿ ಕೇಳ್ತಾರೆ. ಅಂದರೆ ಅಲ್ಲಿ ಎಸ್ ಎನ್ ಬೆಲೆಯನ್ನು ಕಂಡುಹಿಡಿಬೇಕು, ಮೊತ್ತವನ್ನು ಕಂಡುಹಿಡಿಬೇಕು. ಭಾಳಷ್ಟು ವಿದ್ಯಾರ್ಥಿಗಳಿಗೆ ಒಂದು ಕನ್ಫ್ಯೂಷನ್ ಇದೆ, ಮೊತ್ತವನ್ನು ಕಂಡುಹಿಡಿಯಿ ಅಂತ ಹೇಳಿದಾಗ ಏನು ಸೂತ್ರ ಹಾಕ್ತಾರೆ, ಅಥವಾ ಪದ ಕಂಡುಹಿಡಿಯಿ ಅಂತ ಹೇಳಿದಾಗ ಎಸ್ ಎನ್ ಹಾಕ್ತಾರೆ. ಹಾಗಾಗಬಾರ್ದು. ಮೊತ್ತ ಅಂದರೆ ಇಂಗ್ಲೀಷಲ್ಲಿ ಸಮ್ ಅಂತ ಹೇಳ್ತೀವಿ, SUM ಸಮ್ ಅಂತ ಹೇಳ್ತೀವಿ. ಸೊ SN ಇಲ್ಲಿ ಎಸ್ ತೋರಿಸೋದೇ ಅದು ಮೊತ್ತ ಅಂತ. ಸೊ ಈ ಮೊತ್ತ ಕಂಡುಹಿಡಿಯೋದಕ್ಕೆ ಈ ಸೂತ್ರ ಹಾಕೋಬೇಕು. ಇದನ್ನ ಹಾಕೋದಕ್ಕಿಂತ ಮುಂಚೆ ನಿಮಗೆ ಎ ಗೊತ್ತಿರಬೇಕು, ಎನ್ ಗೊತ್ತಿರಬೇಕು, ಡಿ ಗೊತ್ತಿರಬೇಕು. ಕೊಟ್ಟಂಥ ಶ್ರೇಣಿಯಲ್ಲಿ ಎ ಕೊಟ್ಟಿರ್ತಾರೆ, ಎನ ಫೈಂಡ್ ಔಟ್ ಮಾಡ್ಕೊಳ್ಳಿ, ಎನ್ ಫೈಂಡ್ ಔಟ್ ಮಾಡ್ಕೊಳ್ಳಿ, ಡಿ ಫೈಂಡ್ ಔಟ್ ಮಾಡ್ಕೊಳ್ಳಿ. ಮಕ್ಕಳಿಗೆ ನೆನಪಿರಲಿ, ಈ ಸೂತ್ರ ಬರೆದು ಬಂದರೆ ಅರ್ಧ ಮಾರ್ಕ್ಸ್ ಕೊಡ್ತಾರೆ, ನಿಮ್ಮ ತುಂಬಿದ್ರೆ ಅರ್ಧ ಮಾರ್ಕ್ಸ್ ಕೊಡ್ತಾರೆ. 1 ಮಾರ್ಕ್ ಆಯಿತು, ಲೆಕ್ಕ ಮಾಡಿಲ್ಲ ಅಂತಂದರೆ 1 ಮಾರ್ಕ್ ಹೋಗುತ್ತೆ ಹೊರತು ನಿಮಗೆ ಅಟ್ಲೀಸ್ಟ್ 1 ಮಾರ್ಕ್ ಅದು ಬರುತ್ತೆ ಈ ಸೂತ್ರ ಮಾಡಿದ್ರೆ. ಹಾಗಾದ್ರೆ ಇದರಲ್ಲಿ ಅನ್ವಯಿಕ ಪ್ರಶ್ನೆ 4 ಅಂಕದ ಕೇಳ್ತಾರೆ. ಅದನ್ನು ನಾನು ಮಾಡೋಷ್ಟು ಕೆಪಾಸಿಟಿ ಇತ್ತು ಅಂದರೆ ಈ ಪಾಸಿಂಗ್ ಪ್ಯಾಕೇಜ್ ಬಗ್ಗೆ ಡಿಸ್ಕಷನ್ ಮಾಡುವಂಥ ಅವಶ್ಯಕತೆ ಬರ್ತಿರಲಿಲ್ಲ. ಅದನ್ನ ಬಿಟ್ಟು ಹಾಕೋಣ, 4 ಅಂಕದ ಬೇಡ. ಇಲ್ಲಿ 1 ಮತ್ತು 2 ಅಂಕಗಳನ್ನು 3 ಅಂಕಗಳನ್ನು ಡೆಫಿನೆಟ್ ಆಗಿ ಈ ಚಾಪ್ಟರಿಂದ ನಮಗೆ ತೊಗೊಳಕ್ಕಾಗುತ್ತೆ. ಆದ್ದರಿಂದ ದಯವಿಟ್ಟು ಈ ಎಲ್ಲ ಸೂತ್ರಗಳನ್ನು ಫಾಲೋ ಮಾಡಿದ್ರೆ 3 ಅಂಕಗಳು ನಿಮ್ಮ ಪಾಕೆಟಲ್ಲಿರ್ತವೆ. ವಿತೌಟ್ ಎನಿ ಹಜರ್ಡ್, ವಿತೌಟ್ ಎನಿ ಸ್ಟ್ರಗಲ್. ಭಾಳಷ್ಟು ಕಷ್ಟಪಟ್ಟು ಮಾಡಬೇಕಾಗಿಲ್ಲ, ಇಷ್ಟಪಟ್ಟು ಮಾಡಿದ್ರೆ ಡೆಫಿನೆಟ್ ಆಗಿ ನಿಮಗೆ ಈ 3 ಮಾರ್ಕ್ಸ್ಗಳು ಬರ್ತವೆ. ಸೊ ನೆಕ್ಸ್ಟಲ್ಲಿ ತ್ರಿಭುಜಗಳು ಚಾಪ್ಟರ್ ಬರ್ತೀನಿ. 2ನೇ ಅಧ್ಯಾಯ ತ್ರಿಭುಜಗಳು ನಾವು ನೋಡಿದಂಗೆ ದೊಡ್ಡ ಚಾಪ್ಟರು ಮತ್ತು ಬಹಳಷ್ಟು ಕ್ವಶನ್ಸ್ ಇದ್ದಾವೆ, ವೆರೈಟಿ ಆಫ್ ಕ್ವಶನ್ಸ್ ಇದ್ದಾವೆ. ಜೊತೆಗೆ ಅಲ್ಲಿ ಬರುವಂಥವುಗಳು ಎಲ್ಲವೂ ಪ್ರಮೇಯ ಆಧಾರಿತ ಪ್ರಶ್ನೆಗಳು. ಪ್ರಮೇಯವನ್ನು ಇಟ್ಟುಕೊಂಡು ನೆನಪು ಮಾಡಿಕೊಂಡು, ಪ್ರಮೇಯ ಅಂದರೆ ನಮ್ಗೆ ಗೊತ್ತಿರೋ ಹಾಗೆ ಜಾಮೆಟ್ರಿ ಅಥವಾ ರೇಖಾಗಣಿತ ಅನ್ನೋದು ಮಲ್ಟಿ ಕಾನ್ಸೆಪ್ಚುವಲ್ ಕ್ವಶನ್ಸ್ ಇರ್ತವೆ. ಒಂದು ಕ್ವಶನ್ ಮಾಡಬೇಕು ಅಂದರೆ 2-3 ಪ್ರಮೇಯಗಳನ್ನು ಅಪ್ಲೈ ಮಾಡುವಂಥ ಅವಶ್ಯಕತೆ ಬೀಳ್ಬೋದು. ಆದರೆ ಇಲ್ಲಿ ನಾನು ಪಾಸ್ ಆಗೋದಕ್ಕೆ ಏನು ಮಾಡಬೇಕು ಅಂತ ಹೇಳಿ ಈ ತ್ರಿಭುಜಗಳ ಚಾಪ್ಟ್ರಲ್ಲಿ ನೋಡ್ತಾ ಇದ್ದೀನಿ. ಫಸ್ಟ್ ಪಾರ್ಟಲ್ಲಿ 2ನೇ ಚಾಪ್ಟರು 1 ಮಾರ್ಕಲ್ಲಿ ಏನು ಕೇಳ್ತಾರೆ, ಪ್ರಮೇಯದ ಹೇಳಿಕೆ ಬರೆಯೋದು ಕೇಳ್ತಾರೆ. ಬಹಳಷ್ಟು ಪ್ರಶ್ನೆ ಪತ್ರಗಳಲ್ಲಿ ನಾವು ನೋಡಿದ್ದೀವಿ ಪ್ರಮೇಯ ಹೇಳಿಕೆಯನ್ನು ಕೇಳ್ತಾರೆ. ಅದು ಪ್ರಮೇಯ ಹೇಳಿಕೆ ಅಂತ ಬಂದಾಗ 2 ಪ್ರಮೇಯಗಳು ಅಥವಾ 3 ಪ್ರಮೇಯಗಳ ಹೇಳಿಕೆಯನ್ನು ಕೇಳ್ತಾರೆ. ಒಂದು ಥೇಲ್ಸ್ ಪ್ರಮೇಯವನ್ನು ಬರೆಯಿರಿ, ಅಂದರೆ ಒಂದು ತ್ರಿಭುಜದ ಒಂದು ಬಾಹುಗೆ ಸಮಾಂತರವಾಗಿ ಎಳೆದ ಸರಳ ರೇಖೆಯು ಉಳಿದ 2 ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ ಅಂತ ಹೇಳಿ ಏನು ಬರೀತೀವಲ್ಲ ಅಷ್ಟು ಬರೆದ್ರೆ 1 ಮಾರ್ಕ್. ಬಹೆಟ್ ಮಾಡಿರಬೇಕು, ಬರೀಬೇಕು. ಅಥವಾ ಪೈಥಾಗರಸ್ ಪ್ರಮೇಯವನ್ನು ಬರೆಯಿರಿ ಅಂತ ಕೇಳ್ತಾರೆ. ಅಥವಾ ಪೈಥಾಗರಸ್ ಪ್ರಮೇಯದ ವಿಲೋಮ ಪ್ರಮೇಯವನ್ನು ಬರೆಯಿರಿ ಅಂತ ಕೇಳ್ತಾರೆ. ಈ 3ರಲ್ಲೇ ಕೋನ ನಿರ್ಧಾರಕ ಗುಣದ ಬಗ್ಗೆ ಕೇಳೋದಿಲ್ಲ. ವಿಸ್ತೀರ್ಣ ಸಂಬಂಧಪಟ್ಟಂಥ ಇದರಲ್ಲಿ ಈ ಹೇಳಿಕೆ ಬರೆಯೋದ್ರಲ್ಲಿ 1 ಅಂಕದ ಪ್ರಶ್ನೆಯಲ್ಲಿ ಅದನ್ನು ಕೇಳಲ್ಲ. ಹಾಗಾದ್ರೆ ನೆಕ್ಸ್ಟ್ ಇರೋದು ಯಾವುದು ನಮಗೆ 4 ಮಾರ್ಕ್ಸ್. ನಾನು ಇದರಲ್ಲಿ ಬರುವಂಥ ಬೇರೆ ಕ್ವಶನ್ಸ್ಗಳನ್ನು, ಉಳಿದ ಕ್ವಶನ್ಸ್ ಬಗ್ಗೆ ನಾನು ಹೆಚ್ಚಿಗೆ ಇಲ್ಲಿ ಆಸಕ್ತಿ ತೋರಿಸ್ತಾ ಇಲ್ಲ. ಯಾಕಂದರೆ ನನಗೆ ಈ 30 ದಿನಗಳಲ್ಲಿ ಸ್ಟಡಿ ಮಾಡಿ 10ನ ಮ್ಯಾಥ್ಸ್ನ ನನ್ನ ಹಿಡಿತಿಗೆ ತೊಗೊಳ್ಳೋದಿದೆ. ಹಾಗಾಗಿ ಇದು ಹಾಗೆ 4 ಮಾರ್ಕ್ಸಲ್ಲಿ ಏನು ಕೇಳ್ತಾರೆ, ಪ್ರಮೇಯವನ್ನು ಸಾಧಿಸೋಕೆ ಕೇಳ್ತಾರೆ. ಯಾವ್ಯಾವ ಪ್ರಮೇಯಗಳಿದೆ ನಮಗೆಲ್ಲ ಗೊತ್ತಿರುವಾಗ ಥೇಲ್ಸ್ ಪ್ರಮೇಯ ಇದೆ, ಮೊದಲನೇ ಪ್ರಮೇಯ. ಇದನ್ನು ಸಮರೂಪ ತ್ರಿಭುಜಕ್ಕೆ ಇದು ಮೂಲ, ಇದನ್ನ ಇಟ್ಕೊಂಡೇ ಮುಂದೆಲ್ಲ ಮಾಡೋದು. ಕೋನ ನಿರ್ಧಾರಕ ಗುಣ ಪ್ರಮೇಯ ಇದೆ, ಇದನ್ನು ಕೋನ ನಿರ್ಧಾರಕ ಗುಣ ಅಂತಲೂ ಕರೀತಾರೆ. ನಂತರ ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತಕ್ಕೆ ಸಂಬಂಧಪಟ್ಟಂಥ ಒಂದು ಪ್ರಮೇಯ ಇದೆ. ನಂತರ ಪೈಥಾಗರಸ್ ಪ್ರಮೇಯ. ಈ ಪೈಥಾಗರಸ್ ಪ್ರಮೇಯ ವಿಶೇಷ ಅಂದರೆ ಇದಕ್ಕೆ ವಿಲೋಮ ಪ್ರಮೇಯ ಇದೆ. ವಿಲೋಮ ಪ್ರಮೇಯವನ್ನು ಒಂದು ಸಾರಿ ಪ್ರೂವ್ ಮಾಡೋಕ್ಕೆ ಕೇಳ್ತಾರೆ, ಸಾಧಿಸೋಕೆ ಕೇಳ್ತಾರೆ. ಇದರಲ್ಲಿ ಯಾವುದಾದ್ರೂ ಒಂದು ಪ್ರಮೇಯವನ್ನು ಡೆಫಿನೆಟ್ ಆಗಿ ಪ್ರತಿ ವರ್ಷ ಕ್ವಶನ್ ನಂಬರ್ 38 ಅಥವಾ 37ರಲ್ಲಿ ಕೇಳ್ತಾರೆ. 4 ಅಂಕಗಳಲ್ಲಿ ಕೇಳ್ತಾರೆ ಅಥವಾ 5 ಅಂಕಗಳಲ್ಲಿ ಕೇಳ್ತಾರೆ. ಹಾಗೆ ನೀವು ಕೇಳ್ಬೋದು, ಸರ್ ಇದಕ್ಕೆ 5 ಅಂಕ ಕೇಳ್ತಾರೆ ಅಂದರೆ 4 ಮಾರ್ಕ್ ಹೆಂಗಾಯಿತು ಅಂತ ಕೇಳಿದ್ರೆ, ಫಾರ್ ಎಕ್ಸಾಂಪಲ್
ಪೈಥಾಗರಸ್ ಪ್ರಮೇಯವನ್ನು ನಿರೂಪಿಸಿ ಮತ್ತು ಸಾಧಿಸಿ ಅಂತ ಕೇಳಿದ್ರೆ, ನಿರೂಪಿಸಿ ಅನ್ನೋದಕ್ಕೆ 1 ಮಾರ್ಕು, ಸಾಧಿಸೋದಕ್ಕೆ 4 ಮಾರ್ಕು, ಒಟ್ಟು 5 ಮಾರ್ಕ್ ಆಗಾಯಿತು. ಸೊ ಪೈಥಾಗರಸ್ ಪ್ರಮೇಯ ಆಗಿರ್ಬೋದು, ಥೇಲ್ಸ್ ಪ್ರಮೇಯ ಆಗಿರ್ಬೋದು, ಇವೆರಡು ಪ್ರಮೇಯಗಳನ್ನು ನಿರೂಪಿಸಿ ಸಾಧಿಸಿ ಅಂತ ಕೇಳಿದ್ರೆ ಅದು 5 ಅಂಕಕ್ಕೆ ಇರುತ್ತೆ. ನೀವು ಪ್ರಮೇಯವನ್ನು ಸಾಧಿಸ್ತೀರಿ, ಬಟ್ ಅದೇನು ಬರಲಿಲ್ಲ ಅಂದರೆ 4 ಅಂಕಗಳು ಬರ್ತವೆ. ಹಾಗಾಗಿ 5 ಅಂಕಗಳಲ್ಲಿ ಏನಾದರೂ ನಿರೂಪಿಸಿ ಸಾಧಿಸಿ ಅಂತ ಕೇಳಿದ್ರೆ ಮೊದಲಿಗೆ ಅದನ್ನು ಸ್ಟೇಟ್ಮೆಂಟನ್ನು ಬರಿತೀವಿ. ಬರೆದ ಮೇಲೆ ಚಿತ್ರವನ್ನು ಹಾಕಿ ದತ್ತ, ಸಾಧನೀಯ, ರಚನೆ, ಸಾಧನೆ ಎಲ್ಲ ಹಂತಗಳ ಮೂಲಕವಾಗಿ ಡೆಫಿನೆಟಾಗಿ ಸಾಧಿಸಿದ್ರೆ ನಮಗೆ 4 ಮತ್ತು 5 ಅಂಕಗಳು ಬರೋಕ್ಕೆ ಸಾಧ್ಯ ಇದೆ. ಹಾಗಾದ್ರೆ ಮಾಡಬೇಕೇನು? ಮತ್ತೆ ಮತ್ತೆ ಬರೀಬೇಕು. ಪ್ರಾಕ್ಟೀಸ್ ಇಸ್ ದ ಓನ್ಲಿ ಒನ್ ಕೀ ಫಾರ್ ದ ಸಕ್ಸಸ್ ಇನ್ ಸ್ಪೆಷಲಿ ಇನ್ ಮ್ಯಾಥಮೆಟಿಕ್ಸ್. ಪ್ರಾಕ್ಟೀಸ್ 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 ಫಾರ್ ಎವರ್. 1 ಸರಿ 2 ಸರಿ ಬರ್ದಾಗ ನಮ್ಗೆ ಅನ್ಸ್ಬಿಡುತ್ತೆ ನಾನು ಬಂದುಬಿಡ್ತು, ಥೇಲ್ಸ್ ಪ್ರಮೇಯ ಮಾಡಿಬಿಡ್ತೀನಿ, ಎಕ್ಸಾಮಲ್ಲಿ ಕೇಳಿ. ಆದರೆ 2 ದಿನ ಬಿಟ್ಟರೆ ಮತ್ತೋಗ್ಬಿಟ್ಟಿರುತ್ತೆ. ಹಾಗಾಗಿ ಪ್ರತಿ ದಿವಸ ಅದು ಕಣ್ಣಾಡಿಸ್ಬೇಕು. ಎಕ್ಸಾಮ್ ಮುಗಿಯುವವರೆಗೂ ಅದು ನಮ್ಮ ಒಡನಾಡಿ ಆಗಿರಬೇಕು. ಅಂದಾಗ ಮಾತ್ರ ಈ ತ್ರಿಭುಜಗಳಿಗೆ ಸಂಬಂಧಪಟ್ಟಂಥ 4 ರಿಂದ 5 ಅಂಕಗಳನ್ನು ಪಡ್ಕೊಳ್ಳೋಕ್ಕೆ ಭಾಳ ಈಸಿ ವರ್ಕ್ ಆಗುತ್ತೆ. ನೆಕ್ಸ್ಟ್ ನೋಡೋಣ. 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು. ಇದರಲ್ಲಿ ನಮಗೆ 1 ಮಾರ್ಕ್ ಬರುತ್ತೆ, 2 ಮಾರ್ಕ್ ಬರುತ್ತೆ, 4 ಮಾರ್ಕ್ ಬರುತ್ತೆ. ಸ್ಪೆಷಲ್ಲಾಗಿ 4 ಮಾರ್ಕ್ ಬರೋದು ಗ್ರಾಫ್. 2 ರೇಖೆಗಳನ್ನು ಎಳೆದು ಅವು 2 ಎಲ್ಲಿ ಪಾಯಿಂಟ್ ಆಗ್ತವೆ ಅಂತ ನೋಡಿದ್ರೆ ಅಲ್ಲಿ ಎಲ್ಲಿ ಪಾಯಿಂಟ್ ಆಗುತ್ತೋ ಅದೇ ಅದ್ರ ಉತ್ತರ. ಅದಕ್ಕೆ 4 ಅಂಕಗಳಿರ್ತವೆ. ಜೊತೆಗೆ 1 ಮಾರ್ಕಲ್ಲಿ 2 ಮಾರ್ಕಲ್ಲಿ ಹಾಕಿ ಕೇಳ್ತಾರೆ ಅಂತ ಹೇಳಿ ನಾವು ನೋಡೋಣ. 1 ಮಾರ್ಕಲ್ಲಿ ಕೇಳೋದಾದರೆ ಇದರಲ್ಲಿ ನಮಗೆಲ್ಲ ಗೊತ್ತಿರೋ ಹಾಗೆ 3 ಅನುಪಾತಗಳನ್ನು A1/A2, B1/B2, C1/C2 ಅನುಪಾತಗಳಿದ್ದಾವೆ. A1/A2, B1/B2, C1/C2. ನಿಮ್ಗೆ ಗೊತ್ತು A1 ಅಂದ್ರೇನು, A2 ಅಂದ್ರೇನು, B1 ಅಂದ್ರೇನು, B2 ನಿಮ್ಗೆ ಗೊತ್ತು. ಅವುಗಳ ಹೋಲಿಕೆಯನ್ನು ಮಾಡಿ ಅವುಗಳಿಗೆ ಬರುವಂಥ ಪರಿಹಾರಗಳಾಗಿರ್ತವೆ, ಅವುಗಳಿಗೆ ಬರುವಂಥ ರೇಖೆಗಳೇ ಆಗಿರ್ತವೆ, ಅವುಗಳ ಸ್ಥಿರತೆ ಹೇಗಿರುತ್ತೆ ಅಂಥೇಳಿ ಇದು ಒಂದು ಚಾಪ್ಟರ್ ನಿಮ್ಮ ಕಣ್ಣಲ್ಲಿ ಇದ್ಬಿಟ್ಟು ಅಂತಂದರೆ, ನಿಮ್ಮ ಬ್ರೈನಲ್ಲಿ ಇದ್ಬಿಟ್ಟು ಅಂತಂದರೆ, ನಿಮ್ಮ ಕಣ್ಪಟಲದ ಮುಂದೆ, ದೃಷ್ಟಿಪಟಲದ ಮುಂದೆ ಈ ಸ್ಕ್ರೀನ್ ಬರ್ತಿತ್ತು ಅಂತಂದರೆ ಇದರಲ್ಲಿ ಕೇಳುವಂಥ ಪ್ರತಿ ಪ್ರಶ್ನೆನ ಆನ್ಸರ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ A1/A2 = B1/B2 ಅಂತ ನಾಟ್ ಈಕ್ವಲ್ ಟು B1/B2 ಬಂತು ಅಂತಂದರೆ ಅವೆರಡು ಸಮ ಇಲ್ಲ. ಇದು 2/3 ಇದೆ, ಇದು 8/5 ಇದೆ. 2 ಉತ್ತರಗಳು ಸಮ ಇಲ್ಲ ಅಂತಂದಾಗ ನಮಗೆ ಬರೋದು ಪರಸ್ಪರ ಛೇದಿಸುವಂಥ ರೇಖೆಗಳು ಸಿಗ್ತವೆ. 2 ರೇಖೆಗಳು ಒಂದಕ್ಕೊಂದು ಛೇದಿಸ್ತವೆ ಅಂದರೆ 1 ಪಾಯಿಂಟಲ್ಲಿ ಕಟ್ ಆಗ್ತವೆ. 1 ಪಾಯಿಂಟಲ್ಲಿ ಕಟ್ ಆಗುತ್ತೆ ಅಂದರೆ ಒಂದೇ ಒಂದು ಪರಿಹಾರ ಸಿಗುತ್ತೆ. ಹಾಗಾಗಿ ಒಂದೇ ಒಂದು ಪರಿಹಾರ ಇದೆ, ಅನನ್ಯ ಪರಿಹಾರ ಇದೆ, ಪರಸ್ಪರ ಛೇದಿಸ್ತವೆ, ಸ್ಥಿರವಾಗಿರ್ತವೆ. ನಂತರ 3 ಸಮ ಇದ್ದಾವೆ ಅಂದ್ಕೊಂಡ್ರೆ A1/A2 = B1/B2 = C1/C2 3 ಸಮ ಇದ್ದಾವೆ ಅಂತಂದರೆ ಇಲ್ಲಿ ಆ 2 ರೇಖೆಗಳು ಪರಸ್ಪರ ಐಕ್ಯ ಆಗ್ತಾ ಇದ್ದಾವೆ ಅಂತ, ಒಂದ್ರ ಮೇಲೆ ಒಂದು ಬೀಳುತ್ತೆ ಅಂತ ಇರುತ್ತೆ. ಯಾವಾಗ ಐಕ್ಯ ಆಗ್ತಾವೋ ಪರಿಹಾರಗಳು ಭಾಳ ಸಿಗ್ತವೆ. 2ಕ್ಕೊಂದು ಪರಿಹಾರ, 3ಕ್ಕೊಂದು ಪರಿಹಾರ, 4ಕ್ಕೊಂದು ಪರಿಹಾರ, ಅನಂತ ಪರಿಹಾರಗಳು ಸಿಗ್ತವೆ. ಆದರೆ 2ಕ್ಕೆ ಸಂಬಂಧಪಟ್ಟಂಗೆ 3 ಸಂಬಂಧ ಆಗುತ್ತೆ, 4ಕ್ಕೆ ಇನ್ನೊಂದು ಯಾವುದೋ ಆಗುತ್ತೆ, 5ಕ್ಕೆ ಇನ್ನೊಂದು ಯಾವುದೋ ಆಗುತ್ತೆ, ಒಂದು ಇನ್ನೊಂದಕ್ಕೆ ಅವಲಂಬಿತವಾಗಿರುತ್ತೆ. ಹಾಗಾಗಿ ಅವಲಂಬಿತ ಸ್ಥಿರತೆಯನ್ನು ಇದರಲ್ಲಿ ಕಾಣ್ಬೋದು. ಯಾವಾಗ A1/A2 = B1/B2 = C1/C2 ಆದಾಗ, ಹಾಗಿದ್ದಾಗ ಪರಸ್ಪರ ಐಕ್ಯ ಆಗ್ತವೆ, ಅನಂತ ಪರಿಹಾರ ಇರ್ತವೆ, ಅವಲಂಬಿತ ಸ್ಥಿರತೆ ಇರುತ್ತೆ. 2ನೇ ಪಾಯಿಂಟ್ ನೆನ್ಪಿಟ್ಕೊಳ್ಳಿ. 3ನೇ ಪಾಯಿಂಟ್ ಬಂದು A1/A2 ಮತ್ತು B1/B2 ಮಾತ್ರ ಸಮ ಆಗಿದ್ದಾವೆ. ಆದರೆ C1/C2 ಸಮ ಆಗಿಲ್ಲ ಅಂದರೆ ಆವಾಗ ಪರಸ್ಪರ ಸಮಾಂತರ 2 ರೇಖೆಗಳು ಸಮಾಂತರವಾಗಿ ಬರ್ತವೆ. ಅವು 2 ಕಟ್ಟಾಗಲ್ಲ, 2 ಒಂದಕ್ಕೊಂದು ಛೇದಿಸಲ್ಲ, ಅಥವಾ ಒಂದ್ರ ಮೇಲೆ ಒಂದು ಐಕ್ಯ ಆಗಲ್ಲ. ಯಾವಾಗ ಐಕ್ಯ ಆಗಲ್ಲ, ಛೇದಿಸಲ್ಲ ಅಂತ ಹೇಳ್ತೀವೋ ಪರಿಹಾರಗಳು ಇರೋದಿಲ್ಲ. ಪರಿಹಾರಗಳು ಇಲ್ಲ ಅಂದಾಗ ನಾವು ಅದಕ್ಕೆ ಹೇಳ್ತೀವಿ ಅಸ್ಥಿರವಾಗಿದೆ. ಸೊ 3 ಅಂಶಗಳಲ್ಲಿ ಇಟ್ಕೊಂಡು ಡೆಫಿನೆಟಾಗಿ ಎಕ್ಸಾಮಲ್ಲಿ ಒಂದು ಕ್ವಶನ್ ಕೇಳ್ತಾರೆ. A1/A2 = B1/B2 = C1/C2 ಆಗಿರುವ ಕೆಳಗಿನ ಯಾವುದು ನಿಜವಾಗಿದೆ, ಕೆಳಗಿನ ಯಾವುದು ಸರಿಯಾಗಿದೆ? 4 ಆಪ್ಷನ್ ಕೊಡ್ತಾನೆ. 3 ಆಪ್ಷನ್: ಅನನ್ಯ, ಅನಂತ, ಪರಿಹಾರಗಳೆಲ್ಲ, ಮೇಲಿನ ಎಲ್ಲ. ಸೊ ಯಾವಾಗ ಇವೆರಡೇ ನಾಟ್ ಈಕ್ವಲ್ ಆಗ್ತವೆ, ಅನನ್ಯ, ಎಲ್ಲವೂ ಈಕ್ವಲ್ ಆಗ್ತವೆ, ಅನಂತ, ಇವೆರಡೇ ಈಕ್ವಲ್ ಆಗಿದ್ದು ಕೊನೆಯ C1/C2 ಈಕ್ವಲ್ ಆಗಿಲ್ಲ ಅಂತಂತಂದರೆ ಪರಿಹಾರಗಳಿಲ್ಲ. ಸ್ಥಿರತೆ, ಅವಲಂಬಿತ ಸ್ಥಿರತೆ ಮತ್ತು ಅಸ್ಥಿರತೆ ಬಗ್ಗೆ ಮಾತಾಡೋದಕ್ಕೆ ಇರುವಂಥ ಪ್ರಶ್ನೆಗಳನ್ನು ಈ 1 ಮಾರ್ಕಲ್ಲಿ ಕೇಳ್ತಾರೆ. ಬೆಲೆಗಳನ್ನು ಕೊಟ್ಟು ಕೇಳ್ಬೋದು. ಹೇಗೆ ಅಂದರೆ x1 + y x + y + 3 = 0, 2x + 2y = 6 ಅಂತ ಕೇಳ್ದ. ಅಲ್ಲಿ ಅವೆರಡು ಈಕ್ವಲ್ ಆಗಿದ್ದಾವೆ, 3ನೇದು ಈಕ್ವಲ್ ಇಲ್ಲ ಅಂದರೆ ಅಲ್ಲಿ 1/2 1/2 1/2 ಬಂತು. 1/2 ಬಂತು ಅಂತಂದರೆ 2 ಈಕ್ವಲ್ ಆಗಿದ್ದಾವೆ ಅಂತಂದರೆ ಪರಸ್ಪರ ಸಮಾಂತರ ಆಗಿದ್ದಾವೆ, ಅದಕ್ಕೆ ಪರಿಹಾರಗಳೇ ಇಲ್ಲ ಅಂತ. ಸೊ ಅದಕ್ಕೆ 4 ಆಪ್ಷನ್ಸ್ ಕೊಟ್ಟು ಕೇಳುವಂಥ ಅವಕಾಶಗಳು ಇಲ್ಲಿರ್ತವೆ. ಇನ್ನು 2 ಮಾರ್ಕ್ಸಲ್ಲಿ ಏನು ಕೇಳ್ತಾರೆ?
ಬಹಳಷ್ಟು ಪ್ರಶ್ನೆ ಪತ್ರಿಕೆಗಳಲ್ಲಿ 2 ಸಮೀಕರಣಗಳನ್ನು ಕೊಟ್ಟು ಒಂದು ಜೋಡಿ ಸಮೀಕರಣವನ್ನು ಕೊಟ್ಟು ಬಿಡಿಸಿ ಅಂತ ಕೇಳ್ತಾರೆ. ಸಾಮಾನ್ಯವಾಗಿ ವರ್ಜಿಸುವ ವಿಧಾನದಲ್ಲಿ ಬಿಡಿಸುವಂಥ ವ್ಯವಸ್ಥೆಯನ್ನು ಅವ್ರು ಕೇಳ್ತಾರೆ. ವರ್ಜಿಸುವ ವಿಧಾನ ಅಂದರೆ ನಮ್ಗೆ ಗೊತ್ತಿದೆ, x+y ಅಂತ ಕೊಡ್ತಾನೆ, ಇನ್ನೊಂದು 2x+ ಏನೋ ಕೊಡ್ತಾನೆ. ಅವೆರಡೂ ಸಹ ಗುಣಕಗಳು ಸಮನಾಗಿ ಬರುವ ಹಾಗೆ. ಸಪೋಸ್ ಮೊದಲನೇ ಎಕ್ಸ್ನ ಬೆಲೆಯಲ್ಲಿ 3 ಇದೆ, ಎರಡನೇ ಸಮೀಕರಣದಲ್ಲಿ ಎಕ್ಸ್ನ ಬೆಲೆ 5 ಇದೆ ಅಂತಂದರೆ 3 ಮತ್ತು 5ಗಳು ಸಮ ಆಗುವ ಹಾಗೆ ಅದನ್ನು 3ರಿಂದ ಇದನ್ನ 5ರಿಂದ ಗುಣಾಕಾರ ಮಾಡಿ ಸಮ ಮಾಡಿ ನಾವು ವರ್ಜಿಸುವಂಥ ವ್ಯವಸ್ಥೆಯನ್ನು ಮಾಡ್ಕೊಳ್ತೀವಿ. ಬೆಲೆಗಳನ್ನು ಕಂಡುಹಿಡಿತೀವಿ, ಎಕ್ಸ್ ಬೆಲೆ ಸಿಗುತ್ತೆ, ವೈ ಬೆಲೆ ಸಿಗುತ್ತೆ. ಅವೆರಡೂ ಸಿಗೋದ್ರಿಂದ ವರ್ಜಿಸುವ ವಿಧಾನ ಅಂತ ಹೇಳಿ ಕರಿತೀವಿ. ಆ ವಿಧಾನ ಮಾಡುವಂಥ ಡೆಫಿನೆಟ್ ಆದ 2 ಮಾರ್ಕ್ಸ್ ಕ್ವಶನ್ ಬರುತ್ತೆ. ಇನ್ನು 4 ಮಾರ್ಕ್ಸ್ಗೆ ಇದರಲ್ಲಿ ಯಾವ ಬರ್ತಾವಂದರೆ ನಿಮಗೆ ಅತ್ಯಂತ ಪ್ರಿಯವಾದಂಥದ್ದು ಗ್ರಾಫಲ್ಲಿ ಸಹಿತ ನಾವು ಒಂದು ಸಮೀಕರಣಕ್ಕೆ ಟೇಬಲ್ ಹಾಕ್ಕೊಳ್ತೀವಿ. ಆ ಟೇಬಲಲ್ಲಿ ಎಕ್ಸ್ ಬೆಲೆನ ವೈ ಬೆಲೆನ ಬರಿತಾ ಹೋಗ್ತೀವಿ. x1 x2 x3 ಆದಾಗ ವೈ ಎಷ್ಟಾಗುತ್ತೆ, ವೈ ಎಷ್ಟಾಗುತ್ತೆ, ವೈ ಎಷ್ಟಾಗುತ್ತೆ. ಅದ್ರ ಬದಲು ಎಕ್ಸ್ಗೆ ಒಂದು ಸರಿ 0 ತೊಗೊಳ್ಳಿ, ವೈಗೆ ಒಂದು ಸರಿ 0 ತೊಗೊಳ್ಳಿ. ಅವೆರಡನ್ನೂ ತೊಗೊಳ್ಳೋದ್ರಿಂದ x0 ಇದ್ದಾಗ ವೈ ಬೆಲೆ ಬರುತ್ತೆ, y0 ಇದ್ದಾಗ ಎಕ್ಸ್ ಬೆಲೆ ಬರುತ್ತೆ. ಒಂದು ಸ್ಟ್ರೇಟ್ ಲೈನ್ ನಿಮಗೆ ಗ್ರಾಫಲ್ಲಿ ಸಿಗುತ್ತೆ. ಎರಡೇ ಸಮೀಕರಣಕ್ಕಾದರೂ ಅಷ್ಟೇ, ಎಕ್ಸ್ಗೆ 0 ತೊಗೊಂಡು ವೈಗೆ 0 ತೊಗೊಳ್ಳಿ, x0 ತೊಗೊಳಗೆ ವೈ ಬರುತ್ತೆ, y0 ತೊಗೊಂಡಾಗ ಎಕ್ಸ್ ಬರುತ್ತೆ. ಅವೆರಡಕ್ಕೂ ಒಂದು ಸಮೀಕರಣಕ್ಕೆ ಒಂದು ಲೈನ್ ಹಾಕ್ಕೊಳ್ಳಿ. ಮತ್ತೊಂದು ಸಲ ಅವೆರಡು ಲೈನ್ ಒಂದು ಕಟ್ ಆಗ್ತಾ ಇತ್ತು ಅಂತಂದರೆ ಆ ಪಾಯಿಂಟಲ್ಲಿ ನಿಮಗೆ ಬೆಲೆಗಳು ಸಿಗ್ತವೆ ಅಂತ ಹೇಳೋದಕ್ಕೆ ಈ ಥರ ಗ್ರಾಫ್. ಸೊ ಅವು ಇಲ್ಲಿ ಒಂದು ಪಾಯಿಂಟಲ್ಲಿ ಸಿಗ್ತವೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಮಾಡಿದಂಥ ಸಮೀಕರಣದಲ್ಲಿ ಎರಡರಲ್ಲಿ ಕಟ್ ಆಗಿದೆ, ಹಾಗಾಗಿ ಎಕ್ಸ್ ಬೆಲೆ 2 ಮತ್ತು ವೈ ಬೆಲೆ 2 ಅಂತೇಳಿ ನೋಡ್ತೀವಿ. ಸೊ ಇದು 4 ಮಾರ್ಕ್ಸಲ್ಲಿ ಆಗುವಂಥದ್ದು 2 ಚರಾಕ್ಷಣಿಕೆ. ನೆಕ್ಸ್ಟ್ ವೃತ್ತಗಳು ಚಾಪ್ಟರ್ ಸಂಬಂಧಪಟ್ಟ ಹಾಗೆ 1 ಮಾರ್ಕ್ ಕ್ವಶನ್ಸಲ್ಲಿ ಈಗ ಕೇಳ್ತಾರೆ, ವೃತ್ತ ಸ್ಪರ್ಶಕ ಅಂದರೆ ಯಾವುದು, ಡೆಫಿನೇಷನ್ ಗೊತ್ತಿರಬೇಕು. ವೃತ್ತ ಸ್ಪರ್ಶಕ ಅಂದ್ರೇನು, ವೃತ್ತ ಛೇದಕ ಅಂದ್ರೇನು, ತ್ರಿಜ್ಯ ಅಂದ್ರೇನು, ಅಥವಾ ಡಯಾಮೀಟ್ರ್ ಅಂದ್ರೇನುಗಳ ನಾಲೆಜ್ ಇತ್ತು ಅಂತಂದರೆ ಸ್ವಲ್ಪ ಪುಟ್ಟದಾಗ ಓದ್ಕೊಂಡಿದ್ರೆ ಇಂಥ ಆನ್ಸರ್ಗಳನ್ನು ಬಿಡಿಸ್ಬೋದು. ಈ ಕ್ವಶನ್ ನೋಡಿ, ಈ ಚಿತ್ರದಲ್ಲಿ ತ್ರಿಜ್ಯಗಳ ನಡುವಿನ ಕೋನ 130 ಡಿಗ್ರಿ ಇದೆ. ಹಾಗಾದರೆ ಸ್ಪರ್ಶಗಳ ನಡುವಿನ ಕೋನ ಎಷ್ಟು ಅಂತ ಕೇಳುವಂಥ ಪ್ರಶ್ನೆ 1 ಅಂಕಕ್ಕೆ ಬರುತ್ತೆ. ಇಲ್ಲಿ 130 ಆಗಿತ್ತು ಅಂದರೆ ಇಲ್ಲಿ 80 ಆಗುತ್ತೆ ಅಂತ ಅರ್ಥ, 50 ಆಗುತ್ತೆ ಅಂತ ಅರ್ಥ. ಯಾಕಂದರೆ ಅವು ಎರಡರ ಮೊತ್ತ 180 ಇರುತ್ತೆ. ಇಲ್ಲಿ 90, ಇಲ್ಲಿ 90 ಇರೋದ್ರಿಂದ ಇದು ಮತ್ತು ಇದು ಕೂಡಿದಾಗ 180 ಆಗಬೇಕು. ಆಲ್ರೆಡಿ ಇದಕ್ಕೆ 130 ಕೊಟ್ಟಿರೋದ್ರಿಂದ ಇಲ್ಲಿ 180 - 130 50 ಡಿಗ್ರಿ ಇಲ್ಲಿ ಬರುತ್ತೆ. ಅದೇ ಪ್ರಶ್ನೆ ಇಲ್ಲಿದೆ, ಬೇರೆ ರೀತಿಯಲ್ಲಿ ಅದನ್ನು ಪ್ರೆಸೆಂಟ್ ಮಾಡಿದ್ದಾರೆ. ಸೊ ಅದನ್ನ ಇಟ್ಕೊಂಡು 1 ಅಂಕದ ಪ್ರಶ್ನೆಗಳನ್ನು ನೀವು ಇಲ್ಲಿ ತೊಗೊಳಕ್ಕೆ ಸಾಧ್ಯ ಆಗುತ್ತೆ. ಇದನ್ನು ಬಿಟ್ಟರೆ ವೆರಿ ಡೆಫಿನೆಟ್ ಆಗಿ ಬರುವಂಥ ಕ್ವಶನ್ನು 3 ಮಾರ್ಕ್ಸ್. ಪ್ರತಿ ವರ್ಷ ಪ್ರಶ್ನೆ ಪತ್ರಿಕೆಯಲ್ಲಿ ಇವೆರಡು ಪಾಯಿಂಟಲ್ಲಿ 1 ಪಾಯಿಂಟ್ ಡೆಫಿನೆಟ್ ಆಗಿರುತ್ತೆ, ಪ್ರತಿ ವರ್ಷ ಇರುತ್ತೆ. 3 ಮಾರ್ಕ್ಸ್ಗೆ ಅಂಕಕ್ಕೆ ಏನು, ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದವು ಸಮವಾಗಿರುತ್ತೆ ಎಂದು ಸಾಧಿಸಿ. ಈ ಕ್ವಶನ್ ನಾವು ಪ್ರಾಕ್ಟೀಸ್ ಮಾಡಿದ್ದೇ ಆದರೆ ಅದು ಆಲ್ಮೋಸ್ಟ್ 1 ವರ್ಷ 2 ವರ್ಷ ಕಂಟಿನ್ಯೂಸ್ ಬಂದು 3ನೇ ವರ್ಷಕ್ಕೆ ಈ ಪ್ರಮೇಯ ಕೇಳ್ಬೋದು. ಮತ್ತೆ ಇದೇ ರಿಪೀಟ್ ಆಗುತ್ತೆ. ಇದು ಮೋಸ್ಟ್ ಪ್ರಾಮಿನೆಂಟ್ ಕ್ವಶನ್. ಇದು ನಾವು ನಿಮ್ಗೆ ಹೇಳಬೇಕು ಅಂದರೆ ಎಷ್ಟು ವರ್ಷದಿಂದ ಅಂದರೆ ನಾವು ಕಲಿತಿರ್ಬೇಕಾದಾಗ ಇದ್ದಂಥ ಪ್ರಮೇಯ, ನಾವು ಸಹಿತ ನಮ್ಮ ಟೀಚರ್ಸ್ ಸಹಿತ ನಮ್ಗೆ ಅದನ್ನೇ ಹೇಳ್ತಾ ಇದ್ರು, ಇಟ್ಸ್ ವೆರಿ ಇಂಪಾರ್ಟೆಂಟ್, ಇಟ್ ವಿಲ್ ಬಿ ಆಸ್ಕ್ಡ್ ಇನ್ ಯುವರ್ ಮೇನ್ ಎಕ್ಸಾಮಿನೇಷನ್. ಎಸ್ ಶ್ಯೂರ್ಲಿ, ಈಗಲೂ ಅದನ್ನೇ ಹೇಳ್ತೀವಿ, ಇದನ್ನು ಕೇಳಲ್ಪಡುತ್ತೆ. ಹಾಗಾಗಿ ಈ ಪ್ರಮೇಯವನ್ನು ಜೊತೆಗೆ ವೃತ್ತದ ಮೇಲಿನ ಯಾವುದೇ ಒಂದು ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವು ಸ್ಪರ್ಶ ಬಿಂದುವಿನ ಎಳೆದ ತ್ರಿಜ್ಯಕ್ಕೆ ಲಂಬವಾಗಿರುತ್ತದೆ ಎಂದು ಸಾಧಿಸಿ ಅನ್ನುವಂಥ ಪ್ರಶ್ನೆ. ಈ 2 ಪ್ರಮೇಯಗಳಲ್ಲಿ ಒಂದು ಪ್ರಮೇಯ ಡೆಫಿನೆಟಾಗಿ ಬರುತ್ತೆ ನೋಡಿ. 1 ಅಂಕ ಇಲ್ಲಿ ಡೆಫಿನೆಟಾಗಿ ಸ್ಕೋರ್ ಮಾಡ್ತೀವಿ. ಇದನ್ನ ಮತ್ತೆ ಮನೇಲಿ ಪ್ರಾಕ್ಟೀಸ್ ಮಾಡಿಸ್ಕೊಂಡಿದ್ದೆ, ಒಂದು 4 ಸಲ ಪ್ರಾಕ್ಟೀಸ್ ಮಾಡಿಬಿಟ್ರೆ ಬರುವಂಥ ಸಿಂಪಲ್ ಅಂತ ಪ್ರಮೇಯಗಳು. ಸೊ ನಿಮಗೆ 3 ಮಾರ್ಕ್ಸ್ ಬರ್ತವೆ. ಒಟ್ಟು 4 ಮಾರ್ಕ್ಸ್ಗಳನ್ನು ಇಲ್ಲಿ ಕವರ್ ಮಾಡ್ಬೋದು. ಸಮಾಂತರ ಶ್ರೇಣಿಯಲ್ಲಿ 4 ಮಾರ್ಕ್ಸ್ ಆಯಿತು. ಹೀಗೆ ಬೇರೆ ಬೇರೆದರಲ್ಲಿ 4 ಮಾರ್ಕ್ಸ್ಗಳನ್ನು ನಾವು ಹೆಚ್ಚೆಚ್ಚು ಮಾರ್ಕ್ಸ್ಗಳನ್ನು ಕವರ್ ಮಾಡಿಕೊಂಡು ಹೋಗೋದಕ್ಕೆ ಇಲ್ಲಿ ಸಾಧ್ಯ ಆಗುತ್ತೆ ಅಂತ ಹೇಳಿ. ನೆಕ್ಸ್ಟ್ ಪಾಯಿಂಟ್ ನೋಡೋದಾದರೆ ರಚನೆಗಳು. ನಾನು ಕ್ಲಾಸಲ್ಲಿ ತರಗತಿಯಲ್ಲಿ ನೋಡೋ ಹಾಗೆ ಗಣಿತದ ಯಾವುದೇ ಅಂಶದಲ್ಲಿ ವೀಕ್ ಆಗಿರುವಂಥ ವಿದ್ಯಾರ್ಥಿ ಸಹ, ಗಣಿತ ಅಂದರೆ ಅವರ್ಷನ್ ಇರುವಂಥ ವಿದ್ಯಾರ್ಥಿ ಸಹ, ಗಣಿತ ಅಂತಂದರೆ ನನಗೆ ಕ್ಲಾಸ್ಗೆ ಕೊಡೋಕ್ಕಾಗಲ್ಲ, ನನಗೇನು ಲೆಕ್ಕ ಮಾಡೋಕ್ಕಾಗಲ್ಲ ಅನ್ನುವಂಥ ವಿದ್ಯಾರ್ಥಿ ಸಹಿತ ರಚನೆಗಳು ಚಾಪ್ಟ್ರಿಗೆ ಬಂದರೆ ಭಾಳ ಇಂಟ್ರೆಸ್ಟಿಂಗ್ ವರ್ಕ್ ಮಾಡ್ತಾನೆ. ಎಷ್ಟು ಇಂಟ್ರೆಸ್ಟಿಂಗ್ ಅಂತಂದರೆ ಆ ಚಾಪ್ಟರ್ ಬಂದರೆ ಎಲ್ಲ ಕ್ವಶನ್ಸ್ಗಳನ್ನು ಮನೆಯಲ್ಲಿ ಹೋಗಿ ಪ್ರಯತ್ನ ಮಾಡೇ ಮಾಡ್ತಾನೆ. ಹಾಗೆ ಮಾಡೋದ್ರಿಂದ ಅವನು ಅದರಲ್ಲಿ ಪರ್ಫೆಕ್ಷನ್ ತೊಗೊಳ್ತಾನೆ. ಯಾಕೆ ಅಷ್ಟು ಇಂಟ್ರೆಸ್ಟಿಂಗ್ ಆಗುವಂಥ ಚಾಪ್ಟರ್ ರಚನೆಗಳು ಅಂತಂದರೆ ಅದರಲ್ಲಿರೋದು ಚಿತ್ರ ಹಾಕೋದು. ನಮಗೆಲ್ಲ ಗೊತ್ತು, ಮಕ್ಕಳಿಗೆ ಅಂದರೆ ಚಿತ್ರ ಬಿಡಿಸೋದೇ ಭಾಳ ಇಂಟ್ರೆಸ್ಟ್. ಆ ಚಿತ್ರ ಬಿಡಿಸಿದ ಮೇಲೆ ಅದು ನೀಟಾಗಿ ಬಂದಾಗ ಯಾರಾದ್ರೂ ಶಬಾಷ್ ಅಂದ್ಬಿಟ್ರೆ ಅಲ್ಲಿಗೆ 3 ಮಾರ್ಕ್ಸ್ ಬಂದಂಗೆ ಅವನಿಗೆ, ಅವತ್ತೇ ಬಂದಂಗೆ. ಅದೇ ಪಾಯಿಂಟ್ ಇಟ್ಕೊಂಡು ಮೇನ್ ಎಕ್ಸಾಮಲ್ಲಿ ಮಾಡ್ತೀವಿ. ರಚನೆಯಲ್ಲಿ 2 ಮಾರ್ಕ್ಸಿಂದ ಒಂದು ಡೆಫಿನೆಟ್ ಆದ ಕ್ವಶನ್ನು, 3 ಮಾರ್ಕ್ಸ್ಗೆ ಒಂದು ಡೆಫಿನೆಟ್ ಆದ ಕ್ವಶನ್. ಹಾಗಾದರೆ 2 ಅಂಕಗಳಿಗೆ ಡೆಫಿನೆಟ್ ಆಗಿರುವಂಥ ಕ್ವಶನ್ ಯಾವ್ದು ಕೇಳ್ತಾರೆ ಅಂತ ಹೇಳಿ ನೋಡೋದಾದರೆ ಇಲ್ಲಿದೆ.
ಒಂದು ರೇಖೆಯನ್ನು ಕೊಟ್ಟು ಒಂದು ರೇಖಾಖಂಡವನ್ನು ಅಥವಾ ಫಾರ್ ಎಕ್ಸಾಂಪಲ್ 8 ಸೆಂಟಿಮೀಟರ್ ರೇಖಾಖಂಡವನ್ನು 2:3 ವಿಭಾಗಿಸಿ ಅಂತ ಕೇಳ್ತಾನೆ. ಸೊ ಆವಾಗ ನಮ್ಗೆ ಗೊತ್ತಿದೆ 2:3 ಅಂದರೆ 2+3 ಮಾಡ್ತೀವಿ, ಅನುಪಾತಗಳ ಮೊತ್ತ ಮಾಡ್ತೀವಿ, 5 ಆಗುತ್ತೆ. ಇಲ್ಲಿ 5 ಭಾಗಗಳನ್ನು ಮಾಡ್ತೀವಿ, A1 A2 A3 A4 A5 ಕೈವಾರಿಂದ 5 ಭಾಗಗಳನ್ನು ಮಾಡ್ತಾ ಹೋಗ್ತೀವಿ. ಅವ್ರು A1 A2 A3 A4 A5 ಅಂತ ಬರ್ಕೊಳ್ತೀವಿ. ನಂತರ ನಮ್ಗೆ ಬೇಕಾಗಿದ್ದು 2:5 2:3 2ರಿಂದ ಒಂದು ಕಂಸವನ್ನು ರಚಿಸಿ ಕೊನೆ ಪಾಯಿಂಟನ್ನು ಸೇರಿಸ್ಬಿಡ್ತೀವಿ. A5ಇಂದ ಕೊನೆ B ಸೇರಿಸ್ತೀವಿ. ಇಲ್ಲಿ ಒಂದು ಕೈವಾರದಿಂದ ಒಂದು ಕಂಸವನ್ನು ಏರ್ಪಡಿಸ್ಕೊಂಡು ಅದೇ ಕಂಸ A2 ಅಲ್ಲಿ ಮಾಡಿಕೊಂಡು ತಮಗೆಲ್ಲ ಗೊತ್ತಿದೆ ಹೇಗೆ ಮಾಡ್ಬೇಕಂತ ಹೇಳಿ. ಸೊ ಹಂಗೆ ಸೇರಿಸ್ಕೊಂಡು ಇವೆರಡೂ ಸಮಾಂತರವಾಗಿರುವಂಥ ರೇಖೆಯನ್ನು ಹೇಳಿದ್ರೆ 2 ಅಂಕಗಳ ಮಾರ್ಕ್ಸ್, 2 ಅಂಕಗಳು ನಿಮ್ಮ ಪಾಕೆಟಿಗೆ ಬಂದಂಗೆ. ಅದನ್ನ ಮಾಡೋದಕ್ಕೆ ಸಹಿತ ನಾವು ಭಾಳ ಸಿಂಪಲ್ ಸ್ಟೆಪ್ಸನ್ನು ಯೂಸ್ ಮಾಡ್ಕೊಂಡು ಹೋಗ್ತೀವಿ ಅನ್ನೋದು ಇದರಲ್ಲಿ. ಅಥವಾ ಬಹಳ ಸಾರಿ ಕೇಳಿದಂಥ ಇನ್ನೊಂದು ಪ್ರಶ್ನೆ ಅಂತಂದರೆ ತ್ರಿಜ್ಯಗಳ ನಡುವಿನ ಕೋನ 60 ಡಿಗ್ರಿ ಇರುವಂತೆ ಅಥವಾ ಸ್ಪರ್ಶಕಗಳ ನಡುವಿನ ಕೋನ 80 ಡಿಗ್ರಿ ಇರುವಂತೆ ವೃತ್ತ ಸ್ಪರ್ಶಕಗಳನ್ನು ರಚಿಸಿ ಅಂತ ಕೇಳ್ತಾರೆ. ಬಹಳ ಸಾರಿ ಕೇಳಿದ ಪ್ರಶ್ನೆ. ಈ ಮೊದಲೇ ಥರ ಪ್ರಶ್ನೆಗಿಂತ ಎರಡನೇ ಥರ ಪ್ರಶ್ನೆಯನ್ನು ಬಹಳ ವರ್ಷಗಳಿಂದ ಕೇಳ್ತಾ ಬರ್ತಾ ಇದ್ದಾರೆ. ಹಾಗಾಗಿ ಈ ಪ್ರಶ್ನೆಗೆ ಇದು ಈಸಿನೇ. ಈ ಪ್ರಶ್ನೆಗೆ ನೀವು ಹೆಚ್ಚು ಒತ್ತು ಕೊಟ್ಟು ರೆಡಿ ಆಗಿದ್ದರೆ ಇದರಲ್ಲಿ ಮಾರ್ಕ್ಸ್ ಸ್ಕೋರ್ ಮಾಡೋಕ್ಕಾಗುತ್ತೆ. ಈ ಪ್ರಶ್ನೆಯನ್ನು ಬಿಡಿಸ್ಬೇಕಾದಾಗ ಕ್ವಶನನ್ನು ಸರಿಯಾಗಿ ಓದ್ಕೊಳ್ಳಿ. ಒಂದು ಕನ್ಫ್ಯೂಷನ್ ಮಾಡೋದಕ್ಕೆ ಒಂದು ಕ್ವಶನ್ ಕೇಳ್ತಾರೆ ಅಲ್ಲಿ, ಏನು ಅಂದರೆ ಸ್ಪರ್ಶಕಗಳ ನಡುವಿನ ಕೋನ ಅಂತ ಕೇಳ್ಬೋದು ಅಥವಾ ತ್ರಿಜ್ಯಗಳ ನಡುವಿನ ಕೋನ ಅಂತ ಕೇಳ್ಬೋದು. ತ್ರಿಜ್ಯಗಳ ನಡುವಿನ ಕೋನ 60 ಡಿಗ್ರಿ ಇರುವಂತೆ ಅಂತ ಪ್ರಶ್ನೆ ಕೇಳಿದ್ರೆ ತ್ರಿಜ್ಯ ನಡುವೆ ಇಲ್ಲಿ 60 ಆಗಬೇಕು, ಡೈರೆಕ್ಟಾಗಿ 60 ಡಿಗ್ರಿ ಮಾಡ್ತೀರಿ. ಒಂದು ತ್ರಿಜ್ಯ ಎಳಿತೀವಿ, ಅದ್ರ ಮೇಲೆ ಕೋನಮಾಪಕ ಇಡ್ತೀವಿ. ಒಂದು ತ್ರಿಜ್ಯ ಹಾಕ್ಕೊಂಡು ಕೋನಮಾಪಕದಿಂದ ಈ ಕಡೆಯಿಂದ 60 ಎಣಿಸ್ತೀವಿ. 10 20 30 40 50 60 ಅಂತ ಎಣಿಸಿ ಮತ್ತೊಂದನ್ನು ಹಾಕ್ಕೊಳ್ತೀವಿ, ತ್ರಿಜ್ಯವನ್ನು ಹಾಕ್ಕೊಳ್ತೀವಿ. ಆ ತ್ರಿಜ್ಯಕ್ಕೆ ಸಂಬಂಧಪಟ್ಟಂಥ ಸ್ಪರ್ಶಕವನ್ನು ಯಾವ ರೀತಿ ರಚನೆ ಮಾಡಬೇಕು, ಆ ಕಡೆ ಈ ಕಡೆ 99 ಡಿಗ್ರಿ ಮಾಡಿದ್ರೆ ಅದು ನೇರವಾಗಿ ಒಂದು ಕಡೆ ಕೂಡ್ತವೆ, ಅದು ಸ್ಪರ್ಶಕಗಳು ಸೇರಿದಂಗೆ ಆಗುತ್ತೆ. ಒಂದು ವೇಳೆ ಇದೇ ಕ್ವಶನನ್ನು ಸ್ಪರ್ಶಕಗಳ ನಡುವಿನ ಕೋನ 60 ಡಿಗ್ರಿ ಇರುವಂತೆ ಅಂತ ಕೇಳಿದ್ರೆ, ನೋಡಿ ತ್ರಿಜ್ಯಗಳ ನಡುವಿನ ಕೋನ ಅಂದರೆ ಏನು ಮಾಡುವಾಗಿಲ್ಲ, ಡೈರೆಕ್ಟಾಗಿ 60 ಡಿಗ್ರಿ ತೊಳ್ತೀವಿ. ಅದರ ಬದಲಾಗಿ ಸ್ಪರ್ಶಕಗಳ ನಡುವಿನ ಕೋನ 60 ಡಿಗ್ರಿ ಆಗಿರುವಂತೆ ಅಂತ ಕೇಳಿದ್ರೆ ಇಲ್ಲಿ ನೇರವಾಗಿ 60 ಡಿಗ್ರಿನ ಮಾಡಲಿಕ್ಕೆ ಆಗೋದಿಲ್ಲ. ಸ್ಪರ್ಶಕ ಎಲ್ಲಿ ಕೊನೆ ಆಗುತ್ತೆ, ಎಲ್ಲಿ ಪ್ರಾರಂಭ ಆಗುತ್ತೆ ಅಂತ ಗೊತ್ತಿರೋದಿಲ್ಲ ಮೊದಲೇ. ಹಾಗಾಗಿ ಕೊಟ್ಟಂಥ ಡಿಗ್ರಿಯನ್ನು 180ರಿಂದ ಕಳಿತೀವಿ. 180ರಲ್ಲಿ 60ನ ಕಳೆದಾಗ ಬರುವಂಥದ್ದು 120. ಆವಾಗ ಇಲ್ಲಿ 120 ಡಿಗ್ರಿಯನ್ನು ಒಳಗಡೆ ಮಾಡಬೇಕು. ಸಪೋಸ್ ಸ್ಪರ್ಶಕಗಳ ನಡುವಿನ ಕೋನ 70 ಡಿಗ್ರಿ ಅಂತ ಕೇಳಿದ್ರೆ 180ರಲ್ಲಿ 70ನ ಕಳಿತೀವಿ. 180 - 70 110. ಇಲ್ಲಿ 110 ಡಿಗ್ರಿಯನ್ನು ಮಾಡ್ತೀವಿ. ಈ 110 ಡಿಗ್ರಿ ಇಟ್ಕೊಂಡು ನಾವು ಸ್ಪರ್ಶಕವನ್ನು ರಚಿಸ ಸಾಧ್ಯ ಆದರೆ 2 ಅಂಕಗಳು ಡೆಫಿನೆಟಾಗಿ ನಮ್ಗೆ ಸಿಗ್ತವೆ. ಇನ್ ಕೇಸ್ ಎಕ್ಸಾಮಲ್ಲಿ ನಮ್ಗೆ ಆಗಲಿಲ್ಲ, ಈ ಪ್ರಶ್ನೆ ಬಿಡ್ಸೋಕ್ಕಾಗಿಲ್ಲ ಅಂದರೆ ಒಂದು ವೃತ್ತ ಹಾಕಿದ್ರೆ ಅರ್ಧ ಮಾರ್ಕ್ಸ್ ಕೊಡ್ತಾರೆ, ಒಂದು ಕೋನ ಮಾಡಿದ್ರೆ ಅರ್ಧ ಮಾರ್ಕ್ಸ್, ಅಲ್ಲಿಗೆ 1 ಮಾರ್ಕ್ ಬಂದೋಯ್ತು ನಿಮಗೆ. ಸ್ಪರ್ಶಕಗಳೆಲ್ಲ ಹಾಕಿದ್ರೆ 2 ಮಾರ್ಕ್ಸ್ ಸಿಗೋದು, ಬರೀ ಅಷ್ಟು ಹಾಕಿದ್ರೆ 1 ಮಾರ್ಕ್ಸ್ ಸಿಗುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಈ ಪ್ರಶ್ನೆಯನ್ನು ಬಿಟ್ಟು ಬರೋ ಹಾಗಿಲ್ಲ. ಇನ್ನು ಇದರಲ್ಲಿ ಹೆಚ್ಚಿಗೆ ಕೇಳೋದು 3 ಮಾರ್ಕ್ಸ್, ಒಟ್ಟು 5 ಮಾರ್ಕ್ಸ್ ಈ ಚಾಪ್ಟರ್ ಡೆಫಿನೆಟಾಗಿ ಬರುತ್ತೆ. ಅದರಲ್ಲಿ 5 ಮಾರ್ಕ್ಸಿನ ಒಂದು ಕೇಳ್ತಾರೆ, 3 ಮಾರ್ಕ್ಸಿನ ಕೇಳ್ತಾರೆ. ಯಾವ್ದು ಕೇಳ್ತಾರೆ ಅಂತಂದರೆ ಈ ಥರದ್ದು. ಯಾವ ಥರದ್ದು ಅಂದರೆ 3 ಬಾಹುಗಳನ್ನು ಕೊಡ್ತಾರೆ. ಒಂದು ತ್ರಿಭುಜದ 3 ಬಾಹುಗಳ ಅಳತೆಯನ್ನು ಕೊಡ್ತಾರೆ. 2 ಸೆಂಟಿಮೀಟರ್ 5 ಸೆಂಟಿಮೀಟರ್ 8 ಸೆಂಟಿಮೀಟರ್ ಅಳತೆಗಳುಳ್ಳ ಒಂದು ತ್ರಿಭುಜವನ್ನು ರಚಿಸಿ ಆ ತ್ರಿಭುಜದ ಬಾಹುಗಳಿಗೆ ಅನುರೂಪವಾಗಿರುವಂತೆ ಅನುಪಾತ 5:7 ಇರುವಂತೆ ಮತ್ತೊಂದು ಸಮರೂಪವಾದ ತ್ರಿಭುಜವನ್ನು ರಚಿಸಿ ಅಂತ ಕೇಳಿದ್ರೆ ಆವಾಗ ಮಾಡುವಂಥ ಪ್ರಶ್ನೆ. ಈ ಪ್ರಶ್ನೆಗಳನ್ನು ಡೆಫಿನೆಟಾಗಿ ಕೇಳ್ತಾರೆ ಅಂತ ಗೊತ್ತಾದ ಮೇಲೆ ನಾವು ಇದನ್ನು ಮತ್ತೆ ಪ್ರಾಕ್ಟೀಸ್ ಮಾಡೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಯಾಕಂದರೆ ಡೆಫಿನೆಟಾಗಿ ಕೇಳುವಂಥ ಪ್ರಶ್ನೆ ಇದು ಬಂದೇ ಬರುತ್ತೆ ಪ್ರಶ್ನೆ ಪತ್ರಿಕೆಯಲ್ಲಿ. ಹಾಗಾಗಿ ಈ ಅಂಕಗಳದ್ದು ಪ್ರಶ್ನೆಯನ್ನು ಮಾಡಿ ಈ ಪ್ರೊಸೆಸ್ ಹೇಗೆ ಮಾಡಬೇಕು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಮತ್ತೆ ಪ್ರಾಕ್ಟೀಸ್ ಮಾಡಿ. ಈಗ ಅದನ್ನು ಹೇಳೋದಕ್ಕೆ ಇಟ್ ಟೇಕ್ಸ್ ಲಾಂಗ್ ಟೈಮ್, ಬಟ್ ಪ್ರಾಕ್ಟೀಸ್ ಮಾಡಿ. ಅಲ್ಲಿ ಒಂದು ಗಮನಿಸಬೇಕೇನು ಅಂದರೆ ಕೊಟ್ಟಿರೋದು 7/5 ಇದೆಯೋ ಅಥವಾ 5/7 ಇದೆಯೋ ಅನ್ನೋದು ವೆರಿ ಇಂಪಾರ್ಟೆಂಟ್. ಸಪೋಸ್ ನೀವು 5/7 ಕೊಡಲಿ 7/5 ಕೊಡಲಿ ಏನು ಕೊಟ್ಟರು ಸಹಿತ ಇಲ್ಲಿ ಮಾಡೋದು ನಾವು 7 ಪಾರ್ಟ್ಸೇ ಮಾಡ್ತೀವಿ. ಆದರೆ ಸೇರಿಸ್ಬೇಕಾಗಿರೋದು 7/5 ಕೊಟ್ಟರೆ ಕೊನೆ 7ಅನ್ನು ಸೇರಿಸೋದಲ್ಲ, 5ಅನ್ನು ಸೇರಿಸ್ಕೊತೀವಿ, ಮುಂದಕ್ಕೆ 7ಕ್ಕೆ ಹೋಗ್ತೀವಿ. ಅಂದರೆ 5/7 ಕೊಟ್ಟರೆ ಮೊದಲೇ ತ್ರಿಭುಜಕ್ಕಿಂತ ಚಿಕ್ಕ ತ್ರಿಭುಜ ಬರುತ್ತೆ, ಅದರೊಳಗಡೆ ಲೈನ್ ಹಾಕ್ಕೋಬೇಕು. 7/5 ಕೊಟ್ಟರೆ ನಮ್ಗೆ ಗೊತ್ತು 7/5 ಅಂದರೆ 1 ಪಾಯಿಂಟ್ ಸಮಥಿಂಗ್, ಅಂದರೆ ಮೊದಲೇ ತ್ರಿಭುಜಕ್ಕಿಂತ ದೊಡ್ಡ ತ್ರಿಭುಜ ಅಂತ.
ಹಾಗಾಗಿ 7/5 ಕೊಟ್ಟರೆ ಅದನ್ನು 5ಕ್ಕೆ ಸೇರಿಸಿ ಇನ್ನು ಮುಂದಕ್ಕೆ ಹೋಗಿ ಈ ಲೈನನ್ನು ಇನ್ನೂ ಬೆಳ್ಕೊಳ್ತೀವಿ, ಈ ಲೈನ್ ಹೇಳ್ಕೊಡ್ತೀವಿ, ಇವತ್ತು ಚಿತ್ರ ಸೇರಿಸಿ ಇಲ್ಲಿ ಬರುವಂಥ A ಡ್ಯಾಶ್ B ಡ್ಯಾಶ್ C ಡ್ಯಾಶ್ ತ್ರಿಭುಜ ತೋರಿಸ್ತೀವಿ. ಸೊ ಇದನ್ನು ಮಾಡಿದ್ರೆ ಡೆಫಿನೆಟಾಗಿ 3 ಮಾರ್ಕ್ಸ್. ಫ್ರೆಂಡ್ಸ್, ನಿಮ್ಗೆ ಹೇಳ್ತಾ ಇದ್ದೀನಿ, ಇದರಲ್ಲಿ 2 ಅಂಕ ಮತ್ತು 3 ಅಂಕ ಡೆಫಿನೆಟ್ ಆಗಿ ಇದೇ ಪ್ರಶ್ನೆಗಳು ಬರ್ತವೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಹಿಂದೆ ಮುಂದೆ ನೋಡದೆ ಇದನ್ನು ಮತ್ತೆ ದಿನಕ್ಕೆ 1 ಬಾರಿ ಆದರೂ ಎಕ್ಸಾಮ್ ಬರೋವರೆಗೂ ದಿನಕ್ಕೆ 1 ಬಾರಿ ಅವರು ಪ್ರಾಕ್ಟೀಸ್ ಮಾಡಬೇಕು. ನೋಡೋದಲ್ಲ, ತಿಳ್ಕೊಳ್ಳಿ, ನೋಡೋದಲ್ಲ. ಇಲ್ಲಿ ನೋಡಿದ್ವಿ ಅಲ್ಲ, ನೀವು ಪ್ರಾಕ್ಟೀಸ್ ಮಾಡಿ. ಮಜಲ್ ಮೆಮೊರಿ ಅಂತ ಒಂದಿದೆ, ನಿಮಗೆಲ್ಲ ಗೊತ್ತಿರಬೇಕು. ಮಜಲ್ ಮೆಮೊರಿ, ಕೈಗೆ ಆ ಮೆಮೊರಿ ಕೊಟ್ಬಿಟ್ರೆ ನಿಮ್ಮ ಬ್ರೈನ್ ಹೇಳೋಕ್ಕಿಂತ ಮುಂಚೆ ಕೈ ತಾನೇ ಮಾಡುತ್ತೆ. ಅಂತಹ ಮೆಮೊರಿಯನ್ನು ಕೈ ಕೊಡುವಂಥ ಕೆಲಸವನ್ನು ನೀವು ಮಾಡಿದ್ರೆ ಈ 5 ಅಂಕಗಳು ವೆರಿ ಡೆಫಿನೆಟ್ ಆಗಿ ನಮ್ಮ ಪಾಕೆಟ್ಗೆ ಬಂದು ಬೀಳ್ತವೆ. ಇನ್ನು ನೆಕ್ಸ್ಟ್ ಚಾಪ್ಟರ್ಗೆ ಬರೋದಾದರೆ ವಾಸ್ತವ ಸಂಖ್ಯೆಗಳು ಸ್ವಲ್ಪ ಡಿಫಿಕಲ್ಟಿ, ನಾನು ಒಪ್ಕೊಳ್ತೀನಿ. ಆದರೆ ಪಾಸ್ ಆಗೋದಕ್ಕೆ ಅದರ ಒಂದಿಷ್ಟು ಮಾರ್ಕ್ಸನ್ನು ಕದ್ಕೊಳ್ಳೋದಕ್ಕೆ ಒಂದಿಷ್ಟು ಈಸಿ ಪಾಯಿಂಟ್ಸ್ನ ಕೊಟ್ಟಿದ್ದಾರೆ. ಯಾವ ಕೊಟ್ಟಿದ್ದಾರೆ? 1 ಅಂಕ, 2 ಅಂಕ, 3 ಅಂಕ. ಆದರೆ ಇಲ್ಲಿ 5 ಅಂಕಗಳು ಬರೋದಿಲ್ಲ. 1 ಅಂಕ 2 ಅಂಕ ಬರ್ಬೋದು, ಅಥವಾ 3 ಅಂಕ 1 ಪೂರ ಬರ್ಬೋದು. 3 ಅಂಕಗಳು ಮಾತ್ರ ಬರೋದು ಇದರಲ್ಲಿ. ಸೊ 1 ಅಂಕ ಪ್ರಶ್ನೆ ಕೇಳಿದ್ರೆ ಎಂಥ ಪ್ರಶ್ನೆಗಳು ಕೇಳ್ತಾರೆ? A = BQ + R ಯೂಕ್ಲಿಡ್ನ ಭಾಗಾಕಾರ ಅನುಪ್ರಮೇಯವನ್ನು ಬಳಸ್ಕೊಂಡು ಪ್ರಶ್ನೆ ಕೇಳ್ಬೋದು. ಫಾರ್ ಎಕ್ಸಾಂಪಲ್ 38 = 7 × 5 + 3. ಅಂದರೆ 7ರಲ್ಲಿ 35, ಇಲ್ಲಿ 38ಕ್ಕೆ 35 ತೊಗೊಂಡ್ರೆ ಇನ್ನೂ 3 ಉಳಿತವೆ, +3. ಹಾಗಾದರೆ +3 ಅನ್ನೋದೇನು? ಶೇಷ, ಉಳಿದಂಥ ಬೆಲೆ. ಹಾಗಾದರೆ R ಬೆಲೆ ಎಷ್ಟು ಅಂತ ಕೇಳ್ತಾನೆ. A = BQ + R ಆಗಿರುವಾಗ 38 = 7 × 3 7 × 5 + 3 ಅಂತ ಹೇಳ್ತಾರೆ. ಅಂತಂದರೆ R ಬೆಲೆ ಎಷ್ಟು ಅಂತ ಅದರಲ್ಲಿ ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ಏನೂ ಇಲ್ಲ. R ಅನ್ನುವಂಥ ಜಾಗದಲ್ಲಿ, ಶೇಷದ ಜಾಗದಲ್ಲಿ ಎಷ್ಟು ಬೆಲೆ ಇದೆ ಅಂಥೇಳಿ ಎತ್ತಿ ಬರೆಯೋದು. ಅಲ್ಲಿ 3 ಕಾನ್ಸೆಪ್ಟ್, ನಿಮಗೆ 3 ಬರೀಬೇಕು. 1 ಅಂಕ ಡೆಫಿನೆಟಾಗಿ ಸಿಗುತ್ತೆ. ಅಥವಾ ಮತ್ತೊಂದು ಸಲ ಭಾಳಷ್ಟು ಸರಿ ಕೇಳಿದಂಥ ಪ್ರಶ್ನೆ 1/20. ಸೊ 1/20 ಅನ್ನೋದು ಯಾವ ಪೂರ್ಣವಾಗುವಂಥದ್ದ ಅಥವಾ ಅಂತ್ಯಗೊಳ್ಳುವಂಥದ್ದ ಅಥವಾ ಅಂತ್ಯಗೊಳ್ಳಾರದ್ದ? ದಶಮಾಂಶ ವಿಸ್ತರಣೆ ಅಂತ್ಯಗೊಳ್ಳುತ್ತಾ, ದಶಮಾಂಶ ವಿಸ್ತರಣೆ ಅಂತ್ಯಗೊಳ್ಳೋದಿಲ್ವಾ ಅನ್ನುವಂಥ ಪ್ರಶ್ನೆ ಕೇಳ್ತಾರೆ. ಆವಾಗ ಯಾವುದೇ ಬೆಲೆಯನ್ನು ಕೊಟ್ಟರೆ, ಫಾರ್ ಎಕ್ಸಾಂಪಲ್ 12/25 ಕೊಟ್ಟರೆ, 12/25 ಕೆಳಗಡೆ ಇರುವಂಥ 25 ನೋಡ್ತೀವಿ. 25 5ರ ಅಪವರ್ತ್ಯ ಆಗಿದೆ, 5ರ ಮಗ್ಗೆಯಲ್ಲಿ ಭಾಗ ಆಗುತ್ತೆ. ಆದರೆ 2ರ ಮಗ್ಗೆಯಲ್ಲಿ ಬರೋಲ್ಲ. ಎಂಥ ನಂಬರ್ ಇರಬೇಕು ಅಂದರೆ ಅದು 2ರ ಮಗ್ಗೆಯಲ್ಲೂ ಬರಬೇಕು, 5ರ ಮಗ್ಗೆಯಲ್ಲೂ ಬರಬೇಕು. ಇಲ್ಲಿ ನೋಡಿ ಸೂತ್ರ, 2n ಮತ್ತು 5m ರೂಪದಲ್ಲಿ 2n 5m. ಆ ರೀತಿ ಹೊಡೆದಕ್ಕೆ ಸಾಧ್ಯ. ಆದರೆ ಅದನ್ನು ಅಪವರ್ತಿಸಿದಾಗ ಡ್ಯಾಶ್ ಮಾಡ್ತೀವಲ್ಲ ನಾವು, ಹೊಡಿತಿರ್ಬೇಕಾದಾಗ ಅದು 2 ಮತ್ತು 5 ಎರಡರಲ್ಲೂ ಬರ್ತಿತ್ತು ಅಂದರೆ ಅಂತ್ಯಗೊಳ್ಳುವ ದಶಾಂಶ ವಿಸ್ತರಣೆ ಹೊಂದಿದೆ ಅಂತ ಹೇಳಬೇಕು. ಇಲ್ಲ ಅಂದರೆ ಇಲ್ಲ. ಅದನ್ನು ನೋಡ್ಕೊಂಡು ಬಿಡಿಸುವಂಥದ್ದು ಭಾಳ ಸಿಂಪಲ್ ಆಗಿರುವಂಥ ಒಂದು ಕ್ವಶನ್ ಇದರಲ್ಲಿ ಬರುತ್ತೆ. ನಂತರ ಲಸ ಕೊಡ್ತಾನೆ, ಮಸ ಕೊಡ್ತಾನೆ, ಒಂದು ಬೆಲೆ ಕೊಡ್ತಾನೆ, ಇನ್ನೊಂದು ಬೆಲೆ ಯಾವುದು ಅಂತ ಕೇಳ್ತಾನೆ. ಭಾಳ ಸಿಂಪಲ್. ಇನ್ನೊಂದು ಬೆಲೆ ಯಾವುದು ಅಂತಂದರೆ ಲಸ ಮಸ ಗುಣಾಕಾರ ಮಾಡಿ ಇನ್ನೊಂದು ಬೆಲೆ ಕೊಟ್ಟಂಥ ಬೆಲೆ ಭಾಗಾಕಾರ ಮಾಡಿದ್ರೆ ಬರುವಂಥದ್ದು. ಆವಾಗ ಸೂತ್ರ ಬಳಸ್ಕೊತೀವಿ ನಾವು. ಲಸ × ಮಸ L × H = A × B ಬಳಸ್ಕೊಂಡ್ರೆ, ಇಷ್ಟು ನೋಡಿಕೊಂಡ್ರೆ ಸಾಕು. 1 ಅಂಕದ ಯಾವ ಪ್ರಶ್ನೆ ಕೇಳಿದ್ರು ಮಾಡ್ಬೋದು ನಾವು, ಸ್ವಲ್ಪ ಓದ್ಕೊಂಡಿರ್ಬೇಕು. ಸೊ 1 ಅಂಕಕ್ಕೆ. ಇನ್ನು 2 ಅಂಕದ ಏನು ಪ್ರಶ್ನೆ ಕೇಳ್ಬೋದು ಅಂತಂದರೆ, ಭಾಳ ವರ್ಷ ಭಾಳ ಸಾರಿ ಕೇಳಿದಂಥ ಪ್ರಶ್ನೆಗಳು ಮತ್ತು ರಿಪೀಟ್ ಆಗ್ತಾ ಇರುವಂಥ ಪ್ರಶ್ನೆ ಅಂದರೆ 5 + √3 ಇದನ್ನು ಅಭಾಗಲಬ್ಧ ಎಂದು ಸಾಧಿಸಿ, ಅಥವಾ 2 - √2 ಇದನ್ನು ಅಭಾಗಲಬ್ಧ ಎಂದು ಸಾಧಿಸಿ, 3 √2 + 5 ಅಭಾಗಲಬ್ಧ ಎಂದು ಸಾಧಿಸಿ. ಮಾಡುವಂಥ ಮೆಥಡ್ ಎಲ್ಲ ಕಡೆ ಒಂದೇ, ಆದರೆ ಇರುವಂಥ ಬೆಲೆಗಳು ಬೇರೆ ಬೇರೆ ಕೊಡ್ತಾರೆ. ಸೊ ಇದನ್ನು ನಿಮ್ಮ ಬುಕ್ಕಲ್ಲಿ ಕೊಟ್ಟಿದ್ದಾರೆ, ಅದನ್ನ ನೀಟಾಗಿ ನೋಡ್ಕೊಂಡು ಹೋದರೆ ಡೆಫಿನೆಟಾಗಿ 2 ಮಾರ್ಕ್ಸ್ ಕೇಳ್ತಾರೆ. ಅಥವಾ ಆಗಲೇ ಹೇಳಿದ್ನಲ್ಲ, ಅವಿಭಾಜ್ಯ ಅಪವರ್ತನಗಳ ಕ್ರಮದಿಂದ ಲಸ ಮಸವನ್ನು ಕಂಡುಹಿಡಿದಿರುವಂಥ ಬೆಲೆಗಳಿಲ್ಲಿದೆ. ಅಥವಾ ಯೂಕ್ಲಿಡ್ನ ಭಾಗಾಕಾರ ಕ್ರಮವನ್ನು ಉಪಯೋಗಿಸಿ ಮಸ ಕಂಡುಹಿಡಿಯೋದು. 25 36 ಕೊಡ್ತಾರೆ, 36 25 ಭಾಗಿಸ್ರಿ, ಶೇಷ ಬರುತ್ತೆ. ಆ ಶೇಷದಿಂದ ಮತ್ತೆ 25ನ ಭಾಗಿಸ್ರಿ, ಶೇಷ ಬರುತ್ತೆ. ಬಂದಿದ್ದನ್ನ ಕೊನೆ ಮಾಡ್ತಾ ಬಂದಾಗ ಯಾವಾಗ ಶೇಷ 0 ಬರುತ್ತೋ, 0 ಬಂದಾಗ ಯಾವುದರಿಂದ ಭಾಗಿಸಲ್ಪಡ್ತೋ ಅದು ಮಸ ಆಗುತ್ತೆ ಅನ್ನೋ ಕಾನ್ಸೆಪ್ಟಿಂದ ಇರುವಂಥದ್ದನ್ನ ಇದನ್ನ ಮಾಡಬೇಕು. ಸೊ ಈ 3ರಲ್ಲಿ ಬಿಟ್ಟಾಕಿ ಅಥವಾ ಅಂತ ಇರುತ್ತಲ್ಲಿ. ಈ ಪ್ರಶ್ನೆ ಒಂದು ಇದ್ಕೊಂಡು ಇದರಲ್ಲಿ 2ರಲ್ಲಿ ಒಂದಾದ್ರೂ ಇರುತ್ತೆ. ನಾನು ಯಾಕೆ ಇದ್ರ ಬಗ್ಗೆ ಆ ತಲೆ ಕೆಡಿಸ್ಕೊಳ್ಳಿ, ನಾನು ಈ ಸ್ಕೋರ್ ಮಾಡೋ ಪಾಸ್ ಆಗೋದಿದೆ ನನಗೆ. ಸೊ ಹಾಗಾಗಿ ಈ ಥರದ ಕ್ವಶನೆಯನ್ನು ಒಂದ್ಸಲ ನೋಡ್ಕೊಂಡ್ಬಿಟ್ಟಿದ್ರೆ ನೀವು ಡೆಫಿನೆಟ್ ಆಗಿ ಇವುಗಳ ಬಗ್ಗೆ ಹೆಚ್ಚು ಗಮನ ಕೊಡೋ ಅವಶ್ಯಕತೆ ಇಲ್ಲ. 5 + √3 2 + √2 ಇಂಥ ಪ್ರಶ್ನೆಗಳನ್ನು ಟೆಕ್ಸ್ಟ್ ಬುಕ್ಕಲ್ಲಿರೋದೇ ಒಂದು 4 ಕ್ವಶನ್ಸ್ ಇದೆ, ಅವನ್ನೇ ನೋಡ್ಕೊಳ್ಳಿ. ಅವೇ ಕೇಳ್ತಾರೆ, ಬದಲಾಯಿಸೋದಿಲ್ಲ. ಹಾಗಾಗಿ 3 ಮಾರ್ಕ್ಸ್ ನಿಮಗೆ 2 ಮಾರ್ಕ್ಸ್ ಡೆಫಿನೆಟಾಗಿ ಬರುತ್ತೆ.
ಇನ್ನು 3 ಮಾರ್ಕ್ಸ್ ಇದನ್ನ ಕೇಳಿಲ್ಲ ಅಂದರೆ 3 ಮಾರ್ಕ್ಸ್ಗೆ ಏನು ಕೇಳ್ತಾರೆ? ಇವೆರಡು ಕೇಳಲ್ಲ. 1 ಮಾರ್ಕ್ ಕೇಳ್ದ, 2 ಮಾರ್ಕ್ ಕೇಳ್ದ, 3 ಮಾರ್ಕ್ ಒಂದು ಪ್ರಶ್ನೆಯನ್ನು ಕೇಳ್ತಾನೆ. 3 ಮಾರ್ಕ್ಗೆ ಒಂದು ಪ್ರಶ್ನೆ ಕೇಳೋದು ಯಾವುದು? √2 ಒಂದು ಅಭಾಗಲಬ್ಧ ಸಂಖ್ಯೆಯನ್ನು ಸಾಧಿಸಿ, √3 ಅಭಾಗಲಬ್ಧವನ್ನು ಸಾಧಿಸಿ, √5 ಅಭಾಗಲಬ್ಧವನ್ನು ಸಾಧಿಸಿ, √7 ಅಭಾಗಲಬ್ಧವನ್ನು ಸಾಧಿಸಿ, √11 ಅಭಾಗಲಬ್ಧವನ್ನು ಸಾಧಿಸಿ. ನೋಡಿ, ಈ ಕ್ವಶನ್ಸ್ ನಾನು ಸೊಲ್ಯೂಷನ್ ಕೊಟ್ಟು ಹೇಳ್ತಾ ಹೋಗಲ್ಲ, ಕ್ವಶನ್ಸ್ ಅಷ್ಟೇ ಹೇಳ್ತೀನಿ. ನಿಮ್ಮ ಬುಕ್ಕಲ್ಲಿ ಸಾಲ್ವ್ ಮಾಡಿದ್ದಾರೆ. ನೀವು 3 ಮಾಡೋಕ್ಕೆ ಬಂದರೆ √5 ಬರುತ್ತೆ, √7 ಬರುತ್ತೆ, √11 ಬರುತ್ತೆ, ಯಾವ ಸಂಖ್ಯೆ ಕೊಟ್ಟರು ಬರುತ್ತೆ. 3 ಅಂಕಗಳಿಗೆ 2 ಹಂತದಲ್ಲಿ ಆನ್ಸರ್ ಮಾಡ್ತೀವಿ. ಇವು ಅಭಾಗಲಬ್ಧ ಭಾಗಲಬ್ಧ ಅಂತ ಭಾಗಲಬ್ಧ ಎಂದು ಊಹಿಸಿಕೊಳ್ಳಿ ಸ್ಟಾರ್ಟ್ ಮಾಡಿ ಕೊನೆಗೆ ಇವು ಭಾಗಲಬ್ಧಗಳಲ್ಲ, ಆದ್ದರಿಂದ ಅಭಾಗಲಬ್ಧ ಅಂತ ಸಾಧಿಸುವಂಥ ಡೆಫಿನೆಟ್ ಆದ ಒಂದು ಕ್ವಶನ್ 3 ಮಾರ್ಕ್ಸ್ಗೆ ನಮ್ಗೆ ಬಂದೇ ಬರುತ್ತೆ. ನೀವು ಈ √5ಕ್ಕೆ ರೆಡಿಯಾಗಿ ಮತ್ತು 5 + √3 ಇಂಥ 2 ಪ್ರಶ್ನೆಗಳು ರೆಡಿ ಆಗಿಬಿಟ್ರೆ ನಿಮಗೆ 3 ಅಂಕ ಡೆಫಿನೆಟ್ ಸಿಗುತ್ತೆ. ಹಾಗಾಗಿ ಈ ಚಾಪ್ಟರಿಂದ ವಾಸ್ತವ ಸಂಖ್ಯೆಗಳು ಚಾಪ್ಟರಿಂದ ಡೆಫಿನೆಟ್ ಆಗಿ ನಾವು 3 ಅಂಕಗಳನ್ನು ಗ್ರ್ಯಾಬ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನು ಇಲ್ಲಿ ನಾವು ಕ್ಯಾಚ್ ಮಾಡ್ಕೊಳ್ಳೋ ಸಾಧ್ಯ ಆಗುತ್ತೆ. ಹೇಗೆ ಅಂಥೇಳಿ ನೀವು ನಾನು ಕೊಟ್ಟಿದ್ದನ್ನ ಫಾಲೋ ಮಾಡಿ ಡೆಫಿನೆಟ್ ಆಗಿ ಇದರಲ್ಲಿ ಬರ್ತಾವೆ. ಇನ್ನು ನೆಕ್ಸ್ಟ್ ಪಾಸ್ ಆಗೋದಕ್ಕೆ ಇನ್ನೊಂದಿಷ್ಟು ಚಾಪ್ಟರ್ ನೋಡ್ತೀವಿ, ಬಹುಪದೋಕ್ತಿಗಳು. ಸೊ ಬಹುಪದೋಕ್ತಿಗಳು ಚಾಪ್ಟ್ರಿಗೆ ಬಂದಾಗ ನಮಗೆಲ್ಲ ಗೊತ್ತಿರೋ ಹಾಗೆ ಸಣ್ಣ ಪುಟ್ಟ ಕ್ಯಾಲ್ಕುಲೇಷನ್ ಮಾಡುವಂಥವುಗಳ ಸೂತ್ರ. ಇದರಲ್ಲಿ 1 ಮಾರ್ಕ್ ಬರುತ್ತೆ, 2 ಮಾರ್ಕ್ ಬರುತ್ತೆ, 3 ಮಾರ್ಕ್ ಬರುತ್ತೆ. ಆಲ್ಮೋಸ್ಟ್ 7 ಅಂಕಗಳವರೆಗೆ 5 ರಿಂದ 7 ಅಂಕಗಳು ಈ ಚಾಪ್ಟರ್ಲ್ಲಿ ನಮ್ಗೆ ಸಿಗ್ತವೆ. 1 ಅಂಕದಲ್ಲಿ ಯಾವ ಸಿಗ್ತವೆ ಅಂತ ನೋಡೋದಾದರೆ ಈ ಮೇಲಿರೋ ಗ್ರಾಫನ್ನು ನೋಡಿದ್ರೆ ಖುಷಿ ಆಗ್ಬಿಡುತ್ತೆ ನಿಮ್ಗೆ. ಯಾಕಂದರೆ ಆಲ್ಮೋಸ್ಟ್ ಪ್ರತಿ ವರ್ಷ ಕೇಳಲ್ಪಡುವಂಥ ಪ್ರಶ್ನೆಗಳಲ್ಲಿ ಅತ್ಯಂತ 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 ಸರಳವಾದ ಪ್ರಶ್ನೆ ಅಂದರೆ ಇದು. ಒಂದು ಗ್ರಾಫ್ ಕೊಡ್ತಾರೆ, ಆ ಗ್ರಾಫಲ್ಲಿ ಪರಿಹಾರಗಳೆಷ್ಟು ಅಂತ ಕೇಳ್ತಾರೆ. ಅದು ಎಷ್ಟು ಸಿಂಪಲ್ ಅಂದರೆ ನಿನ್ನ ಹೆಸರು ಏನು ಅಂತ ಕೇಳ್ದಂಗೆ. ನಮ್ಮ ಹೆಸರು ಹೇಳೋದಕ್ಕೆ ನಾವೆಂದೂ ಗಡಬಡಿಸೋದಿಲ್ಲಲ್ಲ, ಹೆದರೋದಿಲ್ಲಲ್ಲ. ಹಾಗೆ ಈ ಪ್ರಶ್ನೆಯಲ್ಲಿ ಇಲ್ಲಿ ನೋಡೋದಾದರೆ ಇದರಲ್ಲಿ ಈ ಗ್ರಾಫು, ಈ ವಕ್ರರೇಖೆ ಎಕ್ಸನ್ನು 1 2 3 ಸರಿ ಕಟ್ಟಾಗಿದೆ, ಎಕ್ಸ್ನ 3 ಸರಿ ಕಟ್ ಮಾಡ್ಕೊಂಡು ಹೋಗಿದೆ. ಹಾಗಾಗಿ ಪರಿಹಾರ 3. ಎರಡನೇ ಗ್ರಾಫಲ್ಲಿ ಇಲ್ಲೊಂದು ಕಟ್ಟಾಗಿದೆ, ಇಲ್ಲೊಂದು ಕಟ್ಟಾಗಿದೆ, ಇಲ್ಲೊಂದು ಕಟ್ಟಾಗಿದೆ, ಪರಿಹಾರ 3. ಮೂರನೇ ಗ್ರಾಫಲ್ಲಿ 1 2 3 4 4 ಕಡೆ ಕಟ್ಟಾಗಿದೆ, ಪರಿಹಾರ 4. ಅವ್ರು ಕೇಳ್ತಾರೆ, ನೀವು ಎಣಿಸ್ತೀರಿ, ಆನ್ಸರ್ ಬರೀತೀರಿ. ಎಷ್ಟು ಸರಿ ಕಟ್ಟಾಗಿದೆ ಅಂತ ಆನ್ಸರ್ ಬರೀತೀರಿ. ಡೆಫಿನೆಟಾಗಿ 1 ವರ್ಕ್. ಈ ವರ್ಷದ ಪ್ರಿಪ್ರೇಟ್ರಿಯಲ್ಲಿ ಮತ್ತು ಈ ವರ್ಷದ ಮೇನ್ ಎಕ್ಸಾಮಲ್ಲಿ ಡೆಫಿನೆಟಾಗಿ ಬರುವಂಥ ಪ್ರಶ್ನೆ ಇಂಥದ್ದು. ಹಾಗಾಗಿ ಆ ಕ್ವಶನ್ ರೆಡಿಯಿರಿ. ಇನ್ನು ಅದಕ್ಕಿಂತ ಈಸಿ ಯಾವುದು ಅಂದರೆ ಮಹತ್ತಮ ಘಾತವನ್ನು ಬರೀರಿ ಅಥವಾ ಡಿಗ್ರಿಯನ್ನು ಬರೀರಿ ಅಂತ. ಮಹತ್ತಮ ಘಾತ ಡಿಗ್ರಿ ಅಂದರೆ ನಮ್ಗೆ ಗೊತ್ತಿದೆ. ಒಂದು ಬಹುಪದೋಕ್ತಿಯಲ್ಲಿ ಘಾತಗಳನ್ನು ಗಮನಿಸಿದಾಗ ಅತ್ಯಂತ ದೊಡ್ಡ ಘಾತ ನಮ್ಗೆ ಗೊತ್ತಿದೆ. ಈ ಬಹುಪದೋಕ್ತಿಯಲ್ಲಿ ಮೈನಸ್ ಅನ್ನುವಂಥ ಘಾತಗಳು ಬರೋದಿಲ್ಲ. ಮೈನಸ್ ಬಂತು ಅಂದರೆ ಬಹುಪದೋಕ್ತಿನೇ ಅಲ್ಲ. ಅಥವಾ 1/2 2/3 ಅದು ಬಂದರೂ ಬಹುಪದೋಕ್ತಿ ಅಲ್ಲ. ಪೂರ್ಣ ಸಂಖ್ಯೆಗಳಿರ್ತವೆ, ಪ್ಲಸ್ಸಲ್ಲಿರ್ತವೆ. ಸೊ ಅದರಲ್ಲಿ 4 3 2 1 ಘಾತಾಂಕಗಳಲ್ಲಿ ಯಾವ್ದು ದೊಡ್ಡದಾಗಿರುತ್ತೋ ಅದೇ ಆನ್ಸರು, ಅದು ಮಹತ್ತಮ ಡಿಗ್ರಿ ಆಗಿರುತ್ತೆ. ಅಥವಾ ಇಲ್ಲ ಈ ಸರಿ ಮಕ್ಕಳಿಗೆ ಸ್ವಲ್ಪ ಡಿಫಿಕಲ್ಟ್ ಲೆವೆಲ್ ಹೆಚ್ಚು ಮಾಡಿ ಕೇಳೋಣ, ಇವೆಲ್ಲ ಭಾಳ ಈಸಿ ಆಗಿಬಿಟ್ಟು ವರ್ಷ ಕೇಳೀವಿ ಅಂಥೇಳಿ ಕ್ವಶನ್ ಪೇಪರ್ ಸೆಟ್ಟರ್ಸ್ಗೆ ಏನಾದ್ರು ಅನಿಸ್ತು ಅಂತಂದರೆ ಕೇಳ್ಬೋದು. ಶೂನ್ಯತೆಗಳ ಮೊತ್ತ α + β = -b/a. ವರ್ಗ ಬಹುಪದೋಕ್ತಿಗೆ ಸಂಬಂಧಪಟ್ಟಂತೆ ಶೂನ್ಯತೆಗಳ ಗುಣಲಬ್ಧ α × β = c/a. ನಿಮಗೆ ಗೊತ್ತು ಎ ಫೈಂಡ್ ಔಟ್ ಮಾಡೋದು ಹಾಗೆ, ಬಿ ಫೈಂಡ್ ಔಟ್ ಮಾಡೋದು ಹಾಗೆ, ಸಿ ಅನ್ನು ಗುರುತಿಸೋದು ಹಾಗೆ. ಗುರುತಿಸಿದ ಮೇಲೆ ಗೊತ್ತಿರಲಿ ನಿಮಗೆ 1 ಮಾರ್ಕ್ ಕೇಳಿದಾಗ ಮೊತ್ತ ಕೇಳ್ತಾರೆ, ಇಲ್ಲ ಗುಣಲಬ್ಧ ಕೇಳ್ತಾರೆ, ಎರಡೂ ಕೇಳಲ್ಲ. ಎರಡೂ ಕೇಳಿದ್ರೆ ಅದು 2 ಮಾರ್ಕ್ಸಲ್ಲಿ ಬಂದಿರುತ್ತೆ. ಮೊತ್ತವನ್ನು ಕಂಡುಹಿಡಿರಿ ಮತ್ತು ಗುಣಲಬ್ಧವನ್ನು ಕಂಡುಹಿಡಿರಿ ಅಂತೇಳಿ ಆ 2 ಮಾರ್ಕ್ಸಲ್ಲಿ ನೋಡ್ತೀವಿ. ಮೊತ್ತ ಬೇಕಾ -b/a ಮಾಡಿ, ಗುಣಲಬ್ಧ ಬೇಕಾ c/a ಮಾಡಿ, ವರ್ಗ ಬಹುಪದಿ ಕೊಟ್ಟರಂಥ ABCನ ಗುರುತಿಸ್ಕೊಂಡು. ಸೊ ಇದು ನಮಗೆ 1 ಮಾರ್ಕಲ್ಲಿ ಏನು ಕೇಳ್ಬೋದು ಅಂತ ನೋಡಿದ್ದು. ಇನ್ನು 2 ಮಾರ್ಕಲ್ಲಿ ಕೇಳೋದಕ್ಕೆ ಸಾಧ್ಯ ಆತಂದರೆ ನಾನು ಹೇಳ್ದಂಗೆ ಇದು ಏನಿತ್ತು ಇದೇ ಕ್ವಶನನ್ನು 2ಕ್ಕೂ ಕೇಳಿದ್ರೆ 2 ಮಾರ್ಕಿ ಆಗುತ್ತೆ. ಈ ಕೆಳಗಿನ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳ ಮೊತ್ತವನ್ನು ಮತ್ತು ಗುಣಲಬ್ಧವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ರೆ ಇದೇ ಪ್ರೊಸೆಸ್ ಮಾಡ್ತೀರಿ, 2 ಲೆಕ್ಕ ಮಾಡ್ತೀರಿ. ಮೊತ್ತಕ್ಕೊಂದು ಗುಣಲಬ್ಧಕ್ಕೊಂದು 2 ಲೆಕ್ಕ ಮಾಡ್ತೀವಿ. ಇಲ್ಲೊಂದಿದೆ ನೋಡಿ, ವರ್ಗ ಬಹುಪದೋಕ್ತಿ ರಚನೆ. ಇದು ಸಹಿತ ಭಾಳ ವರ್ಷ ಕೇಳಿದಂಥ ಪ್ರಶ್ನೆ. ವರ್ಗ ಬಹುಪದೋಕ್ತಿಯೊಂದರ ಶೂನ್ಯತೆಗಳು 2 ಮತ್ತು 3 ಆಗಿರುವಾಗ ಆ ವರ್ಗ ಬಹುಪದೋಕ್ತಿ ಕಂಡುಹಿಡಿಯಿರಿ ಅಂತ ಕೇಳಿದಾಗ ಆಲ್ಫಾ ಅಂದರೆ 2 ಆಯಿತು, ಬೀಟಾ ಅಂದರೆ 3 ಆಯಿತು. ಇಲ್ಲಿ ಸೂತ್ರದಲ್ಲಿ x² ಮೈನಸ್ ಬ್ರಾಕೆಟ್ α + β × x ಪ್ಲಸ್ α β ಅಂತ ಇದೆ. ಸೊ ಇವೆರಡನ್ನ ಗಮನಿಸ್ಕೊಂಡು α + β 2 ಮತ್ತು 3 ಕೂಡಿಸ್ಕೊಳ್ಳಿ, α × β 2 ಮತ್ತು 3 ಗುಣಾಕಾರ ಮಾಡ್ಕೊಳ್ಳಿ. ಇದನ್ನ ನೆನಪಿಟ್ಕೊಂಡು ಒಂದ್ಸರಿ ಬರೀರಿ. ಕೆಳಗಡೆ x² ಮೈನಸ್ 2 + 3 5 ಆಗಿತ್ತು, 5x ಬರೀರಿ. 2 ಮತ್ತು 3ನ ಗುಣಾಕಾರ ಮಾಡಿದಾಗ 6 ಬಂದಿತ್ತು, 6 ಬರೀರಿ. x² - 5x + 6 ಅನ್ನೋದು
ಬೇಕಾಗಿರುವಂತಹ ವರ್ಗ ಬಹುಪದೋಕ್ತಿ ಆಗುತ್ತೆ. ಸೊ ಇದನ್ನು 2 ಮಾರ್ಕ್ಸಲ್ಲಿ ಮಾಡುವಂಥದ್ದು. ಇನ್ನು 3 ಮಾರ್ಕಲ್ಲಿ ಈ ಚಾಪ್ಟರಿಂದ ಏನು ಕೇಳ್ಬೋದು ಅಂತ ನೋಡೋದಾದರೆ ದೀರ್ಘ ಭಾಗಾಕಾರ. ಇದು ನಾವು ಭಾಳಷ್ಟು ಸರ್ ಕೇಳಿರ್ತಾರೆ, ಅದ್ರ ಬದಲಿಗೆ ನಿಮ್ಗೆ ಅದು ಮಾಡೋಕ್ಕಾಗಿಲ್ಲ ಅಂತಂದರೆ ಅಥವಾ ಅಂತ ಮತ್ತೊಂದು ಕ್ವಶನ್ ಕೊಟ್ಟಿರ್ತಾರೆ, ಡೆಫಿನೆಟ್ ಆಗಿ ನೀವು ಅಲ್ಲಿಗೆ ಅದನ್ನ ಮಾಡ್ಬೋದು. ಸೊ ಇದು ನಿಮ್ಮ ಗಮನಕ್ಕೆ ಬಿಟ್ಟಿದ್ದು, ನೀವು ಮಾಡ್ಬೋದು, ಮಾಡಿಲ್ಲ ಅಂದರೆ 2 ಮತ್ತು 3 ಮಾರ್ಕ್ಸ್ ಡೆಫಿನೆಟ್ ಬರುತ್ತೆ. ಇದನ್ನು ನೀವು ಪ್ರಾಕ್ಟೀಸ್ ಮಾಡಿಕೊಂಡ್ರೆ 6 ಮಾರ್ಕ್ಸ್ಗಳು ಈ ಚಾಪ್ಟರಿಂದ ನಿಮಗೆ ಬರ್ತವೆ. ನಾನು ಹೇಳ್ತಾ ಇರೋದು ಈ ಮಾರ್ಕ್ಸ್ ಸ್ಕೋರರ್ಸ್ಗೆ. ಇಲ್ಲ ಸರ್ ಜಸ್ಟ್ ಪಾಸ್ ಆಗಬೇಕು ಅಂತ ಯಾರಾದರೂ ಒದ್ದಾಡ್ತಾ ಇದ್ರು ಅಂತಂದರೆ ಅವ್ರಿಗೆ ಸಂಜೀವನಿಯಾಗಿ ಸಿಗುವಂಥದ್ದು 1 ಮಾರ್ಕ್ ಮತ್ತು 2 ಮಾರ್ಕ್ಗಳ ಡೆಫಿನೆಟ್ ಆದ ಕ್ವಶನ್. ಇನ್ನು ವರ್ಗ ಸಮೀಕರಣಗಳು ನಿಮ್ಗೆ ಗೊತ್ತಿರೋ ಹಾಗೆ ವೆರಿ ಇಂಟ್ರೆಸ್ಟಿಂಗ್ ಚಾಪ್ಟರ್. ಯಾಕೆ ಅಂದರೆ ಅದರಲ್ಲಿ 2 ಬೆಲೆಗಳನ್ನ ಇಟ್ಕೊಂಡೇ ನಾವು ಗುದ್ದಾಡೋದು, 2 ಬೆಲೆ ಇಟ್ಕೊಂಡೇ ಆಟ ಆಡೋದು. ಒಂದೇ ax² + bx + c = 0. ಮಕ್ಕಳೇ ಗಮನಿಸಿ, ಈ ಚಾಪ್ಟ್ರಲ್ಲಿ ax² + bx + c = 0 ಇಟ್ಕೊಂಡು ನಾವು ಡೆಲ್ಟಾ ಕಂಡುಹಿಡಿದಿದೆಯಲ್ಲ, ಆ ಡೆಲ್ಟಾ ಕಂಡುಹಿಡಿಯೋದನ್ನ ಯಾವ ವರ್ಷ ಬಿಟ್ಟಿದ್ದಾರೆ ಅಂತೇಳಿ ನನ್ನ ಲೆಕ್ಕಕ್ಕಿಲ್ಲ. ಪ್ರತಿ ವರ್ಷ ಒಂದಿಲ್ಲ ಒಂದು ರೂಪದಲ್ಲಿ ಡೆಲ್ಟಾ ಬೆಲೆ ಕೇಳ್ತಾರೆ. ಒಂದ್ಸರಿ ಸ್ವಭಾವ ಕೇಳ್ತಾರೆ, ಒಂದ್ಸರಿ ಡೆಲ್ಟಾ ಬೆಲೆ ಎಷ್ಟು ಅಂತ ಕೇಳ್ತಾರೆ. ಡೆಲ್ಟಾ ಬೆಲೆ ಕಂಡುಹಿಡಿಯೋದು ಹಾಗೆ ಈಗ ನೋಡೋಣ. 1 ಮಾರ್ಕಲ್ಲಿ ಏನೇನು ಕೇಳ್ತಾರೆ ಅಂತಂತಂದರೆ, ಒಂದು ವರ್ಷ ಕೇಳಿದ್ರು ವರ್ಗ ಸಮೀಕರಣದ ಆದರ್ಶ ರೂಪವನ್ನು ಬರೆಯಿರಿ. ಎಷ್ಟು ಸಿಂಪಲ್ ಕ್ವಶನ್ ಅಲ್ಲ. ವರ್ಗ ಸಮೀಕರಣದ ಆದರ್ಶ ರೂಪ ax² + bx + c = 0 ಅನ್ನುವಂಥದ್ದು. ಅದನ್ನು ಇಟ್ಕೊಂಡು ಮಾಡ್ಬೋದು. ಅಥವಾ ಸೂತ್ರವನ್ನು ಬರೆಯಿರಿ, ವರ್ಗ ಸಮೀಕರಣದ ಮೂಲಗಳನ್ನು ಕಂಡುಹಿಡಿ ಸೂತ್ರವನ್ನು ಬರೆಯಿರಿ. ಅಥವಾ ax² + bx + c = 0 ಸಮೀಕರಣದ ಮೂಲಗಳನ್ನು ಬರೆಯಿರಿ ಅಂತ ಹೇಳ್ತಾರೆ. ಸೂತ್ರ ಅಂತ ಶಬ್ದ ಬಳಸಲ್ಲ, ಅದು ಅರ್ಥನೇ ಅದೇ, ಸೂತ್ರನೇ ಬರೆಯೋದು. ಕೊನೆಯದು 1 ಮಾರ್ಕಲ್ಲಿ ಡೆಫಿನೆಟ್ ಆಗಿ ಕೇಳುವಂಥದ್ದು ಅಂದರೆ ಮೂಲಗಳ ಶೋಧಕ. ಡೆಲ್ಟಾ = b² - 4ac. ಈ ಸೂತ್ರದ ಒಳಗಡೆ ಇರುವಂಥದ್ದು b² - 4ac ಒಳಗಡೆ ಇರುವಂಥದ್ದು, ಅದನ್ನು ಹೊರಗಡೆ ತೊಗೊಂಡು ಬರಿತೀವಿ ಡೆಲ್ಟಾ ಅಂಥೇಳಿ ಶೋಧಕ. ಈ ಶೋಧಕ ಮೂಲಗಳ ಸ್ವಭಾವವನ್ನು ಹೇಳ್ಕೊಡುತ್ತೆ. ಸ್ವಭಾವ ಅಂದರೆ ಏನು? ಅವು ಭಾಗಲಬ್ಧ ಸಂಖ್ಯೆಗಳ ಅಥವಾ ಅಭಾಗಲಬ್ಧ ಸಂಖ್ಯೆಗಳ? ಭಾಗಲಬ್ಧ ಆಗಿದ್ದರೆ ಅವೆರಡು ಸಮ ಇದ್ದಾವ, ಭಾಗಲಬ್ಧ ಆಗಿದ್ದರೆ ಅವು ಬೇರೆ ಬೇರೆ ಆಗಿದ್ದಾವ, ಅಥವಾ ಅವು ಊಹಾ ಸಂಖ್ಯೆಗಳ ಅಂತ ಹೇಳಬೇಕು ಅಂತಂದರೆ ಡೆಲ್ಟಾ. ಹೇಗೆ ಅಂದರೆ ಯಾರನ್ನ ನೋಡಿದ ತಕ್ಷಣ ಒಂದು ಯಾವುದೋ ಲಕ್ಷಣ ನೋಡಿಬಿಟ್ಟು ಇವ್ರು ಹೀಗೆ ಅಂತ ಹೇಳ್ತೀವಲ್ಲ, ಹಾಗೆ ಡೆಲ್ಟಾ ಅನ್ನುವಂಥ ಒಂದು ಸಣ್ಣ ಸೂತ್ರ b² - 4ac ಅನ್ನುವಂಥ ಒಂದು ಸಣ್ಣ ಸೂತ್ರವನ್ನು ಬಳಸ್ಕೊಂಡು ನಾವು ಡೆಫಿನೆಟ್ ಆಗಿ ಸ್ವಭಾವವನ್ನು ಹೇಳಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿದೆ ಡೆಲ್ಟಾ ಈ ಬೆಲೆ ಏನಾದರೂ 0ಕ್ಕಿಂತ ದೊಡ್ಡದು ಬಂತು ಅಂದರೆ, ಫಾರ್ ಎಕ್ಸಾಂಪಲ್ ಡೆಲ್ಟಾದಲ್ಲಿ b² - 4ac ಬೆಲೆ ಹಾಕ್ಕೊಳ್ತೀವಿ, b ಬೆಲೆ ಹಾಕ್ತೀವಿ, ಸ್ಕ್ವೇರ್ ಮಾಡ್ತೀವಿ, -4 × a × c ಎಲ್ಲ ಮಾಡ್ತೀವಿ. ಕೊನೆಗೆ ಬರುವಂಥ ಉತ್ತರ 5 ಅಂತ ಬಂತು ಅಂದ್ಕೊಳ್ಳೋಣ. 5 ಅಂದರೆ ಪ್ಲಸ್ 0ಕ್ಕಿಂತ ದೊಡ್ಡದು. 0ಕ್ಕಿಂತ ದೊಡ್ಡದು ಬಂತು ಅಂದರೆ ನಮ್ಗೆ ಗೊತ್ತಿದೆ ಅದರ ಸ್ವಭಾವ ವಾಸ್ತವ ಮತ್ತು ಭಿನ್ನ ಆಗಿರುತ್ತೆ ಅಂಥೇಳಿ. ಒಂದು ವೇಳೆ 0 ಬಂದರೆ ಡೆಲ್ಟಾ ಬೆಲೆ = b² - 4ac b² 4 ಬಂತು, -4 × 1 × 1 ಅಂತ ಬಂತು ಅಂದರೆ c ಬೆಲೆ 1 ಮತ್ತು a ಬೆಲೆ 1 ಆದಾಗ 4 1 4 4 - 4 0 ಆಯಿತು. ಸೊ 0 ಬಂದಾಗ ಮೂಲಗಳು ವಾಸ್ತವ ಮತ್ತು ಸಮ ಬರ್ತವೆ ಅಂತ ಬರೀಬೇಕು. ಡೆಲ್ಟಾ ಬೆಲೆ 0 ಬರುತ್ತೆ. 0 ಬರುತ್ತೆ ಅಂದರೆ ಅರ್ಥ ಮೈನಸ್ ಬರುತ್ತೆ ಅಂತ ಅರ್ಥ. ಮೈನಸ್ ಬಂದರೆ 0ಕ್ಕಿಂತ ಕಡಿಮೆ, ಪ್ಲಸ್ ಬಂದರೆ 0ಕ್ಕಿಂತ ಹೆಚ್ಚು, 0 ಬಂದರೆ 0 ಅಂತಾನೆ. ಸೊ ಮೈನಸ್ ಬಂತು ಅಂದರೆ ಅವು ಊಹಾ ಸಂಖ್ಯೆ ಆಗಿರ್ತವೆ ಅಥವಾ ವಾಸ್ತವ ಸಂಖ್ಯೆಗಳು ಅಲ್ಲ ಅಂತ ಬರೀಬೋದು. ಎಕ್ಸಾಮಲ್ಲಿ ಯಾವ ಥರ ಕೇಳ್ತಾರೆ? 2x² + 5x - 8 = 0 ವರ್ಗ ಸಮೀಕರಣದ ಮೂಲಗಳ ಸ್ವಭಾವವನ್ನು ಬರೀರಿ. ಡೆಲ್ಟಾ = b² - ಸೂತ್ರ ಹಾಕಬೇಕು, ಬೆಲೆ ತುಂಬಬೇಕು. ಬಂದು ಬೆಲೆ ಪ್ಲಸ್ ಬಂದಿತ್ತು ಅಂತಂದರೆ ಮೂಲಗಳು ವಾಸ್ತವ ಮತ್ತು ಭಿನ್ನ, ಮೈನಸ್ ಬಂದಿತ್ತು ಅಂತಂದರೆ ಮೂಲಗಳು ಊಹಾ ಸಂಖ್ಯೆಗಳು, 0 ಬಂದಿತ್ತು ಅಂತಂದರೆ ವಾಸ್ತವ ಮತ್ತು ಸಮ ಅಂತ ಬರೀ. ಒಂದು ಸಣ್ಣ ಕ್ಲೂ ಹೇಳ್ತೀನಿ ನಿಮಗೆ. 1 ಮಾರ್ಕ್ ಮಾಡಬೇಕಾದಾಗ ಸೂತ್ರ ಹಾಕಿ ಮಾಡಬೇಕು ಅಂದರೆ ಇಟ್ ಟೇಕ್ಸ್ ಟೈಮ್, ಮಿನಿಮಮ್ ಇಟ್ ಟೇಕ್ಸ್ 1 ಮಿನಿಟ್ ಟೈಮ್. ಅದಕ್ಕಿಂತ ಈಸಿ ಸಿ ಬೆಲೆ ಏನಾದರೂ ಮೈನಸ್ ಬಂದಿತ್ತು ಅಂತಂದರೆ ax² + bx + c = 0ದಲ್ಲಿ ಸಿ ಬೆಲೆ ಏನಾದರೂ ಮೈನಸ್ ಬಂದಿತ್ತು ಅಂತಂದರೆ ಡೆಫಿನೆಟ್ ಆಗಿ ಡೆಲ್ಟಾ > 0 ಆಗುತ್ತೆ, 0ಕ್ಕಿಂತ ದೊಡ್ಡದಾಗುತ್ತೆ, ಪ್ಲಸ್ ಬೆಲೆ ಬರುತ್ತೆ, ವಾಸ್ತವ ಮತ್ತು ಭಿನ್ನ ಆಗಿರುತ್ತೆ. ಹಾಗಾಗಿ -c ಬಂದಿಲ್ಲ, ಬೇರೆ ಬೆಲೆ ಬಂದಿದೆ ಅಂದರೆ ಸಣ್ಣ ಪುಟ್ಟ ಲೆಕ್ಕವನ್ನು ಮಾಡಬೇಕಾಗುತ್ತೆ. ಆದರೆ -c ಬಂದಾಗ ಮೊದಲಿದಾಗಿರುತ್ತೆ. ಇನ್ನು 2 ಮಾರ್ಕ್ಸ್ಗೆ ಏನು ಕೇಳ್ಬೋದು ಈ ಚಾಪ್ಟ್ರಲ್ಲಿ ಅಂತಂದರೆ, ಎಲ್ಲ ಕ್ವಶನ್ ಬರ್ತಾಗ ನೋಡಿ. ವರ್ಗ ಸಮೀಕರಣವನ್ನು ಸೂತ್ರ ಸಹಾಯದಿಂದ ಬಿಡಿಸಿ ಅಥವಾ ವರ್ಗ ಸಮೀಕರಣವನ್ನು ಅಪವರ್ತ ವಿಧಾನದಿಂದ ಬಿಡಿಸಿ ವರ್ಗ ಪೂರ್ಣಗೊಳಿಸಿ. ಈ 3ರಲ್ಲಿ ಭಾಳಷ್ಟು ಸಾರಿ ರಿಪೀಟ್ ಆಗಿದ್ದು ಅಂತಂದರೆ ಸೂತ್ರ ಸಹಾಯದಿಂದ ಬಿಡಿಸಿ ಅನ್ನೋದು. ವರ್ಗ ಪೂರ್ಣಗೊಳಿಸಿ ಬಿಡಿಸಿ ಅನ್ನೋದನ್ನ 1-2 ಸಲ ಕೇಳಿದ್ದಾರೆ. ಅಪವರ್ತಿಸಿ ಬಿಡಿಸಿ ಅಂತೇಳಿ ಭಾಳಷ್ಟು ಸರಿ ಕೇಳಿದ್ದಾರೆ. ಆದರೆ ಹೆಚ್ಚಾಗಿ ಕೇಳಿದ್ದು ಸೂತ್ರ ಸಹಾಯದಿಂದ ಬಿಡಿಸಿ ಅಂತ. ಸೂತ್ರ ಸಹಾಯದಿಂದ ಬಿಡಿಸಿ ಅಂತ ಹೇಳಿದಾಗ
ನಮ್ಗೆ ಗೊತ್ತಿದೆ ಎಕ್ಸ್ ಈಕ್ವಲ್ ಟು ಮೈನಸ್ ಪಿ ಪ್ಲಸ್ ಆರ್ ಮೈನಸ್ ಅಂಡರ್ ರೂಟ್ ಬಿ ಸ್ಕ್ವೇರ್ ಮೈನಸ್ 4ac ಡಿವೈಡ್ ಬೈ 2a. ನೋಡಿ ಬಾಯಿಂದ ಹಂಗೆ ಬರ್ತಾಯಿದೆ ಅಂತಂದರೆ ಐ ಹ್ಯಾವ್ ಪ್ರಾಕ್ಟೀಸ್ಡ್. ನೀವು ಅದನ್ನು ಪ್ರಾಕ್ಟೀಸ್ ಮಾಡಿ ಮಸಲ್ ಮೆಮೊರಿ ಕೊಡಿ, ಅದು ನಿಮ್ಗೆ ಗೊತ್ತಿಲ್ಲಂಗೆ ಪೇಪರಲ್ಲಿ ಬರ್ಬಿಡುತ್ತೆ. ಸೊ ಅದರಲ್ಲಿ ಬೆಲೆಗಳನ್ನು ತುಂಬೋದ್ರಿಂದ ಸೂತ್ರ ಸಹಾಯದಿಂದ ಬಿಡಿಸ್ಬೋದು. ಅಪವರ್ತನ ವಿಧಾನ ನಮ್ಗೆ ಗೊತ್ತಿದೆ. ಸ್ವಲ್ಪ ಮಟ್ಟಿಗೆ ವರ್ಗ ಪೂರ್ಣಗೊಳಿಸಿ ಸ್ವಲ್ಪ ಡಿಫಿಕಲ್ಟಿ ಆದರೂ ಸಹಿತ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಯಾಕಂದರೆ ಇದು ಕೇಳಿಲ್ಲ ಅಂದರೆ ಇದನ್ನೇ ಕೇಳ್ತಾನೆ, ಬ್ಯಾಡ್ ಲಕ್. ಹಾಗಾಗಿ ಈ 3 ಅಂಶಗಳನ್ನು ಗಮನಿಸಿದರೆ 2 ಮಾರ್ಕ್ಸ್ ನಮಗೆ ಡೆಫಿನೆಟಾಗಿ ಬರುತ್ತೆ. ಇನ್ನು 3 ಮಾರ್ಕ್ಸ್ ಬಗ್ಗೆ ನಾನು ಇಲ್ಲಿ ಡಿಸ್ಕಷನ್ ಮಾಡಿಲ್ಲ. ಅನ್ವಯಿಕ ಪ್ರಶ್ನೆಗಳು ಬರ್ತವೆ, ಲಾಸ್ಟಲ್ಲಿ ಕ್ವಶನ್ಸ್ ಇದ್ದಾವೆ. ಟೆಕ್ಸ್ಟ್ ಬುಕ್ಕಲ್ಲಿ ವರ್ಗ ಸಮೀಕರಣ ಚಾಪ್ಟರ್ ಲಾಸ್ಟಲ್ಲಿ ಕ್ವಶನ್ಸ್ ಇದ್ದಾವೆ. ಆ ಕ್ವಶನ್ಸ್ ಎಲ್ಲವನ್ನು ನೋಡಿಕೊಂಡ್ರೆ ನೀವು ಸ್ಕೋರ್ ಮಾಡಬೇಕು ಅನ್ನೋರಿಗೆ, ಹೆಚ್ಚು ಮಾರ್ಕ್ಸ್ ತೊಗೋಬೇಕು ಅನ್ನೋರಿಗೆ ಈ ಅನ್ವಯಿಕ ಪ್ರಶ್ನೆಗಳ ಬಗ್ಗೆ ಹೆಚ್ಚು ಗಮನ ಕೊಡೋದು ವೆರಿ ವೆರಿ ಇಂಪಾರ್ಟೆಂಟ್. ಜಸ್ಟ್ ಪಾಸ್ ಆಗ್ಬೋದು ಸರ್, ಇವೆಲ್ಲ ನನಗೆ ಆಗ್ತಾ ಇಲ್ಲ, ಐ ಆಮ್ ಹೆಲ್ಪ್ಲೆಸ್ ಅಂತ ಯಾರು ಇದೀರೋ ಅವರು 1 ಮಾರ್ಕ್ 2 ಮಾರ್ಕ್ ನೋಡಿಕೊಂಡ್ರೆ ಸಾಕು. ಗೊತ್ತಿರಲಿ, ಕೆಲವೊಂದು ಟೈಮ್ 4 ಮಾರ್ಕ್ಸಲ್ಲಿ ಈ ಚಾಪ್ಟರ್ ಕೇಳಿದಂಥ ಉದಾಹರಣೆ ಇದೆ. ಆದರೆ ಈ ವರ್ಷದ ಇದರಲ್ಲಿ ಇಲ್ಲೇ ಇರೋದ್ರಿಂದ ಹೆಚ್ಚಿಗೆ ವರಿ ಮಾಡೋದು ಬೇಡ. 1 ಮತ್ತು 2ಗೆ ನಾವು ಕಾನ್ಸಂಟ್ರೇಟ್ ಮಾಡೋಣ. 2 ಮಾರ್ಕ್ಸ್ 3 ಮಾರ್ಕ್ಸ್ನ ಡೆಫಿನೆಟಾಗಿ ಈ ಚಾಪ್ಟರಿಂದ ನಮ್ಗೆ ತೊಗೊಳಕ್ಕೆ ಸಾಧ್ಯ ಆಗುತ್ತೆ. ಇನ್ನು ನಮ್ಗೆ ಉಳಿದಿರೋದು 2 ಚಾಪ್ಟರ್ಗಳು ಪಾಸ್ ಆಗೋದಕ್ಕೆ ಬೇಕಾಗಿದ್ದು. ಸಂಖ್ಯಾಶಾಸ್ತ್ರ ಚಾಪ್ಟರ್ ನೋಡೋದಾದರೆ, ಮಕ್ಕಳೇ, ಸಂಖ್ಯಾಶಾಸ್ತ್ರ ಚಾಪ್ಟರ್ ನೋಡೋದಕ್ಕೆ ಕಲಿಯೋದಕ್ಕೆ ಅವತ್ತು ನಿಮಗೆ ಡಿಫಿಕಲ್ಟ್ ಅನಿಸ್ಬೋದು. ಮೇಡಮ್ ಅವರು ಸರ್ ಅಥವಾ ಪಾಠ ಮಾಡ್ತಿರ್ಬೇಕಾದಾಗ ನಿಮಗೆ ಡಿಫಿಕಲ್ಟ್ ಅನಿಸ್ಬೋದು. ಇಲ್ಲಿ ಏನೇನೋ ಇದೆ, ಗುಣಾಕಾರ ಮಾಡೋದಿದೆ, ಸೂತ್ರಗಳು ಭಾಳ ಇದ್ದಾವೆ, ಒಂದ್ಸರಿ ಭಾಗಿಸ್ಬೇಕು, ಒಂದ್ಸರಿ ಗುಡಿಸ್ಬೇಕು, ಲಾಸ್ಟಿಗೆ ಕೂಡಿಸ್ಬೇಕು, ಸೂತ್ರ ಹಾಕಬೇಕು. ಆದರೆ ನಾನು ಹೇಳುವಂಥ ಟ್ರಿಕ್ಕನ್ನು ಫಾಲೋ ಮಾಡಿ ಡೆಫಿನೆಟ್ ಆಗಿ ನಿಮಗೆ 3+3 ಗ್ಯಾರಂಟಿ ಮಾರ್ಕ್ಸ್ ಬರ್ತವೆ, 6 ಮಾರ್ಕ್ಸ್ ಗ್ಯಾರಂಟಿ ಬರ್ತವೆ. ಹಾಗೆ 1 ಮಾರ್ಕ್ ಅಂಕಗಳಲ್ಲಿ ಕೇಳೋದು ಕಡಿಮೆ. ಕೇಳಿದ್ರೆ ಏನು ಕೇಳ್ತಾರೆ, ಸೂತ್ರಗಳಲ್ಲಿ ಯಾವುದೋ ಒಂದು ಸೂತ್ರ ಬರೆಯೋಕ್ಕೆ ಕೇಳ್ತಾರೆ, ಅಥವಾ 4 ಸೂತ್ರ ಕೊಟ್ಟು ಇದರಲ್ಲಿ ಸರಿಯಾದ ಸೂತ್ರ ಯಾವುದು, ಬಹುಲಕ ಸೂತ್ರ ಬರೆಯಿರಿ, ಮಧ್ಯಾಂಕ ಸೂತ್ರವನ್ನು ಬರೆಯಿರಿ, ಸರಾಸರಿ ಅಂದಾಜು ಸರಾಸರಿ ಸೂತ್ರ ಬರೀರಿ ಅಂತ ಒಂದು ಲೀಸ್ಟ್ ಮಾಡ್ಕೊಳ್ಳಿ. ದಿವ್ಸಕ್ಕೆ ಒಂದ್ಸಲ ಬರೆದು ಹಾಕಿ, ಡೆಫಿನೆಟ್ ಆಗಿದ್ರೆ 1 ಮಾರ್ಕ್ ನಿಮ್ಗೆ ಬರುತ್ತೆ. ಭಾಳಷ್ಟು ಸಾರಿ ಕೇಳಿದ್ದು ಅಂತಂದರೆ ಇದಕ್ಕೆ ಸಂಬಂಧಪಟ್ಟಂಗೆ ಬಹುಲಕ ಸೂತ್ರ ಕೇಳಿರ್ತಾನೆ, ದತ್ತಾಂಶಗಳ ಸರಾಸರಿ ಸೂತ್ರ ಕೇಳಿರ್ತಾನೆ. ಯಾವಾಗ ಒಂದ್ಸರಿ ಕೇಳಿದ್ದು 3 ಮಧ್ಯಾಂಕ ಈಕ್ವಲ್ ಟು ಬಹುಲಕ ಪ್ಲಸ್ 2 ಸರಾಸರಿ ಅಂತೇಳಿ. 3 ಬಹುಲಕ ಸೂತ್ರ ಭಾಳ ಸರಿ ಕೇಳಿಲ್ಲ, ಹೆಚ್ಚಿಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ಬಟ್ ಎಲ್ಲ ಸೂತ್ರಗಳನ್ನು ಒಂದು ಸರಿ ಬಯಾಟ್ ಮಾಡ್ಕೊಳ್ಳಿ. ಬಯಾಟ್ ಮಾಡ್ಕೊಳ್ಳೋದ್ರಲ್ಲಿ ಏನು ತೊಂದರೆ ಇಲ್ಲ. ನಂತರ 3+3 ಇಲ್ಲಿದೆ ನೋಡಿ, ವೆರಿ ಇಂಪಾರ್ಟೆಂಟ್ ಪೋರ್ಷನ್ ಆಫ್ ದಿಸ್ ಚಾಪ್ಟರ್. ಈ ಸ್ಟ್ಯಾಟಿಸ್ಟಿಕ್ಸಲ್ಲಿ ನಮಗೆ ಮಾರ್ಕ್ಸ್ ತಂದುಕೊಡವೇ ಇವು. ಸರಾಸರಿ ಕಂಡುಹಿಡಿಬೇಕು, ಬಹುಲಕ ಕಂಡುಹಿಡಿಬೇಕು, ಮಧ್ಯಾಂಕ ಕಂಡುಹಿಡಿಬೇಕು. ಈ 3ರಲ್ಲಿ ವಿದ್ಯಾರ್ಥಿಗಳೇ ಯಾವುದಾದ್ರೂ ಒಂದಕ್ಕೆ ನೀವು ರೆಡಿ ಆಗಿದ್ದರೆ ಡೆಫಿನೆಟಾಗಿ ಆನ್ಸರ್ ಮಾಡ್ಬೋದು. ನೀವು ಕೇಳ್ತೀವಿ ಸರ್ 3 ಇದ್ದಾವೆ, 3ರಲ್ಲಿ ನಾನು ಮಧ್ಯಾಂಕ ರೆಡಿ ಮಾಡ್ಕೊಂಡಿರ್ತೀನಿ, ಸರಾಸರಿ ಕೇಳಿದ್ರೆ ಹೆಂಗೆ ಮಾಡಲಿ? ಇಲ್ಲ, ಸರಾಸರಿ ಕೇಳಿದಾಗ ನಿಮ್ಮ ಜೊತೆಗೆ ಬಹುಲಕ ಕೇಳಿರ್ತಾನೆ ಅಥವಾ ಅಂತ ಹೇಳಿ ಯಾವಾರು 2 ಮಾಡ್ಕೊಳ್ಳಿ. ನನ್ನ ಪ್ರಕಾರ ಬಹುಲಕ ಮತ್ತು ಮಧ್ಯಾಂಕ ಎರಡೂ ಒಂದೇ ಥರ ಹೋಲ್ತವೆ, ಸೂತ್ರಗಳು ಒಂದೇ ಥರ ಇದ್ದಾವೆ, ಸ್ವಲ್ಪ ಚೇಂಜಸ್ ಮಾಡಿಕೊಂಡು ನೀವು ಅದು ಮಾಡಿಬಿಡ್ಬೋದು. ಆದ್ದರಿಂದ ದಯವಿಟ್ಟು ಸಾಧ್ಯ ಆದರೆ 3 ಲೆಕ್ಕಗಳನ್ನು ಮಾಡೋಕ್ಕೆ ಕಲ್ತ್ಕೊಳ್ಳಿ, ಸರಾಸರಿ, ಮಧ್ಯಾಂಕ, ಬಹುಲಕ. ಸರಾಸರಿನ ಯಾಕೆ ನಾನು ಪ್ರಿಫರ್ ಮಾಡ್ತಾ ಇಲ್ಲ ನಿಮ್ಮಂಥ ವಿದ್ಯಾರ್ಥಿಗಳೇ ಅಂದರೆ, ಸರಾಸರಿಯಲ್ಲಿ ಮತ್ತೆ ಅಂದಾಜು ವಿಧಾನ, ಹಂತ ವಿಚಲನ ವಿಧಾನ, ನೇರ ವಿಧಾನ ಅಂತ ಹೇಳಿ ಬೇರೆ ಬೇರೆ ವಿಧಾನಗಳು ಬಂದು ಯಾವುದಾದ್ರು ವಿಧಾನ ಇಂಥದ್ದೇ ಅಂತ ಕೇಳಿಬಿಟ್ರೆ ನೀವು ಮಾಡೋಕ್ಕಾಗಲ್ಲ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ಮಾಡ್ಬೋದು ಅವುಗಳು. ಆದರೆ ಬಹುಲಕ ಮತ್ತು ಮಧ್ಯಾಂಕಕ್ಕೆ ಬಂದಾಗ ಬೇರೆ ಬೇರೆ ವಿಧಾನಗಳೇ ಇಲ್ಲ, ಒಂದೇ ಒಂದು ವಿಧಾನ. ಬಹುಲಕ ಈಕ್ವಲ್ ಟು L ಪ್ಲಸ್ ಬ್ರಾಕೆಟ್ F1 ಪ್ಲಸ್ F1 ಮೈನಸ್ F0 ಡಿವೈಡ್ ಬೈ 2 F1 ಮೈನಸ್ F0 ಮೈನಸ್ F2 ಇಂಟು H. ಅಥವಾ ಮಧ್ಯಾಂಕ ಬಂದಾಗ ಅದೇ ಸೇಮ್ L ಪ್ಲಸ್ N/2 ಮೈನಸ್ CF ಬೈ F ಇಂಟು H. ಈ ಎರಡೂ ಮಧ್ಯಾಂಕ ಮತ್ತು ಬಹುಲಕದೇನಾದ್ರು ನೀವು ನೋಡ್ಕೊಂಡ್ಬಿಟ್ರೆ ಡೆಫಿನೆಟ್ ಆಗಿ ನಿಮಗೆ 3 ಅಂಕಗಳು ನಿಮ್ಮ ಪಾಕೆಟಲ್ಲಿ ಬಂದು ಬೀಳ್ತವೆ. ನನ್ನ ಪ್ರಕಾರ ನೀವು ಒಳಗಡೆ ಎಕ್ಸಾಮ್ ಸ್ಟಾರ್ಟ್ ಆಗ್ತಿದ್ದಂಗೆ ಮೊದಲು ಮಾಡಬೇಕಾಗಿದೆ ಈ 2 ಲೆಕ್ಕದಲ್ಲಿ 1 ಲೆಕ್ಕ. ಜೊತೆಗಿದೆ ಅಧಿಕ ಓಜು ನಕ್ಷೆ ಅಥವಾ ಕಡಿಮೆ ಓಜು ನಕ್ಷೆ. ಇಲ್ಲಿ ಹಾಕಿದ್ದೀನಿ ಅಧಿಕ ಓಜು ನಕ್ಷೆ, ಕಡಿಮೆ ಓಜು ಎಕ್ಸಾಂಪಲ್ ತೋರಿಸಿದ್ದೀನಿ. ನಿಮ್ಮ ಶಾಲೆಯಲ್ಲಿ ನಿಮ್ಮ ಸರ್ ಅಥವಾ ನಿಮ್ಮ ಮೇಡಮ್ಗಳನ್ನು ಮಾಡಿರ್ತಾರೆ. ಅದನ್ನು ಮತ್ತೆ ಮತ್ತೆ ಪ್ರಾಕ್ಟೀಸ್ ಮಾಡಿ ಸ್ಟೂಡೆಂಟ್ಸ್. ಯಾಕಂದರೆ ಭಾಳ ಈಸಿಯಾಗಿ ಏನಾದರೂ ಮಾರ್ಕ್ಸ್ನ ಸ್ಕೋರ್ ಮಾಡೋಕ್ಕೆ ಸಾಧ್ಯ ಆಗುತ್ತಂದರೆ ಇಂಥವುಗಳಿಂದ ಇದು ಅಥವಾ ಜೋಡಿ ಸಮೀಕರಣಗಳಿರುವಂಥ ಗ್ರಾಫ್ ಇವೆಲ್ಲ ಮಾಡ್ಕೊಂಡು ಹೋದರೆ ಶೋರ್ ಆಗಿ ನಿಮಗೆ 6 ಮಾರ್ಕ್ಸ್. ಈ ಸೆಟ್ಟಲ್ಲಿ ಪೂರಾ ಕೂಡಿಸಿ 1 ಮಾರ್ಕ್ ಅಂದರೆ ವರ್ಗೀಕೃತ, ಸರಾಸರಿ, ಬಹುಲಕ, ಮಧ್ಯಾಂಕ ಇದಕ್ಕೆ 3 ಮಾರ್ಕ್ಸ್ ಆದರೆ ಓಜು ನಕ್ಷೆಗೆ ಡೆಫಿನೆಟಾಗಿ 3 ಮಾರ್ಕ್ಸ್. 3, 3, 6 ನಿಮ್ಮ ಲೆಕ್ಕಗೆ 1 ಮಾರ್ಕ್ ಇದ್ದರೆ ಕೇಳಿದ್ರೆ 7 ಮಾರ್ಕ್ಸ್ ಯಾರಿಗುಂಟು ಯಾರಿಲ್ಲ. ಹಾಗಾಗಿ ಡೆಫಿನೆಟಾಗಿ ಈ ಚಾಪ್ಟರ್ನ ನೀವು ಮಿನಿಮಮ್ ಅಂದರೆ 6, ಮ್ಯಾಕ್ಸಿಮಮ್ ಅಂದರೆ 7 ಮಾರ್ಕ್ಸನ್ನು ಪಡಿಬೋದು. ಇನ್ನೊಂದಂದರೆ ಈ ವಿಷಯದಲ್ಲಿ ತಪ್ಪುಗಳಾಗಕ್ಕೆ ಸಾಧ್ಯ ಇಲ್ಲ. ಬಹುಲಕ ಮತ್ತು ಮಧ್ಯಾಂಕಕ್ಕೆ ಬಂದಾಗ ಆಗೋ ಅವಕಾಶ ಭಾಳ ಕಡಿಮೆ. ಸರಾಸರಿ ಬಂದಾಗ ಗುಣಾಕಾರ ತಪ್ಪಾಯಿತು ಅಂದರೆ ಕೂಡಿಸೋ ತಪ್ಪಾಯಿತು ಅಂದರೆ ಹೋಗ್ಬಿಡುತ್ತೆ. ಇದರಲ್ಲಿ ದೊಡ್ಡ ಗುಣಾಕಾರಗಳು, ದೊಡ್ಡ ಭಾಗಾಕಾರಗಳು, ದೊಡ್ಡ ಕೂಡಿಸೋ ಕಳೆಯೋದಿಲ್ಲ ಇಲ್ಲಿ.
ಹಾಗಾಗಿ ಇದು ಈಸಿಯಾಗಿ ಸ್ಕೋರ್ ಆಗುತ್ತೆ. ಇನ್ನು ಗ್ರಾಫಾ ನೀವು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಬರುವಂಥದ್ದು. ಇಲ್ಲಿ 7 ಮಾರ್ಕ್ಸನ್ನ ಸ್ಕೋರ್ ಮಾಡೋಕ್ಕಾಗುತ್ತೆ. ಲಾಸ್ಟ್ ಬಟ್ ನಾಟ್ ಲೀಸ್ಟ್, ಆ 15 ಚಾಪ್ಟರ್ಗಳಲ್ಲಿ 10 ಚಾಪ್ಟರ್ಗಳನ್ನ ಸಪ್ರೇಟ್ ಮಾಡ್ಕೊಂಡು ಹೇಳ್ತಾ ಇದ್ದೀನಲ್ಲ, ಅದರಲ್ಲಿ ಕೊನೆಯದು ಸಂಭವನೀಯತೆ. ವಿದ್ಯಾರ್ಥಿಗಳೇ, ಸಂಭವನೀಯತೆ ಅನ್ನೋ ಚಾಪ್ಟರ್ ಎಷ್ಟು ಈಸಿ ಅಂತಂದರೆ, ನಾನು ಆಗಲೇ ಒಂದು ಎಕ್ಸಾಂಪಲ್ ಕೊಟ್ಟನಲ್ಲ, ನಿಮ್ಮ ಹೆಸರು ಏನು ಅಂತ ಕೇಳ್ದಂಗೆ. ಭಾಳ ಸಿಂಪಲ್ ಆಗಿರುವಂಥ 1 ಅಂಕ ಅಥವಾ 2 ಅಂಕ ಅಥವಾ 1 ಅಂಕ 2 ಅಂಕ ಬಿಟ್ಟು 3 ಅಂಕ, ಅದರಲ್ಲೂ ರಿಪೀಟೆಡ್ ಕ್ವಶನ್ಸು ರಿಪೀಟೆಡ್ ನಂಬರ್ಸ್ ಬರ್ತವೆ. ಯಾವ ಅಂತ ಹೇಳಿ ಇಲ್ಲಿ ನಾವು ನೋಡೋಕ್ಕೆ ಸಾಧ್ಯ ಆದರೆ, ಸಂಭವನೀಯತೆಯಲ್ಲಿ 1 ಮಾರ್ಕ್ ಅಂಕ ಕೇಳ್ತಾರೆ ನಿಮಗೆ. ಇಲ್ಲೇ ನೋಡಿ, ಪಿ ಆಫ್ ಇ ಬಾರ್ ಈಕ್ವಲ್ ಟು 1 ಮೈನಸ್ ಪಿ ಆಫ್ ಇ, ಅಥವಾ ಪಿ ಆಫ್ ಇ ಈಕ್ವಲ್ ಟು 1 ಮೈನಸ್ ಪಿ ಆಫ್ ಇ ಬಾರ್. ಇದ್ರ ಮೇಲೆ ಆಲ್ಮೋಸ್ಟ್ ಕ್ವಶನ್ ಪೇಪರ್ ತೆಗೆದ್ರೆ ಮಲ್ಟಿಪಲ್ ಚಾಯ್ಸ್ ಕ್ವಶನಲ್ಲಿ ಅಥವಾ ಆಬ್ಜೆಕ್ಟಿವ್ ಕ್ವಶನ್ಸಲ್ಲಿ ಇದ್ದೇ ಇರುತ್ತೆ. ಫಾರ್ ಎಕ್ಸಾಂಪಲ್, ಮಳೆ ಬರುವ ಅವಕಾಶಗಳು 0.25 ಆದರೆ ಮಳೆ ಬಾರದಿರುವ ಸಂಭವನೀಯತೆ ಎಷ್ಟು ಅಂತ ಕೇಳಿದಾಗ 0.75 ಕೊಟ್ಟರೆ 0.25, 0.25 ಕೊಟ್ಟರೆ 0.75, ಒಂದಲ್ಲಿ ಕಳೀಬೇಕು. 1 ಮೈನಸ್ ಅಂತ ಇದೆ, ಒಂದಲ್ಲಿ ಕಳೀರಿ. ಒಂದೊಂದು ಸಾರಿ ಈ ಕ್ವಶನ್ನ ಪರ್ಸೆಂಟೇಜಲ್ಲಿ ಕೇಳ್ತಾರೆ, ಪ್ರತಿಶತದಲ್ಲಿ ಕೇಳ್ತಾರೆ. ಗೆಲ್ಲುವ ಸಂಭವನೀಯತೆ 30% ಆದರೆ, ಪ್ರತಿಶತ 30 ಆದರೆ ಸೋಲುವ ಸಂಭವನೀಯತೆ ಎಷ್ಟು? 130 ಕಳೀರಿ. 30 ಕಳೆದ್ರೆ 70 ಬಂತು. ಸೋಲುವ ಸಂಭವನೀಯತೆ 70. ಇದಕ್ಕೇನು ದೊಡ್ಡ ದೊಡ್ಡ ಕ್ಯಾಲ್ಕುಲೇಷನ್ಸ್ ಬೇಕಾ, ದೊಡ್ಡ ದೊಡ್ಡ ಫಾರ್ಮುಲಾ ಬೇಕಾ? ನೀವು ಈ ಫಾರ್ಮುಲಾ ಬರೆಯೋದು ಬೇಕಾಗಿಲ್ಲ, ಅಲ್ಲಿ ಡೈರೆಕ್ಟಾಗಿ ಕಳೀರಿ, ಆನ್ಸರ್ ನೋಡಿ ಬರುತ್ತೆ. ಅಥವಾ ಇಂಥವೆಲ್ಲ ಕೇಳ್ತಾರೆ, HH, TH, ಕಾಯಿನ್ನ ತೋರೋದು, ಒಂದು ನಾಣ್ಯವನ್ನು ಚಿಮ್ಮುವುದು ಅಂದರೆ HT ಬರುತ್ತೆ. 2 ನಾಣ್ಯ ಚಿಮ್ಮೋದು ಅಂದರೆ HT, TH, TT ಅಂಥೇಳಿ 4 ಫಲಿತಾಂಶಗಳು ಬರ್ತವೆ. ಇನ್ ಕೇಸ್ ಅದನ್ನೇ ನಾನು 3 ಕೇಳಿದ್ರೆ 8 ಫಲಿತಾಂಶ ಗಣಾಂಶಗಳು ಬರ್ತವೆ. HH, HTH ಹೀಗೆ 8ಗಳು ಬರ್ತವೆ. ಇದು ನಾಣ್ಯಗಳು ಸಂಬಂಧಪಟ್ಟಿದ್ದಾದರೆ. ಇನ್ನೊಂದು ದಾಳಗಳು. ಆಲ್ಮೋಸ್ಟ್ ನಮ್ಮ ಪ್ರಶ್ನೆಗಳು ನಾಣ್ಯ ಕೇಳ್ತಾರೆ ಇಲ್ಲ ದಾಳ ಕೇಳ್ತಾರೆ ಇಲ್ಲ ಅಂತಂದರೆ, ಒಂದು ಪುಟ್ಟಿಯಲ್ಲಿ ಕೆಂಪು ಚೆಂಡುಗಳನ್ನು ನೀಲಿ ಚೆಂಡುಗಳನ್ನು ಹಾಕಲಾಗಿದೆ, ಹೊರತೆಗೆಯುವ ಸಂಭವನೀಯತೆ ಎಷ್ಟು, ಕೆಂಪು ಹೊರಬರುವ ಸಂಭವನೀಯತೆ ಎಷ್ಟು, ಕೆಂಪು ಹೊರ ಬರದಿರುವ ಸಂಭವನೀಯತೆ ಎಷ್ಟು, ಇಂಥ ಪ್ರಶ್ನೆಗಳನ್ನು ಕೇಳ್ತಾರೆ. ಬೇರೆ ಪ್ರಶ್ನೆಗಳು ಬರೋಕ್ಕೆ ಸಾಧ್ಯ ಇಲ್ಲ. ನಮ್ಮ ಟೆಕ್ಸ್ಟ್ ಬುಕ್ಕಲ್ಲಿರುವಂಥ ಇಸ್ಪೀಟ್ ಕಾರ್ಡ್ಗಳಿಗೆ ಇರುವಂಥ ಪ್ರಶ್ನೆ, ಇಸ್ಪೀಟ್ ಕಾರ್ಡ್ ಪ್ರಶ್ನೆಗಳು, ಆ ಪ್ರಶ್ನೆಗಳನ್ನು ಮೇನ್ ಎಕ್ಸಾಮಲ್ಲಿ ಕೇಳೋದಿಲ್ಲ, ನೆನಪಿರಲಿ. ಎಂದು ಕೇಳಿದಂತಹ ಉದಾಹರಣೆಗಳಿಲ್ಲ. ಆದ್ದರಿಂದ ದಯವಿಟ್ಟು ಅದ್ರ ಬಗ್ಗೆ ಹೆಚ್ಚು ಗಮನ ಕೊಡೋದು ಬೇಡ. ಯಾವ್ಯಾವ ಗಮನ ಕೊಡಬೇಕು ಇಲ್ಲಿ ನೋಡೋಣ. ಈ 2 ಮಾರ್ಕ್ಸಿಗೆ ಕೇಳಿದ್ರೆ ನಮಗೆ ಒಂದು ಪೆಟ್ಟಿಗೆಯಲ್ಲಿ 6 ಕೆಂಪು, 5 ನೀಲಿ ಮತ್ತು 4 ಹಸಿರು ಚೆಂಡುಗಳಿವೆ ಅನ್ನುವಂಥ ಪ್ರಶ್ನೆ ಬಂದು, 4 ಹಸಿರು ಚೆಂಡುಗಳಲ್ಲಿ ಹಸಿರು ಚೆಂಡು ಮೇಲೆ ಬರುವ ಸಂಭವನೀಯತೆ ಎಷ್ಟು ಅಂತ ಕೇಳ್ಬೋದು. ಸೊ ಕೇಳಿದ್ರೆ 6 + 5 + 4 ಕೂಡಿಸಿ ನಮ್ಗೆ 15 ಆಗಿತ್ತು. 4/15 ಆನ್ಸರ್. ಎಷ್ಟು ಸಿಂಪಲ್ ಇದೆಯಲ್ಲ. P ಆಫ್ ಇ ಈಕ್ವಲ್ ಟು N ಆಫ್ ಇ ಬೈ N ಆಫ್ ಎಸ್. N ಆಫ್ ಎಸ್ ಅಂದರೆ ಇವೆಲ್ಲ ಕೂಡಿಸಿರ್ತೀರಿ. ಅಂಥದ್ದೇ ಪ್ರಶ್ನೆ ಇದೆ ನೋಡಿ. ಒಂದು ಪೆಟ್ಟಿಗೆಯಲ್ಲಿ 1 ರಿಂದ 90ರವರೆಗೆ ಬಿಲ್ಲೆಗಳಿವೆ, ಸಂಖ್ಯೆಗಳು ಬಿಲ್ಗಳಿವೆ. 1 to 90ವರೆಗೆ ಬರೆದು ಹಾಕಿಬಿಟ್ಟಿವಿ. ಅದ್ರಾಗೆ ಯಾವ ಸಂಖ್ಯೆ ಹೊರ ಬರುತ್ತೆ ತೆಗೆದಾಗ? ಬೆಸ್ ಸಂಖ್ಯೆ ಬರೋ ಸಂಭವನೀಯತೆ ಎಷ್ಟು, ಸಮ ಸಂಖ್ಯೆ ಬರೋ ಸಂಭವನೀಯತೆ ಎಷ್ಟು, ಅವಿಭಾಜ್ಯ ಸಂಖ್ಯೆಗಳು ಬರೋ ಸಂಭವನೀಯತೆ ಎಷ್ಟು? ನೆನಪಿರಲಿ, ಅವಿಭಾಜ್ಯ ಅಂತ ಬಂದಾಗ 1 ತೊಗೋಬೇಡಿ, 2ರಿಂದ ಸ್ಟಾರ್ಟ್ ಮಾಡಿ. ಸಮ ಸಂಖ್ಯೆ ಅಂತ ಬಂದಾಗ 2ರಿಂದ ಕೊನೆವರೆಗೂ. ಸೊ ಅಂಥ ಪ್ರಶ್ನೆ ಇದರಲ್ಲಿ ಬರ್ತವೆ. ಬಹಳ ಸಲ ರಿಪೀಟ್ ಆಗಿದ್ದು ಅಂತಂದರೆ ದಾಳವನ್ನು ಎಸೆಯಲಾಗಿದೆ, ಅವಿಭಾಜ್ಯ ಸಂಖ್ಯೆ ಮೇಲೆ ಬರುವ ಸಂಭವನೀಯತೆ ಎಷ್ಟು, ಅಥವಾ ವರ್ಗ ಸಂಖ್ಯೆಗಳ ಮೇಲೆ ಬರುವ ಸಂಭವನೀಯತೆ ಎಷ್ಟು, ಮೊತ್ತ 7ಕ್ಕಿಂತ ಹೆಚ್ಚಾಗಿರೋ ಸಂಭವನೀಯತೆ ಎಷ್ಟು? ಸೊ ಇಂಥ ಪ್ರಶ್ನೆಗಳನ್ನು ಕೇಳ್ತಾರೆ. ಸೊ ಸೂತ್ರಗಳ ಸಹಾಯದಿಂದ ಇವುಗಳನ್ನ ಬಿಡಿಸೋಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಇಲ್ಲಿ ನಿಮಗೆ ಕನಿಷ್ಠ 3 ಅಂಕಗಳನ್ನು ಡೆಫಿನೆಟಾಗಿ ಸ್ಕೋರ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ನಾನು ಮತ್ತೊಮ್ಮೆ ಇಲ್ಲಿ ರಿವೈಂಡ್ ಮಾಡ್ತಾ ಇದ್ದೀನಿ. ಸಮಾಂತರ ಶ್ರೇಣಿಗಳು, ತ್ರಿಭುಜಗಳು, 2 ಚರಾಕ್ಷರ ರೇಖಾತ್ಮಕ ಸಮೀಕರಣ, ವೃತ್ತ, ರಚನೆ, ವಾಸ್ತವ ಸಂಖ್ಯೆ, ಬಹುಪದೋಕ್ತಿ, ವರ್ಗ ಸಮೀಕರಣ, ಸಂಖ್ಯಾಶಾಸ್ತ್ರ, ಸಂಭವನೀಯತೆ, ಈ 10 ಚಾಪ್ಟರ್ಗಳಲ್ಲಿ ನೀವು ಪರ್ಫೆಕ್ಟ್ ಮಾಡಿಕೊಂಡ್ರೆ ಹೇಳಿದಂಥ ಪ್ರಶ್ನೆಗಳು, ಎಲ್ಲ ಪ್ರಶ್ನೆಗಳಲ್ಲ, ನಾನು ಹೇಳಿದಂಥ ಪ್ರಶ್ನೆಗಳನ್ನು, ನಾನು ಹೇಳಿದಂಥ ಟಿಪ್ಸನ್ನ ಪರ್ಫೆಕ್ಟ್ ಮಾಡಿಕೊಂಡ್ರೆ ಕನಿಷ್ಠ 40 ಅಂಕಗಳು, ಅದಕ್ಕಿಂತ ಹೆಚ್ಚೇ ಬರ್ತಾ ಹೊರತು ಕಡಿಮೆ ಬರೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ದಯವಿಟ್ಟು ಈ 10 ಅಂಶಗಳನ್ನು ಗಮನಿಸಿ ಪಾಸ್ ಆಗ್ತೀರಾ, ಒಳ್ಳೆ ರಿಸಲ್ಟ್ ಬರುತ್ತೆ. ನೀವು ಭಯ ಇಲ್ಲದೇ ಎಕ್ಸಾಮ್ಗೆ ಹೋಗಿ ಎಕ್ಸಾಮ್ ಬರೆದು ಸಕ್ಸಸ್ಸನ್ನು ಪಡೆಯೋಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಸ್ಕೋರ್ ಮಾಡೋದು ಹೇಗೆ ಅಂಥೇಳಿ ನೆಕ್ಸ್ಟಲ್ಲಿ ನೋಡೋಣ. ಸೊ ಒಂದು ನಿಮಿಷ. ಪ್ರಿಯ ವಿದ್ಯಾರ್ಥಿಗಳೇ, ಗಣಿತದಲ್ಲಿ 50% ಮಾರ್ಕ್ಸ್ ಅಂದರೆ 40 ಅಂಕಗಳನ್ನು ಡೆಫಿನೆಟಾಗಿ
ವಿದ್ಯಾರ್ಥಿಗಳು ತೊಗೊಳ್ಳೋದು ಹೇಗೆ ಅಂಥೇಳಿ ಇದುವರೆಗೂ ನಾವು ಡಿಸ್ಕಷನ್ ಮಾಡಿದ್ದೀವಿ. ಅಂದರೆ ಯಾವ ವಿದ್ಯಾರ್ಥಿಗಳು ನನಗೆ ಮ್ಯಾಥ್ಸ್ ಅಂದರೆ ಆಗಲ್ಲ, ಮ್ಯಾಥ್ಸ್ ಮಾಸ್ಟರ್ ಕಂಡ್ರೆ ಆಗಲ್ಲ ಅಂತ ಯಾರು ಅಂತ ಇರ್ತೀರೋ, ಅಥವಾ ಮ್ಯಾಥ್ಸ್ ಪೇಪರ್ ಕಂಡ್ರೆ ನನಗೆ ಆಗಲ್ಲ ಅಂತ ಹೇಳ್ತಾ ಇರ್ತೀರೋ, ಅವರು ಪಾಸ್ ಆಗಲೇಬೇಕಲ್ಲ SLCಯಲ್ಲಿ 10th. ಹಾಗಾಗಿ 40 ಅಂಕಗಳನ್ನು ತೊಗೊಂಡು ಪಾಸ್ ಆಗೋದು ಹೇಗೆ ಅಂತ ಕೇಳಿ ನೆನಪಿರಲಿ. ಇಲ್ಲಿ 40 ಬಂದು ಅಸೈನ್ಮೆಂಟಲ್ಲಿ 20 ಬಂದರೆ 60% ಆಗೋಯ್ತು, ಫಸ್ಟ್ ಕ್ಲಾಸ್ ರಿಸಲ್ಟ್ ಬಂದಂಗೆ ಆಯಿತು. ಸೊ 40 ಮಾರ್ಕ್ಸ್ ಹೇಗೆ ನೋಡಿದ್ವಿ. ಈಗ ಇನ್ನು 40 ಮಾರ್ಕ್ಸ್ನ ತೊಗೊಂಡ್ರೆ ಔಟ್ ಆಫ್ ಔಟ್ ಅನಿಸುತ್ತಲ್ಲ, ಅದನ್ನು ಹೇಗೆ ಮಾಡಬೇಕು. ದ ಬೆಸ್ಟ್ ಸ್ಟೂಡೆಂಟ್ಸ್, ಮ್ಯಾಥ್ಸಲ್ಲಿ ಇಂಟ್ರೆಸ್ಟ್ ಇರುವಂಥ ಸ್ಟೂಡೆಂಟ್ಸ್ ಇದನ್ನ ಕೇಳಿಸ್ಕೋಬೇಕು. ಇದರಲ್ಲಿ ಪಾಸಿಂಗ್ ಪ್ಯಾಕೇಜ್ ನಾವು ಡಿಸ್ಕಷನ್ ಮಾಡಿದ್ದೀವಿ. ಈ ಪಾಸಿಂಗ್ ಪ್ಯಾಕೇಜ್ ಇರುವಂಥ ಎಲ್ಲವನ್ನೂ ಮಾಡಿಬಿಟ್ಟು ಇನ್ನು ಸ್ಕೋರಿಂಗ್ ಪ್ಯಾಕೇಜಲ್ಲಿ ಏನಾದರೂ ಬರೋಕ್ಕೆ ಸಾಧ್ಯ ಆದರೆ, ಸ್ಕೋರಿಂಗ್ ಮಾಡಬೇಕು ಅಂತಂದರೆ 1, 2, 3, 4, 5 ಚಾಪ್ಟರ್ಗಳು, 10 ಚಾಪ್ಟರ್ ಅಲ್ಲಿ ಡಿಸ್ಕಷನ್ ಮಾಡಿದ್ದೀವಿ. ಇನ್ನು 5 ಚಾಪ್ಟರ್ನ ಇಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಇವನ್ನ ನೀಟಾಗಿ ಮಾಡಿದ್ರೆ ಇದರಲ್ಲಿ 40 ಮಾರ್ಕ್ಸ್ ಬರುತ್ತೆ ನಿಮಗೆ. ಸೊ 40, 40, 80 ಮಾರ್ಕ್ಸ್ಗಳನ್ನ ತೊಗೊಂಡು ಔಟ್ ಆಫ್ ಔಟ್ ಅಂತ ಹೇಳಿ ನೀವು ಹೆಸರನ್ನು ತೊಗೋಬೋದು. ಹೇಗೆ ಅಂತ ಹೇಳಿ ನೋಡೋಣ. ಫಸ್ಟ್ ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು ಅಂತ ಇದೆ. ನಿಮ್ಗೆ ಗೊತ್ತಿರಲಿ, ಬಹಳ ಈಸಿ ಇರುವಂಥ 2-3 ಸೂತ್ರಗಳನ್ನ ಬಳಸ್ಕೊಂಡು ಈ ಚಾಪ್ಟರ್ನ ಮುಗಿಸ್ಬಿಡ್ತೀವಿ. ನೋಡೋಣ ಇಲ್ಲಿ. ಸೊ ಇದು ಮಾಡಬೇಕು ಅಂತಂದರೆ 1 ಮಾರ್ಕು, 2 ಮಾರ್ಕು, 3 ಮಾರ್ಕ್ ಬರ್ತಾವೆ. ಫಾರ್ ಇನ್ಸ್ಟೆನ್ಸ್ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ಸೂತ್ರಗಳಿದೆ. ವೃತ್ತದ ವಿಸ್ತೀರ್ಣ A = πr². ಅಪ್ಪ, ಈ A = πr² ಅನ್ನೋದು 7ನೇ ಕ್ಲಾಸಿಂದ ನಿಮ್ಮ ತಲೆಯಲ್ಲಿ ಸುತ್ತಾನೇ ಇದೆ. A = πr², A = πr². ಈ ವರ್ಷ ಸ್ವಲ್ಪ ಎಕ್ಸ್ಟೆನ್ಷನ್ ಮಾಡ್ಕೊಳ್ತಾನೆ. A = πr² ಭಾಗ ಮಾಡ್ತಾನೆ, A = πr² ಮೈನಸ್ ಮಾಡ್ತಾನೆ, A = πr² ಪ್ಲಸ್ ಮಾಡ್ತಾರೆ. ಸೆಗ್ಮೆಂಟ್ಗಳನ್ನ ತೊಗೊಳ್ತಾರೆ, ಸೆಕ್ಟರ್ಗಳನ್ನ ತೊಗೊಳ್ತಾರೆ. ಹಾಗಾಗಿ 2 ಸೂತ್ರಗಳು ಹೆಚ್ಚಾಗ್ತವೆ. ವೃತ್ತ ಸುತ್ತಳತೆ ಅಥವಾ ಪರಿಧಿ 2πr ಅಥವಾ πd. ವ್ಯಾಸವನ್ನು ಕೊಟ್ಟಾಗ πd ಸೂತ್ರ ಹಾಕ್ಕೊಂಡ್ರೆ, ತ್ರಿಜ್ಯ ಕೊಟ್ಟಾಗ 2πr ಸೂತ್ರ ಹಾಕ್ಕೊಳ್ತೀವಿ. ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ A = ನೋಡಿ ಇಲ್ಲಿ θ/360 ಡಿಗ್ರಿ ತ್ರಿಜ್ಯಾಂತರ ಖಂಡ. ಇನ್ನು ತ್ರಿಜ್ಯಾಂತರ ಖಂಡದ ಕಂಸದ ಉದ್ದ ಬಂತು ಅಂದರೆ ಇಲ್ಲಿ θ/360 × πr² ಅಂತ ಬಂದರೆ, ಖಂಡ ಅಂದರೆ ಪರಿಧಿ, ಪರಿಧಿಯ ಭಾಗ. ಆ ಪರಿಧಿ ಕಂಸ ಅಂದರೆ ಪರಿಧಿಯ ಭಾಗವನ್ನು ಕಂಸ ಅಂತ ಕರಿತೀವಲ್ಲ. ಹಾಗಾಗಿ ಇಲ್ಲಿ 2πr ತೊಗೊಳ್ತೀವಿ. ನೆನಪಿರಲಿ, ಸೂತ್ರ ಇಲ್ಲಿ A ಅಂತ ತೊಗೊಂಡ್ರೆ ಇಲ್ಲಿ L ಅಂತ ತೊಗೊಳ್ತೀವಿ. A ಅಂತ ಬಂದಾಗ θ/360 ಡಿಗ್ರಿ × πr². ಕಂಸದ ಉದ್ದ L ಅಂತ ಬಂದಾಗ θ/360 × 2πr ಅಥವಾ πd ಇದನ್ನು ಬಳಸ್ಕೊಂಡು ಲೆಕ್ಕ ಮಾಡ್ಬೋದು. ಆದರೆ 1 ಮಾರ್ಕ್ ಯಾಕೆ ಅಂತಂದರೆ, 1 ಮಾರ್ಕಲ್ಲಿ ನೇರವಾಗಿ ಪ್ರಶ್ನೆನ ಕೇಳ್ತಾರೆ. ತ್ರಿಜ್ಯ R ಇರುವ ವೃತ್ತದ ಖಂಡದ ಉದ್ದವನ್ನು ಕಂಸದ ಉದ್ದವನ್ನು ಕಂಡು ಸೂತ್ರ ಬರೀರಿ. L = 360 θ/360 × 2πr. θ ಅಂದರೆ ಕೊಟ್ಟಂತ ಕೋನ. ಈ ಯಾವುದೇ ಒಂದು ಸೂತ್ರದಲ್ಲಿ 1 ಮಾರ್ಕಿಗೆ ಡೆಫಿನೆಟಾಗಿ ಕೇಳ್ತಾರೆ. ಇನ್ನು 2 ಮಾರ್ಕ್ ಏನು ಕೇಳ್ತಾರೆ ನೋಡಿ. ಈ ಚಿತ್ರ ಇವೆಲ್ಲ ನಮಗೆ ಬಹಳ ಚಿರಪರಿಚಿತ ಚಿತ್ರಗಳಿವು. ಟೆಕ್ಸ್ಟ್ ಬುಕ್ಕಲ್ಲೂ ಎಲ್ಲಿ ಚಾಪ್ಟರ್ ತೆಗೀರಿ ಇವೇ ಚಿತ್ರ ಕಾಣಿಸ್ತವೆ, ಕ್ವಶನ್ ಪೇಪರ್ ತೆಗೀರಿ ಇವೇ ಚಿತ್ರ ಕಾಣಿಸ್ತವೆ. ಈ ಕ್ವಶನ್ನಲ್ಲಿ ನಮಗೆ ಶೇಡೆಡ್ ಪೋರ್ಷನ್ ಅಂದರೆ ಯಾವುದು ಕಪ್ಪು ಮಾಡಿದಾರೋ ಅದರ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾರೆ. ಇಲ್ಲಿ 2 ಅಂಶ ಬಳಸ್ಕೊಳ್ಳೋದು. 1 ವರ್ಗ, 2 ವೃತ್ತ. ಇಲ್ಲಿ ಒಂದು ವರ್ಗ ಒಳಗಡೆ ಇದೆ, ಅದು ಮೇಲ್ಗಡೆ 4 ವೃತ್ತಗಳಿದ್ದಾವೆ. 4πr² ಅನ್ನೋದು 4 ಇದ್ದಾವೆ. ಅದು ಒಳಗಡೆ ಇದನ್ನು ತೆಗೆದ್ರೆ ಸಿಗುವಂಥದ್ದು. ಇದು ನಿಮಗೆ ಗೊತ್ತು ಹೇಗೆ ಮಾಡಬೇಕು ಅಂತೇಳಿ ಇಂಥ ಪ್ರಶ್ನೆಯನ್ನು ಕೇಳ್ತಾರೆ. ಅಥವಾ ಇಲ್ಲಿ ನೋಡಿ, ಈ ಡಯಾಗ್ರಾಮಲ್ಲಿ 4 ವೃತ್ತಗಳನ್ನು ಚೌಕದ ಒಳಗೆ ಕೊಟ್ಟಿದ್ದಾರೆ. ಇಲ್ಲಿ ವೃತ್ತಗಳ ಒಳಗೆ ಚೌಕ ಕೊಟ್ಟರೆ ಕೇಂದ್ರ ಸೇರಿಸ್ಕೊಂಡು ಚೌಕ ಮಾಡಿದ್ದಾರೆ. ಇಲ್ಲಿ ವೃತ್ತದ ಹೊರಗಡೆ ಸೇರಿಸ್ಕೊಂಡು ಚೌಕ ಮಾಡಿದ್ದಾರೆ. ಸೊ ಹೀಗೆ ಚೌಕ ಮಾಡಿಕೊಂಡಿರೋ ವಿಸ್ತೀರ್ಣವನ್ನು, ಅಂದರೆ ಛಾಯೆಗೊಳಿಸಿದ ಪ್ರದೇಶದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅನ್ನುವಂಥ ಕ್ವಶನ್ಸ್ ಇವೇ ಬರಬೇಕು ಅಂತ ಇಲ್ಲ. ಒಂದು ವೃತ್ತ ಕೊಟ್ಟು ಅದರಾಗ ಒಂದು ತ್ರಿಭುಜ ಮಾಡಿ ಅದನ್ನು ಕೇಳ್ಬೋದು, ಖಂಡದ ಭಾಗ ಕೇಳ್ಬೋದು, ಖಂಡ ಬಿಟ್ಟು ಅದರ ಒಂದು ತ್ರಿಭುಜ ಬರುತ್ತೆ ಅದರ ಭಾಗ ಕೇಳ್ಬೋದು. ಅಂಥ ಕ್ವಶನ್ಸ್ಗಳನ್ನ 2 ಮಾರ್ಕ್ಸಲ್ಲಿ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಈಸಿಯಾಗಿ. ಇದರ ಇನ್ನೂ ಹೈಯರ್ ವರ್ಷನ್ ಅಂದರೆ 3 ಮಾರ್ಕ್ಸಲ್ಲಿ ಕೇಳ್ತಾರೆ. ಇಲ್ಲಿದೆ 2 ಅರ್ಧ ವೃತ್ತಗಳನ್ನು ಒಂದು ಚೌಕದಲ್ಲಿ ಸೇರಿಸಿ ಚೌಕದ ವಿಸ್ತೀರ್ಣವನ್ನು ಕಂಡುಹಿಡಿಯಕ್ಕೆ ಕೇಳ್ತಾರೆ. ಅದು ಕಂಡುಹಿಡಿದು 2 ವೃತ್ತ ಕಳೆದ್ಬಿಟ್ರೆ, ಅಂದರೆ ಈ ಅರ್ಧ ವೃತ್ತ, ಈ ಅರ್ಧ ವೃತ್ತ, 2 ಅರ್ಧ ವೃತ್ತ, 2 ಅರ್ಧ ವೃತ್ತ ಅಂದರೆ ಒಂದು ಪೂರ್ಣ ವೃತ್ತ ತೆಗೆದ್ರೆ ಇದರ ವಿಸ್ತೀರ್ಣ ಸಿಗುತ್ತೆ, ಛಾಯೆಗೊಳಿಸಿದ ಪ್ರದೇಶ ಸಿಗುತ್ತೆ. ಆಗಲೇ ಹೇಳಿದೆ ನಿಮಗೆ, ವೃತ್ತ ಕೊಟ್ಟು ತ್ರಿಭುಜ ಕೊಡ್ಬೋದು, ಇದರ ಭಾಗ ಎಷ್ಟು ಅಂತ ಕೇಳ್ಬೋದು. ಸೊ ಇದನ್ನು ಕಂಡುಹಿಡಿಯೋದಕ್ಕೆ, ಅಥವಾ ಛಾಯೆಗೊಳಿಸಿದ ಈ ಭಾಗ ಕಂಡುಹಿಡಿಯೋದಕ್ಕೆ, ಅಥವಾ ಇಂಥದ್ರಲ್ಲಿ ಕಂಡುಹಿಡಿಯೋದಕ್ಕೆ, ಇಂತಹ ಚಿತ್ರಗಳು ಯಾವ್ಯಾವ ಇದಾವೋ ಅವನ್ನ ಒಂದು ಕ್ವಶನ್ ಪೇಪರ್ನ ತಗೊಂಡ್ಬಿಟ್ಟು ಅವನ್ನೆಲ್ಲ ಒಂದು ಸಾರಿ ಸಿಂಪ್ಲಿಫೈ ಮಾಡಿಕೊಂಡು ಹೇಗೆ ಸಾಧ್ಯ ಆಗುತ್ತೆ ಅಂತ ನೋಡ್ಕೊಂಡ್ಬಿಟ್ರೆ ಡೆಫಿನೆಟಾಗಿ 3 ಮಾರ್ಕ್ಸ್ನ ಇದು ಕವರ್ ಮಾಡ್ತೀರಿ. ವೃತ್ತಕ್ಕೆ ಸಂಬಂಧಿಸಿದಂಥ ವಿಸ್ತೀರ್ಣಗಳ ಸೂತ್ರ ಇಟ್ಕೊಂಡು, ಇಷ್ಟು ಸೂತ್ರ ಇಟ್ಕೊಂಡು 1, 2, 3, 6 ಅಂಕಗಳನ್ನು ಇಲ್ಲಿ ನೀವು ಸ್ಕೋರ್ ಮಾಡ್ಕೊಳ್ಳೋ ಸಾಧ್ಯ ಆಗುತ್ತೆ. ನಿರ್ದೇಶಾಂಕ ರೇಖಾಗಣಿತ ನೀವು ಅಲ್ಲಿ ತೊಗೋಬೋದು, ಸ್ಕೋರಿಂಗಲ್ಲೂ ಸಹಿತ. ಯಾಕೆಂದರೆ ಇರೋದೇ 3 ಸೂತ್ರ ಅದರಲ್ಲಿ ಯಾವ್ಯಾವ ಅಂತ ನೋಡೋಣ. 1 ಮಾರ್ಕಿಗೆ ಬಂದರೆ ನಿಮಗೆ
ದೂರ ಸೂತ್ರ ಡಿ ಈಕ್ವಲ್ ಟು √x2 - x1 ಹೋಲ್ ಸ್ಕ್ವೇರ್ ಪ್ಲಸ್ y2 - y1 ಹೋಲ್ ಸ್ಕ್ವೇರ್ ಸೂತ್ರ ಹಾಕೊಂಡು ಮಾಡ್ತೀವಿ. ಅಥವಾ ಮೂಲ ಬಿಂದು ಅಂತ ಬಂದಾಗ ಇಲ್ಲಿ x ಬಿಟ್ಬಿಡ್ತೀವಿ, x1 ಬಿಟ್ಬಿಡ್ತೀವಿ, x2 ತೊಗೋತೀವಿ ಅಂದರೆ x1² + y1² ಅಥವಾ x² + y² ಅಂತ. ಸೊ ಹೀಗೆ ಮಾಡಿಕೊಂಡು ಇದರಿಂದ 1 ಮಾರ್ಕ್ ಕ್ವಶನ್ ಅಂದರೆ ಡೆಫಿನೆಟ್ ಆಗಿ ಒಂದು ಕ್ವಶನ್ ಇದ್ದೇ ಇರುತ್ತೆ. ಆದರೆ ಆಲ್ಮೋಸ್ಟ್ ಆಗಿ ನಮ್ಗೆ ಗೊತ್ತಿರೋ ಹಾಗೆ ಕೇಳೋದು ಮೂಲ ಬಿಂದುವಿನಿಂದ ಇರುವಂಥ ದೂರ ಎಷ್ಟು ಅಂತ ಕೇಳ್ತಾರೆ. ಫಾರ್ ಎಕ್ಸಾಂಪಲ್ ಎ ಎನ್ನುವ ಬಿಂದು 2, 3 ಹೊಂದಿದೆ. ಇದು ಮೂಲ ಬಿಂದುವಿಂದ ಎಷ್ಟು ದೂರದಲ್ಲಿದೆ ಅಂತ ಕೇಳಿದ್ರೆ 2² 4, 3² 5, 9, 2² + 3² 4 + 9. ಸೊ ಇದನ್ನ ಮಾಡಿಕೊಂಡು ಅದರ ವರ್ಗಮೂಲ ಬಂತು ಅಂದರೆ ಹೊರಗಡೆ ತಗೊಳ್ಳಿ, ಇಲ್ಲ ಅಂದರೆ ಹಾಗೆ ಇಡಿ, ಅದ್ರ ಬೆಲೆ ಆಗಿರುತ್ತೆ. ಈ ಸೂತ್ರ ಬಳಸ್ಕೊಂಡು ಇಲ್ಲಿ 2 ಮಾರ್ಕ್ಸ್ ಕೇಳಿದ್ರೆ ಏನು ಮಾಡ್ಬೋದು? ಇಲ್ಲಿದೆ ಭಾಗ ಪ್ರಮಾಣ ಸೂತ್ರ, ಮಧ್ಯಬಿಂದು ಸೂತ್ರ. ಭಾಗ ಪ್ರಮಾಣ ಸೂತ್ರದಲ್ಲಿ ಅನುಪಾತ ಕೊಟ್ಟಿರ್ತಾರೆ, 2:4 ಅಥವಾ 2:3, 5:5, 5:4 ಹೀಗೆ ಕೇಳಿರ್ತಾರೆ. ಅಲ್ಲಿ M1 ಅಂದರೆ 5, ಸಪೋಸ್ 2:3 ಅಂತ ಕೊಟ್ಟಾಗ M1 2 ಆಗುತ್ತೆ, M2 3 ಆಗುತ್ತೆ. ಈ ಬೆಲೆಯಲ್ಲಿ ಸೂತ್ರ ತುಂಬ್ತೀರಿ, ಲೆಕ್ಕ ಮಾಡ್ತಾ ಹೋಗ್ತೀರಿ. ದ ಬ್ರಿಲಿಯಂಟ್ ಸ್ಟೂಡೆಂಟ್ಸ್ ಇದನ್ನು ಪಟ ಮಾಡಿ ಹಾಕ್ಬಿಡ್ತಾರೆ. ಯಾಕೆಂದರೆ ಅನುಪಾತಗಳನ್ನು ಗುಣಾಕಾರ ಮಾಡೋದು ಕೂಡಿಸೋದು ಅಷ್ಟೇ. ಈ ಬಿಂದುನೇ ಬೇರೆ, ಈ ಬಿಂದುನೇ ಬೇರೆ. ಮಧ್ಯಬಿಂದು ಸೂತ್ರ ಇದೆ ನೋಡಿ, ಇದನ್ನ 1 ಮಾರ್ಕಲ್ಲೂ ಕೇಳ್ತಾರೆ. ಹ್ಯಾಕೆ ಕೇಳ್ತಾರೆ? 2 ಬಿಂದುಗಳನ್ನು ಕೊಟ್ಟು ಒಂದು ರೇಖೆ AB ರೇಖಾಖಂಡ A 2, 3, B 4, 5 ಇರುವ ರೇಖಾಖಂಡದ ಮಧ್ಯಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ. ಬಹಳ ಸಿಂಪಲ್. 1 ಮಾರ್ಕಲ್ಲಿ ಅಥವಾ 2 ಮಾರ್ಕಲ್ಲಿ ಕೇಳಿದ್ರೆ ಮೊದಲೇ ಎಕ್ಸು, ಎರಡನೇದು ಎಕ್ಸು, ಎರಡೂ ಕೂಡಿಸಿ ಅರ್ಧ ಮಾಡಿ. ಫಾರ್ ಎಕ್ಸಾಂಪಲ್ ಇಲ್ಲಿ 2 ಇದೆ, ಇಲ್ಲಿ 8 ಇದೆ, 2 8 10, 10 ಅರ್ಧ 5, ಅಲ್ಲಿ 5 ಪಾಯಿಂಟ್ ಬಂತು. ಮಧ್ಯಬಿಂದುವಿನ ನಿರ್ದೇಶಾಂಕದಲ್ಲಿ ಎಕ್ಸ್ ಬಂತು 5. ಇನ್ನೊಂದು ಇಲ್ಲಿ 3 ಇದೆ, ಇಲ್ಲಿ 11 ಇದೆ, 11 3 14, ಅರ್ಧ ಮಾಡಿ 7, 5 7. ಸೊ ಹೀಗೆ ಮಧ್ಯಬಿಂದು ಸೂತ್ರವನ್ನು ಮಾಡಿಕೊಂಡು ಹೋಗೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನು 3 ಮಾರ್ಕ್ಸ್ ಕ್ವಶನ್ ಬಂದು ವೆರಿ ಇಂಪಾರ್ಟೆಂಟು, ಭಾಳ ಸಲ ಕೇಳಿದಂಥ ಪ್ರಶ್ನೆ. 3 ಬಿಂದುಗಳನ್ನು ಕೊಟ್ಟು ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಇರುತ್ತೆ. ತ್ರಿಭುಜದ ವಿಸ್ತೀರ್ಣ ಸೂತ್ರ ಈಗ ಗೊತ್ತಿದೆ ನಿಮಗೆ. A = ½ × x1 × y2 - y1. ಸೂತ್ರ ನೆನ್ಪಿಟ್ಕೊಂಡು ನಿಮ್ಗೆ ಇಲ್ಲಿ 1 2 3 ಹಿಂಗೆ ಬರುತ್ತೆ. ಸೊ ಆ ಸೂತ್ರವನ್ನು ಕರೆಕ್ಟಾಗಿ ಬಾಯಾಟ್ ಮಾಡಿಕೊಂಡು ಬೆಲೆ ತುಂಬಿ, ಭಾಳ ಸಿಂಪಲ್. ಕಳಿಬೇಕು, ಗುಣಾಕಾರ ಮಾಡಬೇಕು, ಕೂಡಿಸ್ಬೇಕು. ಇವೆರಡು ನಡುವೆ ಕಳಿಬೇಕು, ಗುಣಾಕಾರ ಮಾಡಬೇಕು, ಕಳಿಬೇಕು, ಗುಣಾಕಾರ ಮಾಡಬೇಕು, ಕಳಿಬೇಕು, ಗುಣಾಕಾರ ಮಾಡಬೇಕು. ನಂತರ ಈ ಅಂಶವನ್ನು ಕೂಡಿಸ್ಬೇಕು. ನಂತರ ಬಂದ ಉತ್ತರವನ್ನು ಅರ್ಧ ಮಾಡಿದ್ರೆ ನಮಗೆ ತ್ರಿಭುಜದ ವಿಸ್ತೀರ್ಣ ಸಿಗುತ್ತೆ. ನೆನಪಿರಲಿ, ಈ ಲೆಕ್ಕ ಮಾಡಿದಾಗ ತ್ರಿಭುಜ ವಿಸ್ತೀರ್ಣ ಬಂದಾದಮೇಲೆ ಸಪೋಸ್ 428 ಅಂತ ಬಂತು ಅಂದರೆ ಮುಂದೆ ಚದರಮಾನಗಳು ಅಂತ ಬರೆಯೋದು ಇಂಪಾರ್ಟೆಂಟ್. ಒಂದೊಂದು ಸರಿ ಅದು ಬರೀಲಾರ್ದಕ್ಕೆ ಅರ್ಧ ಮಾರ್ಕ್ಸ್ ಕಟ್ ಮಾಡುವಂಥ ಅವಕಾಶಗಳಿದ್ದಾವೆ. ಯಾಕೆಂದರೆ ನಾವು ಕಂಡುಹಿಡಿತಾ ಇರೋದು ವಿಸ್ತೀರ್ಣ ಆಗೋದ್ರಿಂದ ಚದರಮಾನಗಳು ಅಂತ ಬರೆಯುವಂಥ ಪ್ರಯತ್ನ ಮಾಡಲೇಬೇಕು. ಪ್ರಯತ್ನ ಎಲ್ಲ ಮಾಡಲೇಬೇಕು. ಇನ್ನು ತ್ರಿಕೋನಮಿತಿಯ ಪ್ರಸ್ತಾವನೆ, ಟ್ರಿಗ್ನೋಮೆಟ್ರಿ ನಮಗೆ ಹೊಸದಾಗಿ ಬಂದಂಥ ಚಾಪ್ಟ್ರು. ಇದಕ್ಕೆ ಬಹಳಷ್ಟು ಕಾನ್ಸಂಟ್ರೇಟ್ ಮಾಡಬೇಕಾಗಿದ್ದು ಭಾಳ ಅವಶ್ಯ. ಯಾವ್ಯಾವ ವಿದ್ಯಾರ್ಥಿಗಳು ಫ್ಯೂಚರಲ್ಲಿ ಸೈನ್ಸ್ ಮಾಡಿಕೊಂಡು ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು ಅಂತ ಹೋಗ್ತಿರೋ ಅವರು ಈ ಚಾಪ್ಟರ್ನ ದೇವರಂಗೆ ಪೂಜೆ ಮಾಡಿರಿ. ಯಾಕಂದರೆ ನಿಮಗೆ 2 ವರ್ಷ ನಿಮ್ಮ ಜೊತೆಗಿರುವಂಥದ್ದು. ಸಪೋಸ್ ಇಂಜಿನಿಯರಿಂಗ್ ಮಾಡ್ಕೊಂಡು ಹೋದರೆ ನಿಮಗೆ ಇನ್ನೂ ಕಂಟಿನ್ಯೂ ಆಗುವಂಥ ಚಾಪ್ಟರ್ ಅಂತಂದರೆ ಟ್ರಿಗ್ನೋಮೆಟ್ರಿ ಅಥವಾ ತ್ರಿಕೋನಮಿತಿ. ಸೊ ಇದರಲ್ಲಿ 1 ಮಾರ್ಕ್ ಕ್ವಶನ್ಸ್ ಏನು ಕೇಳ್ತಾರೆ, ಇದನ್ನು ಬೈಹ್ಯಾಟ್ ಮಾಡಿ ನೀವು ಬ್ರೇದಲ್ಲಿ ಹೆಂಗೆ ಇಟ್ಕೋಬೇಕು ಅಂತಂದರೆ ನಿದ್ದೆಯಲ್ಲಿ ಬಂದು ಕೇಳಿದ್ರು ಸಹಿತ cos 30 ಅಂದರೆ ಎಷ್ಟು, sin 30 ಅಂದರೆ ಎಷ್ಟು, tan 45 ಅಂದರೆ ಎಷ್ಟು ಅಂತ ಕೇಳಿದ್ರೆ ಟಕ್ಕ ಹೇಳಕ್ಕೆ ಬರ್ತಿರಬೇಕು. ಹಾಗೆ ಟೇಬಲ್ ರೆಡಿ ಮಾಡ್ಕೊಳ್ಳಿ. ಯಾರಿಗಾದ್ರೂ ಕನ್ಫ್ಯೂಷನ್ ಇತ್ತು ಅಂತಂತಂದರೆ ಎಕ್ಸಾಮ್ ಹಾಲಲ್ಲಿ ನಿಮ್ಮ ಆನ್ಸರ್ ಸೀಟಲ್ಲಿ ಬೇಕಾದ್ರೆ ಹಿಂದ್ಗಡೆ ಒಂದ್ಸರಿ ಹೋದ ತಕ್ಷಣ ಬರ್ಕೊಂಡ್ಬಿಡಿ. ಈ ಟೇಬಲ್ಲೇ ಬರ್ಕೊಂಡ್ಬಿಡಿ. ನೆನಪಿತ್ತು ಅಂತಂದರೆ ಕನ್ಫ್ಯೂಷನ್ ಆಗುತ್ತೆ ಅನ್ನೋಂಗಿತ್ತು ಅಂತಂದರೆ, ಇಲ್ಲ ಸರ್ ಯಾವ ಕಾರ್ನರಿಂದ ಕೇಳಿದ್ರೆ ನಾನು ಮಾಡ್ತೀನಿ ಅನ್ನೋಂಗಿತ್ತು ಅಂತಂದರೆ ಟೇಬಲ್ ಬ್ರೇನಿಂದ ಬರಲಿ, ನಿಮ್ಮ ಆನ್ಸರ್ ಸೀಟ್ ಮೇಲೆ ಹೋಗಲಿ. ನೆಕ್ಸ್ಟ್ ಪರಸ್ಕ್ರಮ ಉತ್ಕ್ರಮ ಅನುಪಾತಗಳು. ಇದ್ರ ಮೇಲೆ 1 ಮಾರ್ಕ್ ಕ್ವಶನ್ ಯಾಕೆ ಕೇಳ್ತಾರೆ ಅಂತಂದರೆ sin θ = 5/8 ಆದರೆ cosec θ ಎಷ್ಟು ಅಂತ ಕೇಳ್ತಾರೆ. ಸೈನು ಮತ್ತು ಕೋಸೆಕ್ಗಳು ಒಂದಕ್ಕೊಂದು ಪರಸ್ಪರ ಉತ್ಕ್ರಮಗಳು, ಒಂದು ಇನ್ನೊಂದು ಉಲ್ಟಾ ಆಗುತ್ತೆ. ಅಲ್ಲಿ 5/8 ಕೊಟ್ಟರೆ ಉತ್ತರ 8/5 ಆಗಿರುತ್ತೆ. ಸೊ ಇವೆಲ್ಲಗಳು ಸೈನ್ ಉತ್ಕ್ರಮ ಕೋಸೆಕ್, ಕೋಸ್ದ ಉತ್ಕ್ರಮ ಸೆಕ್, ಟ್ಯಾನ್ ಉತ್ಕ್ರಮ ಕಾಟ್, ಕೋಸೆಕ್ದು ಸೈನ್, ಸೆಕ್ದು ಕಾಸ್, ಕಾಟ್ದು ಟ್ಯಾನ್. ಸೊ ಇದನ್ನ ಬಳಸ್ಕೊಂಡು ಮಾಡ್ಕೊತೀವಿ. ಅಥವಾ ತ್ರಿಕೋನಮಿತಿ ಅನುಪಾತಗಳ ಮೇಲೆ 1 ಮಾರ್ಕ್ ಕ್ವಶನ್ ಕೇಳ್ತಾನೆ. ಸೈನ್ 90 - 30 ಆದರೆ ಕಾಸ್ ಎಷ್ಟು ಅಂತ ಕೇಳ್ತಾನೆ. ಕಾಸ್ 60 ಆಗುತ್ತೆ. 90ರಲ್ಲಿ 30 ಕಳೆದಾಗ ಸೈನ್ಗೆ ಕಾಸ್ ಬರುತ್ತೆ, ಕಾಸ್ಗೆ ಸೈನ್ ಬರುತ್ತೆ, ಟ್ಯಾನ್ಗೆ ಕಾಟ್ ಬರುತ್ತೆ, ಕೊಸೆಕ್ ಸೆಕ್ ಬರುತ್ತೆ, ಸೆಕ್ಗೆ ಕೊಸೆಕ್ ಬರುತ್ತೆ. 90 ಮೈನಸ್ ಅಂತಂದರೆ ಪೂರಕ ಕೋನಗಳು ಅಂತ ಅರ್ಥ. 90ನ್ನು ಕಳೆದು ಬರುವಂಥ ಕೋನಗಳು ಅವನ್ನ ನೋಡ್ಕೊಳ್ತೀವಿ. ಮಕ್ಕಳೇ, ಈ 3ರಲ್ಲಿ ಡೆಫಿನೆಟ್ ಆಗಿ 1 ಮಾರ್ಕ್ ಕೇಳಿಲ್ಲ ಅಂತಂದರೆ 2 ಮಾರ್ಕ್ಸ್ಗೆ ಅಥವಾ 3 ಮಾರ್ಕ್ಸ್ಗೆ ಒಂದು ಕ್ವಶನ್ ಬಂದೇ ಬರುತ್ತೆ ನಿತ್ಯ ಸಮೀಕರಣದ ಮೇಲೆ.
ಈ ಚಾಪ್ಟರ್ನ ಕೊನೆ ಎಕ್ಸೈಸಲ್ಲಿರುವಂಥ ಸಾಧಿಸಿ ಅನ್ನುವಂಥ ಕ್ವಶನ್ಸಲ್ಲಿ ಇವು ಮೂರೇ ಹೆಚ್ಚಿಗೆ ಯೂಸ್ ಆಗೋದು. ಇವುಗಳನ್ನು ಉಪಯೋಗ ಮಾಡಿಕೊಂಡು ನಾವು ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ 1 + tan ಸ್ಕ್ವೇರ್ ಈಕ್ವಲ್ ಟು ಸೀಕೆಂಟ್ ಸ್ಕ್ವೇರ್ 1 + cot ಸ್ಕ್ವೇರ್ ಈಕ್ವಲ್ ಟು ಕೋಸಿಕೆಂಟ್ ಸ್ಕ್ವೇರ್. ನೆನ್ಪಿಟ್ಕೊಳ್ಳೋದಕ್ಕೆ ಟ್ರಿಕ್ ನೋಡಿ, ಸೈನ್ ಸ್ಕ್ವೇರ್ ಕಾಸ್ ಸ್ಕ್ವೇರ್ ಎರಡನ್ನೂ ಕೂಡಿಸಿದ್ರೆ ಒಂದಾಗುತ್ತೆ. ಆದರೆ ಒಂದಕ್ಕೆ ಟ್ಯಾನ್ ಕೂಡಿಸಿದ್ರೆ ಟ್ಯಾನ್ ಸ್ಕ್ವೇರ್ ಕೂಡಿಸಿದ್ರೆ ಸೀಕೆಂಟ್ ಸ್ಕ್ವೇರ್ ಆಗುತ್ತೆ, ಒಂದಕ್ಕೆ ಕೋಟ್ ಸ್ಕ್ವೇರ್ ಕೂಡಿಸಿದ್ರೆ ಕೋಸಿಕೆಂಟ್ ಸ್ಕ್ವೇರ್ ಆಗುತ್ತೆ ಅನ್ನೋದನ್ನು ನಿಮ್ಮ ಬ್ರೈನಲ್ಲಿ ಫಿಕ್ಸ್ ಮಾಡಿಕೊಂಡ್ರೆ ಇದರ ಮೇಲೆ ಬರುವಂಥ ಎನಿ ಟ್ವಿಸ್ಟ್ ಕ್ವಶನ್ಸ್ ಯು ಕ್ಯಾನ್ ಆನ್ಸರ್. ಇಲ್ಲಷ್ಟೇ ಅಲ್ಲ, ಈ ಟೇಬಲ್ಲು ನೆಕ್ಸ್ಟ್ ಚಾಪ್ಟ್ರಲ್ಲಿ ಅನ್ವಯಗಳು ಅಂತ ಬರ್ತಲ್ಲ, ತ್ರಿಕೋನಮಿತಿ ಅನ್ವಯಗಳು ಚಾಪ್ಟರ್ ಬರ್ತಲ್ಲ, ಆ ಚಾಪ್ಟ್ರಲ್ಲೂ ಸಹಿತ ಈ ಟೇಬಲ್ ನಿಮಗೆ ಭಾಳ ಹೆಲ್ಪ್ ಆಗುತ್ತೆ. ಇನ್ನು 3 ಮಾರ್ಕ್ಸ್ಗೆ ಏನಾದರೂ ಕೇಳಿದರೆ ಇದರಲ್ಲಿ ಸಾಧಿಸಿ ಅನ್ನೋದು ಆಗಲೇ ನಿಮ್ಗೆ ಹೇಳ್ದಂಗೆ ಈ ಪಾಠದ ಕೊನೆ ಎಕ್ಸಲ್ಲಿರುವಂಥ ಆ ಪ್ರಶ್ನೆಯಲ್ಲಿ ಯಾವುದಾದ್ರು ಒಂದು ಪ್ರಶ್ನೆ ಕೇಳ್ಬೋದು. ನಿಮಗೆ ಗೊತ್ತಾಗಬೇಕು ಅಂತಂದರೆ ಬೇರೆ ಬೇರೆ ಕ್ವಶನ್ ಪೇಪರ್ನ ನೀವು ಅಬ್ಸರ್ವ್ ಮಾಡಿ, ಅದರಲ್ಲಿ ಯಾವ ಬಂದಿರ್ತೋ ಅವನ್ನೇ ರಿಪೀಟ್ ಮಾಡ್ತಾರೆ ಆಲ್ಮೋಸ್ಟ್. ಆಗಿಲ್ಲ ಅಂದರೂ ಸಹಿತ ನಿಮ್ಮ ಅಷ್ಟನ್ನು ನೀವು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಇದು ಕವರ್ ಆಗ್ತಾಯಿದೆ. ನಾನು ಹೇಳ್ತಾ ಇರೋದು ನಾಟ್ ಫಾರ್ ಪಾಸಿಂಗ್ ಓನ್ಲಿ, ಫಾರ್ ಸ್ಕೋರಿಂಗ್. ಹಾಗಾಗಿ ಎಲ್ಲವನ್ನೂ ಗಮನಿಸಬೇಕಾಗಿದ್ದು ನಿಮ್ಮ ಆದ್ಯ ಕರ್ತವ್ಯ, ಅದು ನೀವು ಕೆಲಸ ಮಾಡಬೇಕು. ಇನ್ನು ನೆಕ್ಸ್ಟ್ ಚಾಪ್ಟರ್ ಬರೋದಾದರೆ ಅನ್ವಯಗಳು. ತ್ರಿಕೋನಮಿತಿಯ ಅನ್ವಯಗಳು ಬರಬೇಕು ಅಂದರೆ ತ್ರಿಕೋನಮಿತಿ ಪ್ರಸ್ತಾವನೆಯನ್ನು ಚೆನ್ನಾಗಿ ನಾವು ಅರ್ಥಕೊಂಡಿರ್ಬೇಕಲ್ಲಿ. ಅಲ್ಲಿ sin 30 ಅಂದ ತಕ್ಷಣ 1/2 ತುಂಬೋಂಗಾಗಿರಬೇಕು. sin ಸ್ಕ್ವೇರ್ ಪ್ಲಸ್ ಕಾಸ್ ಸ್ಕ್ವೇರ್ ಅಂತ ಎಲ್ಲರೂ ಕಂಡ ತಕ್ಷಣ ಅಲ್ಲಿ 1 ಅಂತ ತುಂಬೋಂಗಾಗಿರಬೇಕು. ಅಂಥವುಗಳು ಎತ್ತರವನ್ನು ಕಂಡುಹಿಡಿಯೋದಕ್ಕೆ, ತಗ್ಗು ಪ್ರದೇಶವನ್ನು ಕಂಡುಹಿಡಿಯೋದಕ್ಕೆ, ದೂರವನ್ನು ಕಂಡುಹಿಡಿಯೋದಕ್ಕೆ ಬಳಸ್ಕೊಳ್ಳುವಂಥ ಚಾಪ್ಟರ್ ಯಾವುದು ಅಂತಂತಂದರೆ ತ್ರಿಕೋನಮಿತಿಯ ಅನ್ವಯಗಳು. ಇದರಲ್ಲಿ ಕ್ವಶನ್ಸ್ ನಾನು ಹೆಚ್ಚಿಗೆ ಏನು ಹೇಳಲ್ಲ, 3 ಮಾರ್ಕ್ಸ್ಗೆ ಅನ್ವಯಕವಾಗಿರುವಂಥ ಟೆಕ್ಸ್ಟ್ ಬುಕ್ಲಿರುವಂಥ ಕ್ವಶನ್ಸ್ ಎಲ್ಲವನ್ನೂ ಒಂದ್ಸರಿ ಮಾಡಿಬಿಡಿ ಸ್ಟೂಡೆಂಟ್ಸ್, ಎಲ್ಲವನ್ನೂ ಮಾಡಿಬಿಡಿ. ಯಾಕೆಂದರೆ ಇನ್ಕ್ಲೂಡಿಂಗ್ ವರ್ಕ್ಡ್ ಎಕ್ಸಾಂಪಲ್, ಮಾದರಿ ಪ್ರಶ್ನೆ ಉತ್ತರಗಳು ಅಂತ ಕೊಟ್ಟಿದ್ದಾರಲ್ಲ ಹಿಂದ್ಗಡೆ ಪಾಠದ ಆದ ತಕ್ಷಣವೇ ಅವುಗಳನ್ನು ಸಹಿತ ಮಾಡಿಕೊಂಡ್ರೆ ಅದರಲ್ಲಿ ಕ್ವಶನ್ ಕೇಳ್ತಾರೆ. ಇದಕ್ಕೆ ನಾನು ಹೆಚ್ಚು ಎಕ್ಸ್ಪ್ಲೇನ್ ಕೊಡಲ್ಲ, ಯಾಕಂತಂದರೆ ಇಟ್ ನೀಡ್ಸ್ ಪ್ರಾಕ್ಟೀಸ್ ಆ್ಯಂಡ್ ಪ್ರಾಕ್ಟೀಸ್. ಹಾಗಾಗಿ ಇದರಲ್ಲಿ ನಾನು ಹೆಚ್ಚು ಕೇಳಲ್ಲ. 3 ಮಾರ್ಕ್ಸ್ ಡೆಫಿನೆಟಾಗಿ ಬರುತ್ತೆ. ಪ್ರಶ್ನೆ ಪತ್ರಿಕೆಯನ್ನು ಫಾಲೋ ಮಾಡಿ, ಟೆಕ್ಸ್ಟ್ ಬುಕ್ನ ಎಲ್ಲ ಕ್ವಶನ್ಸ್ ಫಾಲೋ ಮಾಡಿ, ಇದರಲ್ಲಿ 3 ಮಾರ್ಕ್ಸ್ ನಿಮಗೆ ಸ್ಕೋರ್ ಆಗುತ್ತೆ. ಇನ್ನು ಕೊನೆಯದು ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲ. ಸ್ಟೂಡೆಂಟ್ಸ್, ನಾನು ಹೇಳ್ದಂಗೆ ಇಲ್ಲಿ ಒಂದು ಸಿಲಿಂಡರ್ನ ಪೂರ್ಣ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ, ಪೂರ್ಣ ಮೇಲ್ಮೈ ವಿಸ್ತೀರ್ಣ, ಘನಫಲ. ಶಂಕುವಿನ ಪಾರ್ಶ್ವ, ಪೂರ್ಣ, ಘನಫಲ. ಗೋಳದ ಪಾರ್ಶ್ವ, ಗೋಳದಲ್ಲಿ ಪಾರ್ಶ್ವ ಮತ್ತು ಪೂರ್ಣ ಎರಡು ಒಂದೇ. ಗೋಳದ ಪಾರ್ಶ್ವ ಪೂರ್ಣ ಮೇಲ್ಮೈ ವಿಸ್ತೀರ್ಣ, ಗೋಳದ ಘನಫಲ. ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ, ಅರ್ಧಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣ, ಅರ್ಧಗೋಳದ ಘನಫಲ. ಈ ಸೂತ್ರಗಳನ್ನು ಜೊತೆಗೆ ವಿಶೇಷವಾಗಿ ಎಕ್ಸಾಮಲ್ಲಿ ಬಹಳಷ್ಟು ಸಾರಿ ಕೇಳಿದ ಪ್ರಶ್ನೆ ಅಂದರೆ ಶಂಕುವಿನ ಭಿನ್ನಕ. ಈ ಚಾಪ್ಟರ್ ವಿಶೇಷ ಅಂದರೆ 5 ಮಾರ್ಕ್ಸ್ ಕ್ವಶನ್ ಇದರಲ್ಲಿ ಕೇಳ್ತಾರೆ. ಒಂದು ಪ್ರಮೇಯ ಸಾಧನೆಯಲ್ಲಿ ಕೇಳಬೇಕು, ನಿರೂಪಿಸಿ ಮತ್ತು ಸಾಧಿಸಿ ಅಂತ ಹೇಳಿ, ಅಥವಾ ಈ ಚಾಪ್ಟ್ರಲ್ಲಿ ನಿಮಗೆ 5 ಮಾರ್ಕ್ಸ್ ಕ್ವಶನ್ ಕೇಳಬೇಕು. ಸೊ ಹಾಗಾಗಿ 5 ಮಾರ್ಕ್ಸ್ ಸಂಬಂಧಪಟ್ಟಂಥ ನಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಯಾವ ದೊಡ್ಡ ಪ್ರಶ್ನೆ ಇದೆಯೋ ಅವುಗಳನ್ನು ಗಮನ ಇಟ್ಟು ಮತ್ತೆ ಪ್ರಾಕ್ಟೀಸ್ ಮಾಡಿ, ಅನ್ವಯಿಕ ಆಗಿರೋದ್ರಿಂದ ಎಲ್ಲವನ್ನು ನೀವು ಪ್ರಾಕ್ಟೀಸ್ ಮಾಡಲೇಬೇಕು ಮೇಲ್ಮೈ ವಿಸ್ತೀರ್ಣಗಳಲ್ಲಿ. ಸೊ 1 ಮಾರ್ಕ್ ಬಂದು ನಿಮಗೆ ಸೂತ್ರದ ಮೇಲೆ ಕೇಳ್ತಾರೆ. ಯಾವುದಾದ್ರು ಸೂತ್ರ ಕೇಳ್ಬೋದು. ಆಗಲೇ ಹೇಳಿದ್ಮೇಲೆ ನಿಮಗೆ 6 ಅಂಶಗಳ 3 ಇಂಟು ಪಾರ್ಶ್ವ, ಪೂರ್ಣ, ಘನಫಲ ಅದರ ಸೂತ್ರಗಳನ್ನು ಕೇಳ್ಬೋದು. ಆ ಸೂತ್ರಗಳೆಲ್ಲವೂ ನಿಮ್ಮ ಕಥಾಮಲಕ ಆಗಿರಬೇಕು. ನೀವು ಆಲೋಚನೆ ಮಾಡೋದ್ರೊಳಗಡೆ ನಿಮ್ಮ ಕೈ ಬರೆದು ಬಿಡಬೇಕು. ಅಷ್ಟು ಪ್ರಾಕ್ಟೀಸ್ ಚೆನ್ನಾಗಿ ಮಾಡಿದರೆ ಈ ಸೂತ್ರಗಳಿಗೆ 1 ಮಾರ್ಕ್ ಡೆಫಿನೆಟಾಗಿ ಸಿಗುತ್ತೆ. ಇನ್ನು ಇಲ್ಲಿದೆ ನೋಡಿ, ನಾನು ಕೊಟ್ಟಿದ್ದೀನಿ 2 or 3 or 4 or 5. ನಿಮಗೆ 2 ಮಾರ್ಕ್ಸ್ ಕೇಳ್ಬೋದು, 3 ಮಾರ್ಕ್ಸ್ ಕೇಳ್ಬೋದು, 4 ಮಾರ್ಕ್ಸ್ ಕೇಳ್ಬೋದು. ಈಸಿ ಆಗಿರೋ ಕ್ವಶನು ಲಕ್ಕಿಲಿ ನಿಮಗೆ 5 ಮಾರ್ಕ್ಸ್ಗೂ ಕೇಳ್ಬೋದು. 5 ಮಾರ್ಕ್ಸ್ಗೆ ಈಸಿಯಾಗಿ ಕ್ವಶನ್ ಬಂದಿತ್ತು ಅಂತಂದರೆ ನೀವು ಲಕ್ ಅಂತ ತಿಳ್ಕೋಬೇಕಲ್ಲಿ. ಯಾವ ಪ್ರಶ್ನೆ ಕೇಳ್ತಾರೆ? ಪಾರ್ಶ್ವ, ಪೂರ್ಣ, ಘನಫಲಗಳ ಮೇಲಿರುವಂಥ ಸೂತ್ರಗಳ ಆಧರಿಸಿದ ಪ್ರಶ್ನೆಗಳು, ಅಥವಾ 2 ಆಕೃತಿಗಳನ್ನ ಜೋಡಿಸಿದಾಗ ಬರುವಂಥ ಮತ್ತೊಂದು ಆಕೃತಿಯ ಘನಫಲ ಕಂಡುಹಿಡಿಯೋದು, ಅಥವಾ ಒಂದು ದೊಡ್ಡ ಗೋಲಿಯನ್ನು, ಸಣ್ಣ ಗೋಲಿಗಳನ್ನ ಕರಗಿಸಿ ಒಂದು ದೊಡ್ಡ ಗೋಲಿಯನ್ನು ಮಾಡಲಾಗಿದೆ, ಸಣ್ಣ ಗೋಲಿಯ ತ್ರಿಜ್ಯ ಎಷ್ಟಾಗಿದ್ದರೆ ದೊಡ್ಡ ಗೋಲಿಯ ತ್ರಿಜ್ಯ ಎಷ್ಟಾಗಿರುತ್ತೆ ಅನ್ನೋದಾಗಿರ್ಬೋದು. ಅಥವಾ ಮೇಣಬತ್ತಿಯನ್ನು ಕರಗಿಸಿ ಅವುಗಳನ್ನು ಸಿಲಿಂಡರ್ಗಳನ್ನು ಮಾಡಲಾಗಿದೆ, ಸಣ್ಣ ಮೇಣಬತ್ತಿಗಳನ್ನು ಕರಗಿಸಿ ಒಂದು ದೊಡ್ಡ ಇಷ್ಟು ಎತ್ತರದ ಮೇಣಬತ್ತಿಯನ್ನು ಮಾಡಲಾಗಿದೆ. ಹಾಗಾದರೆ ಈ ಮೇಣಬತ್ತಿಯ ತ್ರಿಜ್ಯ ಎಷ್ಟು, ಅಥವಾ ಈ ಮೇಣಬತ್ತಿ ಎತ್ತರ ಎಷ್ಟು, ಅದರ ಘನಫಲ ಎಷ್ಟು ಅಂತ ಕೇಳುವಂಥ ಪ್ರಶ್ನೆಗಳು ಇದರಲ್ಲಿ ಬರ್ತವೆ. ಈ ವಿಷಯನ ನೋಡಿಕೊಂಡ್ರೆ ಈ ಚಾಪ್ಟರ್ಲಿರುವಂಥ ಎಲ್ಲವುಗಳನ್ನು ಕವರ್ ಮಾಡ್ಬೋದು. ನಿಮಗೆ ಮಿನಿಮಮ್ ಅಂದರೆ 3 ಮಾರ್ಕ್ಸ್ ಬರುತ್ತೆ, ಮ್ಯಾಕ್ಸಿಮಮ್ ಅಂದರೆ 5 ಮಾರ್ಕ್ಸ್ ಈ ಚಾಪ್ಟ್ರಲ್ಲಿ ಬರುವಂಥ ಅವಕಾಶ ಇರುತ್ತೆ. ಸೊ ಇವಿಷ್ಟನ್ನ ಈ 5 ಚಾಪ್ಟರ್ ಮಾಡಿದ್ರೆ ನಿಮ್ಗೆ 40 ಮಾರ್ಕ್ಸ್ ಬರುತ್ತೆ. ಸೊ ಆ 40 ಈ 40 ನೀವು ಸ್ಕೋರ್ ಮಾಡಿದ್ರೆ 80 ಅಂಕಗಳು ನಿಮ್ಗೆ ಡೆಫಿನೆಟಾಗಿ ಸಿಗ್ತವೆ. ವಿದ್ಯಾರ್ಥಿಗಳೇ, ಈ ಎಲ್ಲ ಚಾಪ್ಟರ್ಗಳನ್ನು ನೀವು ಗಮನಿಸಿದರೆ
ಇಂಟ್ರೆಸ್ಟ್ ಆಗಿರೋ ಚಾಪ್ಟರ್ ಅಂತ ಬಿಡೋದಾಗಲಿ, ಭಾಳಷ್ಟು ನೋಡೋದಾಗಲಿ, ಅಥವಾ ಇವನಿಗೆ ಬೋರಿಂಗ್ ಟಾಪಿಕ್ ಇದು ನಾನು ಹೆಚ್ಚು ನೋಡೋಂಗಿಲ್ಲ ಅನ್ನೋದಾಗಲಿ ಯಾವುದು ಮಾಡಬೇಡಿ. ಎಲ್ಲವುಗಳು ಅಷ್ಟೇ ಪ್ರಿಫರೆನ್ಸ್ ಕೊಟ್ಟು ಮಾಡ್ತಾ ಬನ್ನಿ. ನಾನು ಪಾಸಿಂಗ್ ಪ್ಯಾಕೇಜಲ್ಲಿ ನಿಮ್ಗೆ ಹೇಳ್ದಂಗೆ ಪಾಸಿಂಗ್ ಪ್ಯಾಕೇಜಲ್ಲಿ ಹೋಗಬೇಕು ಅಂತಂದಾಗ ಈ ಪಾಸಿಂಗ್ ಪ್ಯಾಕೇಜಲ್ಲಿ ಮಾಡಬೇಕು ಎಂಥ ವಿದ್ಯಾರ್ಥಿಗಳು ಮಾಡಬೇಕು ಅಂತ ನಿಮ್ಮ ಗಮನಕ್ಕಿದೆ. ನಾನು ಪಾಸೇ ಆಗಲ್ಲ, ನಾನು ಏನೂ ಓದೇ ಇಲ್ಲ, ಇಟ್ಟು ಸದ ಓದಿಲ್ಲ ಅನ್ನೋರು ಇದನ್ನು ಫಾಲೋ ಮಾಡಿ. ನಾನು ಎಲ್ಲವೂ ನೋಡಿದ್ದೀನಿ ಅಂತಂದರೆ ಪಾಸಿಂಗ್ ಪ್ಲಸ್ ಸ್ಕೋರಿಂಗ್ ಎರಡನ್ನೂ ಫಾಲೋ ಮಾಡಿ. ಇವ್ರಿಗೆ 80 ಮಾರ್ಕ್ಸ್ ಬಂದರೆ ಇವ್ರಿಗೆ ಕನಿಷ್ಠ 40 ಮಾರ್ಕ್ಸ್ ಆದರೂ ಬಂದು 40 + 20 ಅಂದರೆ 60 ಮಾರ್ಕ್ಸ್ ಬಂದು ಫಸ್ಟ್ ಕ್ಲಾಸ್ ರಿಸಲ್ಟ್ ಬರೋ ಚಾನ್ಸಸ್ ಇದೆ. ಹಾಗಾಗಿ ವಿದ್ಯಾರ್ಥಿಗಳೇ, ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಲಿ, ಗಣಿತದ ಮೇಲೆ ನಂಬಿಕೆ ಇರಲಿ, ಗಣಿತದ ಮೇಲೆ ಆಸಕ್ತಿ ಇರಲಿ. ಸೊ ಈ ಒಂದು SLCಯನ್ನು ನೀವು ಒಂದು ಸಾರಿ ದಾಟಿದರೆ ಮುಂದಕ್ಕೆ ಹೋದರೆ ನಿಮ್ಮ ಜಗತ್ತೇ ಬದಲಾಗುತ್ತೆ, ನಿಮ್ಮ ದಿಕ್ಕೇ ಬದಲಾಗುತ್ತೆ, ನಿಮ್ಮ ಗುರಿಗಳು ಬದಲಾಗ್ತವೆ. ಗುರಿಯನ್ನು ಇಟ್ಕೊಂಡು ಹೋಗಿ 10th ಮ್ಯಾಥ್ಸನ್ನು ಒಳ್ಳೆ ಸ್ಕೋರ್ ಮಾಡಿ ಇಂಟ್ರೆಸ್ಟಿಂಗ್ ಆಗಿ ನೋಡ್ಕೊಳ್ಳಿ. ಯಾವಾಗ ಮ್ಯಾಥ್ಸ್ನ ಲೈಕ್ ಮಾಡ್ತೀರೋ ಮ್ಯಾಥ್ಸ್ ಟೀಚರ್ ಲೈಕ್ ಮಾಡ್ತೀರಿ, ಮ್ಯಾಥ್ಸ್ ಬುಕ್ ಲೈಕ್ ಮಾಡ್ತೀರಿ, ಜೀವನದಲ್ಲಿ ಮ್ಯಾಥ್ಸನ್ನ ಜೀವನದಲ್ಲಿ ಅಳವಡಿಸ್ಕೊಳ್ತೀರಿ. ಯಾರು ಮ್ಯಾಥ್ಸನ್ನು ಅಳವಡಿಸ್ಕೊಳ್ತಾರೋ ಲೈಫಲ್ಲಿ ಸಕ್ಸಸ್ ಆಗ್ತಾರೆ ಅಂತೇಳಿ ನಾನು ಕೇಳಿದ್ದೀನಿ. ಹಾಗಾಗಿ ಒಂದೇ ವಿಜ್ಞಾಪನೆ, ಒಂದೇ ವಿನಂತಿ, ಒಂದೇ ಕೋರಿಕೆ ಏನು ಅಂತಂದರೆ ಮ್ಯಾಥ್ಸನ್ನು ಹೇಟ್ ಮಾಡೋದು ಬೇಡ. ಪ್ರತಿ ಪ್ರಶ್ನೆಯನ್ನು ಮತ್ತೆ ಯಾವುದನ್ನ ಹೇಟ್ ಅಂತ ಅನಿಸುತ್ತೋ ಮತ್ತೆ ಮಾಡಿ, ಅದು ನಿಮಗೆ ಅಫೆಕ್ಷನ್ ಬರುತ್ತೆ. ಯು ಲವ್ ಮ್ಯಾಥಮೆಟಿಕ್ಸ್. ಸೊ ಆ ವಿಷಯದಲ್ಲಿ ಪಾಸ್ ಆಗೋದೇ ಹೇಗೆ ಅನ್ನುವಂಥದ್ರಿಗೆ, ಪಾಸ್ ಮಾಡೋದಕ್ಕೆ ಇರುವಂಥ ಟ್ರಿಕ್ಸು ಮತ್ತು ಸ್ಕೋರ್ ಮಾಡೋದಕ್ಕೆ ಹೇಗೆ ಅನ್ನೋ ಟ್ರಿಕ್ಸನ್ನ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡಿದ್ದೀನಿ. ಸೊ ಇದನ್ನ ಫಾಲೋ ಮಾಡಿಕೊಂಡು ಈ ವರ್ಷ ಉತ್ತಮವಾದ ರಿಸಲ್ಟನ್ನು ನಿಮ್ಮ ಶಾಲೆಗೆ ಮತ್ತು ನಿಮ್ಮ ತಂದೆ ತಾಯಿಗಳಿಗೆ ಕೊಡ್ತೀವಿ ಅಂತೇಳಿ ಆಶಿಸ್ತೀನಿ.